हरेः अच्युतालयम् हरे वक्षस्थले दृष्ट्वा श्रियं विस्मितवानहं पार्श्वयोर्वयोर्देवीं करे चामरधारिणीं भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भजमनन्तमित्यमलपन्तं प्रणतवान् प्राणिनां प्राणनाथं प्रणतिभिः प्रणये पूर्णबोधम् गुरुमखिल गुणग्नं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टम् अयमुखपदनिष्ठं मां भजन्तु प्रपन्नाः विमलसकलगात्रं शुद्धकैवल्यपात्रं शुभगुणगणसान्द्रं भूमिभूषामणीन्द्रं विदितसकलशास्त्रं साधुचित्तं यतीन्द्रं दुर्गवदनभाजं नौमि सद्वादिराजं मायी भवैरिणे मध्वराद्धन्तवनचारिणे वचो नखरिणे वादिराजकेसरिणे नमः कामधेनुर्यथा पूर्वं सर्वाभीष्टफलप्रदा तथा खलु वादिराजः श्रीपादो विष्टदस्सताम् ओं नमो वादिराजाय दीर्घदारिद्र्यघातिने राजभोगप्रदाते च नमोऽस्तु जयदायिने कुलव्यास हयग्रीव पादाब्धिपरिसेवकः भावी वायुः वादिराजः कल्पद्रुः कामधोस्तुनः भूतराज नमस्तुभ्यं वादिराज गुरो प्रिया विद्राव्य सर्वबाधाम्नः सदा त्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वन्दे वृन्दावनाचार्यं हयग्रीवमुनिं भजे राजपादाम्बुजासक्तम् आनन्दगिरिकानने भवतो दशवर्षाणि पापोऽहं मेन पाटितः नमः विश्वोत्तमतीर्थाख्यः नमस्ते प्रशान्तरूपिणे मध्वमाधवसेवार्थं त्यक्तं सर्वस्वं सदा वादिराजरुजुत्वं च असाध्यान् साधयान् मुहुः रामध्यानसमासक्तं मध्वशास्त्रप्रवक्तारं सुब्बराय शर्मणं वन्दे विद्यागुरुं मम नमस्ते गुरुवे तुभ्यं गुरुराजाय तेजसे तस्य वाकमृतं हन्ति विषं संसारसंज्ञकम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरुन् मम समस्त सन्मङ्गलानि भवन्तु रामावतारस्य हरेरदत्त देवां हनूमत् वपुषा समीरः भीमात्मना यादवभूषणस्य मध्वात्मना ವ್ಯಾಸಮುನಿತ್ವಭಾಜಃ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನ ದಾಖಲು ಮಾಡಲಿಕ್ಕೆ ಹೊರಟ ನಾರಾಯಣಾಚಾರ್ಯರು ರಾಯರು ಬಂದಂತಹ ಆ ಪರಂಪರೆಯಲ್ಲಿ ಜ್ಞಾನಿಗಳು ಯಾರ್ಯಾರು ಬಂದರು ಅವರನ್ನ ತಿಳಿಯಾಗಿ ಪರಿಚಯ ಮಾಡಿಕೊಡುವಂತಹ ಸಾಹಸ ಮಾಡುತ್ತಾರೆ. ಮೊದಲು ಮಧ್ವಾಚಾರ್ಯರಿಂದ ಪ್ರಾರಂಭ ಮಾಡಿ ಆಚಾರ್ಯರ 3 ಅವತಾರಗಳನ್ನು ಕೂಡ ಇಲ್ಲಿ ಒಂದೇ ಶ್ಲೋಕದಲ್ಲಿ ದಾಖಲು ಮಾಡುತ್ತಾರೆ. ರಾಮಾವತಾರಸ್ಯ ಹರೇರದತ್ತ ಸೇವಾಂ ಹನುಮತ್ ವಪುಷಾ ಸಮೀರಃ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಸೇವೆಗಾಗಿ ಜೀವೋತ್ತಮರಾದ ವಾಯುದೇವರು ಭಗವಂತ ರಾಮದೇವರ ಅವತಾರ ಮಾಡಿದಾಗ ಹರಿಯ ಸೇವೆ ಮಾಡಲಿಕ್ಕೆ ಅಂತ ಹನುಮಂತನ ಅವತಾರವನ್ನ ಮಾಡಿ ರಾಮದೇವರ ಸೇವೆಯನ್ನ ಮಾಡಿದರು. ಭೀಮಾತ್ಮನ ಯಾದವ ಭೂಷಣಸ್ಯ, ಯಾದವ ಕುಲಭೂಷಣನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಅಲ್ಲಿ ಅವತಾರ ಮಾಡಿದಾಗ ಭೀಮಸೇನ್ ದೇವರ ರೂಪದಲ್ಲಿ ವೇದವ್ಯಾಸ ದೇವರು ಕೃಷ್ಣನ ಸೇವೆಯನ್ನ ಮಾಡ್ತಾರೆ. ಮಧ್ವಾತ್ಮನ ವ್ಯಾಸ ಮುನಿತ್ವ ಭಾಜಃ. ವೇದವ್ಯಾಸ ದೇವರ ಅವತಾರ ಮಾಡಿದಾಗ ಭಗವಂತ ಮಧ್ವಾಚಾರ್ಯರಾಗಿ ವಾಯುದೇವರ ಅವತಾರ ಮಾಡಿದರು ವೇದವ್ಯಾಸ ದೇವರ ಸೇವೆ ಮಾಡಲಿಕ್ಕೆ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಅಂಥ ಮಧ್ವಾಚಾರ್ಯರು ಸಿದ್ಧಾಂತ ಸಂರೋಹ ವಿಧೌ ನಿಯುಕ್ತೇಷು ಏತೇಷು ಅನೇಕ ವ್ರತಿಷು ಪ್ರಧಾನಃ ಪ್ರೇಮಾಸ್ಪದಂ ಸ್ವೀಯ ಗುರೋ ಸಪದ್ಮನಾಭಾರ್ಯವರ್ಯೋ ಕೃತದರ್ಶನಿರ್ಧಿಂ. ತಾವು ದೊಡ್ಡ ಬದರಿಯನ್ನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ತಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ 2 ಶಿಷ್ಯರು, ಒಂದು ತಮ್ಮ ಪೂರ್ವಾಶ್ರಮದ ತಮ್ಮಂದಿರಾದಂತಹ ಮಧ್ವಾನುಜಾಚಾರ್ಯರು ಅಂತಲೇ ಲೋಕದಲ್ಲಿ ಪ್ರಸಿದ್ಧರಾದಂಥ ವಿಷ್ಣು ತೀರ್ಥರು ಅವರಿಗೆ ಮತ್ತೆ ಪದ್ಮನಾಭ ತೀರ್ಥರಿಗೆ ಇಬ್ಬರಿಗೆ ಈ ಒಂದು ಮತದ ಜವಾಬ್ದಾರಿಯನ್ನ, ಆ ಸಂಪ್ರದಾಯದ ಅಭಿವೃದ್ಧಿ ಮಾಡುವಂತಹ ಜವಾಬ್ದಾರಿಯನ್ನ ಅವರಿಗೆ ವಹಿಸಿ ತದನಂತರದಲ್ಲಿ ಭಗವಂತನ ಆಜ್ಞಾನುಸಾರವಾಗಿ ತಾವು ದೊಡ್ಡ ಬದರಿಯನ್ನ ಪ್ರವೇಶ ಮಾಡುತ್ತಾರೆ. ಘಟ್ಟದ ಕೆಳಗೆ ಅಂತ ಏನ್ ಕರೆಯುತ್ತೇವೆ, ವಿಷ್ಣು ತೀರ್ಥರು ಸೋದಾ ಮಠಕ್ಕೆ ಮತ್ತು ಸುಬ್ರಹ್ಮಣ್ಯ ಮಠಕ್ಕೆ 2 ಮಠಕ್ಕೆ ಅವರು ಮೂಲ ಪುರುಷರಾಗಿ ಆ ಕಡೆ ಅವರು ಮಾಡಿದಂತಹ ತಪಸ್ಸು, ಅವರು ಮಾಡಿದಂತಹ ಸಾಧನೆ
ಮಧ್ವಾಚಾರ್ಯರಿಗೆ ಸರಿಯಾದ ತಮ್ಮ ಅಂತನ್ನಿಸಿಕೊಂಡು ಲೋಕದಲ್ಲಿ ಅವರು ಸಾಧನೆ ಮಾಡಿ ಇವತ್ತು ಕುಮಾರ ಪರ್ವತದಲ್ಲಿ ಯದ್ಯಪಿ ಅವರು ತಪಸ್ಸು ಮಾಡುತ್ತಾ ಇವತ್ತು ಶರೀರದೊಂದಿಗೆ ಇದ್ದಾರೆ. ಈ ಕಡೆ ಪದ್ಮನಾಭ ತೀರ್ಥರು ತಾವು ಅಪೂರ್ವವಾದ ರೀತಿಯಲ್ಲಿ ಆಚಾರ್ಯರ ಸಿದ್ಧಾಂತವನ್ನ ಸಜ್ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವು ಅದನ್ನ ಪ್ರಯೋಗ ಮಾಡುತ್ತಾ ಪ್ರಯೋಜನವನ್ನ ಪಡೆಯುವಂತಹ ಸುಜೀವಿಗಳಿಗೆ ಆಧ್ಯಾತ್ಮದ ತತ್ವವನ್ನ ನಿರೂಪಣೆ ಮಾಡುತ್ತಾ ಅವರು ತಾವು ತಮ್ಮ ಸೇವೆಯನ್ನ ಮಾಡುತ್ತಾರೆ ಆಚಾರ್ಯರದು. ತದನಂತರದಲ್ಲಿ ತಾವು ಅಲ್ಲಿ ನರಹರಿ ತೀರ್ಥರಿಗೆ ಆ ಪೀಠವನ್ನ ಒಪ್ಪಿಸಿ ತಾವು ಮೊಟ್ಟ ಮೊದಲ ಬಾರಿಗೆ ನವವೃಂದಾವನ ಅಂತ ಇವತ್ತು ಕರೆಸಿಕೊಳ್ಳುವಂತಹ ನಡುಗಡ್ಡೆ ಅಲ್ಲಿ ವೃಂದಾವನಸ್ಥರಾಗ್ತಾರೆ. ತದನಂತರದಲ್ಲಿ ನರಹರಿ ತೀರ್ಥರು ತಾವು ಆಚಾರ್ಯರ ಸೇವೆಯನ್ನ ತಮ್ಮ ಪೀಠದ ಗುರುಗಳಾದಂತಹ ಪದ್ಮನಾಭ ತೀರ್ಥರ ಸೇವೆಯನ್ನ ಅವರು ಮಾಡಿ ಆಚಾರ್ಯರ ಅಪೂರ್ವವಾಗಿರ್ತಕ್ಕಂಥ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ತದನಂತರದಲ್ಲಿ ಮಾಧವ ತೀರ್ಥರಿಗೆ ಸಂಸ್ಥಾನವನ್ನು ಒಪ್ಪಿಸ್ತಾರೆ. ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರು ಟೀಕಾಕೃತ್ಪಾದರು ಅಂತ ಲೋಕದಲ್ಲಿ ಪ್ರಸಿದ್ಧರಾದಂಥ ಜಯತೀರ್ಥರಿಗೆ, ಜಯತೀರ್ಥರು ವಿದ್ಯಾಧಿರಾಜರು ಇಬ್ಬರಿಗೆ ಆಶ್ರಮವನ್ನ ಕೊಟ್ಟರು. ರಾಜೇಂದ್ರ ತೀರ್ಥರು, ಕವೀಂದ್ರ ತೀರ್ಥರು ಅಂತ. ಆ ರಾಜೇಂದ್ರ ತೀರ್ಥರ ಪರಂಪರೆಯೇ ಇವತ್ತು ವ್ಯಾಸರಾಜ ಮಠದ ಪರಂಪರೆ ಅಂತ ಲೋಕದಲ್ಲಿ ಪ್ರಖ್ಯಾತವಾಗಿದೆ. ಕವೀಂದ್ರ ತೀರ್ಥರು ವಾಗೀಶ ತೀರ್ಥರಿಗೆ ಆಶ್ರಮವನ್ನ ಕೊಟ್ಟರು. ವಾಗೀಶ ತೀರ್ಥರು ರಾಮಚಂದ್ರ ತೀರ್ಥರಿಗೆ ಆಶ್ರಮವನ್ನ ಕೊಟ್ಟರು. ರಾಮಚಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರಿಗೆ, ವಿದ್ಯಾನಿಧಿ ತೀರ್ಥರಿಗೆ ಇಬ್ಬರಿಗೆ ಆಶ್ರಮ ಕೊಡ್ತಾರೆ. ವಿದ್ಯಾನಿಧಿ ತೀರ್ಥರ ಆ ಒಂದು ಪರಂಪರೆ ಉತ್ತರಾದಿ ಮಠ ಅಂತ ಇವತ್ತು ಪ್ರಖ್ಯಾತವಾಗಿದೆ. ವಿಭುಧೇಂದ್ರ ತೀರ್ಥರ ಪರಂಪರೆ ರಾಯರ ಮಠ ಅಂತ ಲೋಕದಲ್ಲಿ ಪ್ರಸಿದ್ಧಿಗೆ ಬಂತು. ಆ ವಿಭುಧೇಂದ್ರ ತೀರ್ಥರ ಅಪೂರ್ವವಾಗಿರ್ತಕ್ಕಂಥ ತಪಸ್ಸು, ಅವರು ಮಾಡಿದಂತಹ ಅಪೂರ್ವವಾಗಿರ್ತಕ್ಕಂತಹ ಭಗವಂತನ ಸೇವೆ, ಅಹೋಬಲ ನರಸಿಂಹನ ಸನ್ನದಿಯಲ್ಲಿ ಅವರು ಮಾಡಿದ ತಪಸ್ಸು, ಮತ್ತೆ ಅವರಿವತ್ತೇನು ಮಂತ್ರಾಲಯವಾಯಿತು ಮುಂದೆ, ಅಲ್ಲಿ ಅವರು ಮಾಡಿದಂತಹ ತಪಸ್ಸು, ಇವೆಲ್ಲದರ ಪರಿಣಾಮವಾಗಿ ಮುಂದೆ ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ಆ ಒಂದು ಪೀಠದಲ್ಲಿ ಬರುವಂತಹ ನಿಟ್ಟಿನಲ್ಲಿ ಅದಕ್ಕೆ ಪೂರ್ವ ತಯಾರಿ ಏನು ಬೇಕೋ ಅದು ನಡೀತದೆ. ಅದಾದ ಮೇಲೆ ಅವರು ಜಿತಾಮಿತ್ರ ತೀರ್ಥರಿಗೆ ಸನ್ಯಾಸಾಶ್ರಮ ಕೊಟ್ಟರು. ಜಿತಾಮಿತ್ರ ತೀರ್ಥರು ರಘುನಂದನ ತೀರ್ಥರಿಗೆ, ರಘುನಂದನ ತೀರ್ಥರು ಸುರೇಂದ್ರ ತೀರ್ಥರಿಗೆ, ಸುರೇಂದ್ರ ತೀರ್ಥರು ವ್ಯಾಸರಾಜರಿಂದ ನಾವು ದತ್ತವಾಗಿ ಪಡೆದಂತಹ ದಂಡ ಪಲ್ಲಟವನ್ನು ಮಾಡಿ ತಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿದಂತಹ ವಿಷ್ಣು ತೀರ್ಥರಾಗಿದ್ದವರಿಗೆ ವಿಜೇಂದ್ರ ಸ್ವಾಮಿಗಳು ಅಂತ ಅವರಿಗೆ ಮರುನಾಮಕರಣವನ್ನ ಮಾಡಿ ಅವರಿಗೆ ಪೀಠವನ್ನು ಒಪ್ಪಿಸ್ತಾರೆ. ಅಲ್ಲಿ ಸಂಸ್ಕಾರ ಅನ್ನುವುದೇನು ನಡೆದು ಬಂದಿದೆ, ಗುರುಗಳು ಶಿಷ್ಯರಿಗೆ ಆಶ್ರಮ ಕೊಡುವುದು ಅಂತ, ಆ ಸಂಪ್ರದಾಯ ಅನ್ನುವುದು ಚಿನ್ನವಾಗಬಾರದು ಅನ್ನುವ ಒಂದು ನಿಟ್ಟಿನಲ್ಲಿ ತಾವೇ ನಾರಾಯಣಾಚಾರ್ಯರು ಅನ್ನುವ ಸದ್ಬ್ರಾಹ್ಮಣನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಸುಧೀಂದ್ರ ತೀರ್ಥರು ಅಂತ ನಾಮಕರಣ ಮಾಡುತ್ತಾರೆ. ಸುರೇಂದ್ರ ತೀರ್ಥರೇ ಅವರಿಗೆ ಆಶ್ರಮವನ್ನ ಕೊಟ್ಟದ್ದು. ಕಾರಣ ಏನು ಅಂದ್ರೆ ಇಲ್ಲಿ ವ್ಯಾಸರಾಜರಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದವರು ವಿಷ್ಣು ತೀರ್ಥರು, ದಂಡ ಪಲ್ಲಟನ ಮಾಡಿ ಈ ಕಡೆ ವಿಜೇಂದ್ರ ಸ್ವಾಮಿಗಳು ಅಂತ ಬಂದಿದ್ದಾರೆ. ವಿಭುಧೇಂದ್ರ ತೀರ್ಥರ ಪರಂಪರೆ ಎನ್ನುವುದು ನ್ಯಾಸಚ್ಛೇದವಾಗಬಾರದು ಅನ್ನುವ ಕಾರಣಕ್ಕೆ ತಾವು ಸನ್ಯಾಸಾಶ್ರಮವನ್ನು ಕೊಟ್ಟು, ಅದಾದ ಮೇಲೆ ವಿದ್ಯಾಗುರುಗಳು ಅಂತ ವಿಜೇಂದ್ರ ಸ್ವಾಮಿಗಳ ಬಳಿಯಲ್ಲಿ ಅವರನ್ನು ಒಪ್ಪಿಸ್ತಾರೆ. ಆಶ್ರಮ ಗುರುಗಳಾಗಿ ಸುರೇಂದ್ರ ತೀರ್ಥರು, ವಿದ್ಯಾಗುರುಗಳಾಗಿ ವಿಜೇಂದ್ರ ಸ್ವಾಮಿಗಳು ಸುಧೀಂದ್ರ ತೀರ್ಥರನ್ನ ಬೆಳೆಸ್ತಾರೆ. ಸುಧೀಂದ್ರ ತೀರ್ಥರ ಅಪ್ರತಿಮವಾಗಿರ್ತಕ್ಕಂತಹ ಸಾಧನೆ, ಅವರು ಮಾಡಿದಂತಹ ರಾಮದೇವರ ಸೇವೆ, ಇವೆಲ್ಲವೂ ಭೂಮಂಡಲದಲ್ಲಿ ಪ್ರಸಿದ್ಧವಾಯಿತು ಅಂತ ಸ ರಾಮಚಂದ್ರ ಪ್ರತಿಮಾ ಜಯೀಂದ್ರ ಸುಧೀಂದ್ರ ಯೋಗೀಂದ್ರ ಮಗಾತ್ಕ್ರಮೇಣ ವಿಸ್ತೀರ್ಣ ಕೀರ್ತಿ ವಿಭಾವ್ಯವನ್ಯಾಂ ವಿಖ್ಯಾತ ವಿದ್ವಜ್ಜನವಂದ್ಯ ಪಾದ. ವೇದಾಂತ ಸಾಮ್ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಸುಧೀಂದ್ರ ತೀರ್ಥರು ಭೂಮಂಡಲದಲ್ಲಿ ಪ್ರಸಿದ್ಧರಾಗಿದ್ದರು ಅಂತ ಕೇಳಿದರೆ, ವಿದ್ವತ್ ಪ್ರಪಂಚದಲ್ಲಿ ಸುಧೀಂದ್ರ ತೀರ್ಥರು ಅನ್ನುವವರು ಅದು ಪ್ರಖರವಾಗಿ ಬೆಳಗುವಂತ ಸೂರ್ಯ ಅಂತ ಆ ಕಾಲದಲ್ಲಿ ಎಲ್ಲರಿಂದಲೂ ಮನ್ನಣೆಯನ್ನ ಗಳಿಸಿ, ರಾಜಾದಿರಾಜರು ಅಂತ ಅದು ಗಂಜಾಂ ರಾಜರಿಂದ ಹಿಡಿದು ಎಲ್ಲ ರಾಜರು, ಆಗಿನ ಕಾಲದಲ್ಲಿ ಪ್ರಸಿದ್ಧರಾಗಿದ್ದಂಥ ರಾಜರು ಅಂತ ಯಾರಿದ್ರು ಅವರೆಲ್ಲರಿಂದ ಅನೇಕವಾಗಿರ್ತಕ್ಕಂತಹ ತಾವು ರತ್ನಾಭಿಷೇಕಾದಿಗಳನ್ನೆಲ್ಲವನ್ನ ಪಡೆದಂತ ಮಹಾನುಭಾವರು ಸುಧೀಂದ್ರ ತೀರ್ಥರು. ಅಲ್ಲಿಗೆ ಆ ಪರಂಪರೆ ಸುಧೀಂದ್ರ ತೀರ್ಥರ ಶಿಷ್ಯರಾಗಿ ರಾಘವೇಂದ್ರ ಸ್ವಾಮಿಗಳು ಬರುವವರಿದ್ದಾರೆ. ಅದಕ್ಕೆ ರಾಯರ ಮಠದ ಪರಂಪರೆಯನ್ನ ಅವರು ಅಲ್ಲಿ ನಿರೂಪಣೆಯನ್ನು ಮಾಡಿ, ತದನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿದ ಕುಂಭಕೋಣವನ್ನ ವರ್ಣಿಸ್ತಾರೆ. ವರ್ಣನೆ ಎನ್ನುವುದು ಒಬ್ಬ ಕವಿಯಾದವ ಶಾಸ್ತ್ರಾತ್ಮಕವಾಗಿ ಹೇಗೆ ಮಾಡಬಹುದು ಅನ್ನುವುದನ್ನ ನಾರಾಯಣ ಪಂಡಿತಾಚಾರ್ಯರು ತೋರಿಸಿಕೊಟ್ಟ ನಿಟ್ಟಿನಲ್ಲಿ
ನಾರಾಯಣಾಚಾರ್ಯರು ತೋರಿಸಿಕೊಡ್ತಾರೆ ಅಂತ. ಮೂರು ಕಣ್ಣುಗಳಿರ್ಬೇಕಂತೆ ಒಬ್ಬ ಕವಿಯಾದವನಿಗೆ. ಒಂದು ಆಧ್ಯಾತ್ಮದ ದೃಷ್ಟಿ, ಒಂದು ಇತಿಹಾಸದ ದೃಷ್ಟಿ, ಒಂದು ಕಾವ್ಯದ ದೃಷ್ಟಿ ಅಂತ ಮೂರು. ಆ ಮೂರು ಒಂದಕ್ಕೊಂದು ಪೂರಕವಾಗಿದ್ರೆ ಅದು ಶಾಸ್ತ್ರ ಕಾವ್ಯವಾಗತ್ತೆ, ಇಲ್ಲ ಅಂದ್ರೆ ಬರೀ ಕಾವ್ಯವಾಗತ್ತೆ. ಅದು ತೀರ ಕಲ್ಪನೆಯಲ್ಲಿಯೇ ಮುಳುಗಿ ಹೋದರೆ ಕಾವ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದು ಓದಬಹುದು, ಕೇಳಿದ್ರೆ ಸಂತೋಷವಾಗತ್ತೆ, ಅಧ್ಯಯನ ಮಾಡಿದ್ರಿಂದ ಮನಸ್ಸು ರಂಜಿತವಾಗತ್ತೆ, ಅಲ್ಲಿಗೆ ಸೀಮಿತವಾಗಿ ಬಿಡ್ತದೆ, ಅದು ಪುಣ್ಯ ಪ್ರಾಪ್ತಿ ಆಗೋದಿಲ್ಲ. ತೀರ ಆಧ್ಯಾತ್ಮದ ಕಡೆಗೆ ಒತ್ತು ಕೊಟ್ಟು ಅದನ್ನೇ ಪ್ರಧಾನವಾಗಿ ಮಾಡಿಕೊಂಡ್ರೆ ಅದು ಹೆಚ್ಚು ಜನರನ್ನ ತಲುಪುವುದಿಲ್ಲ. ಜ್ಞಾನಿಗಳಾಗಿರ್ತಕ್ಕಂಥವ್ರು ಅಧ್ಯಯನ ಮಾಡ್ತಾರೆ, ಅದು ಅವರಿಗೆ ತಲುಪತ್ತೆ, ಅದರ ಮುಖ್ಯವಾದ ಉದ್ದೇಶ ಜನಸಾಮಾನ್ಯರಿಗೆ ತಲುಪಬೇಕು ಅಂತ. ಹಾಗಾಗಿ ಆಧ್ಯಾತ್ಮವೂ ಕೂಡ ಅತಿಯಾಗಬಾರದು, ಕಾವ್ಯವೂ ಅತಿಯಾಗಬಾರದು. ಇವೆರಡರ ಒಂದು ಸಂಬಂಧವನ್ನು ಹೇಗೆ ಕೂಡಿಸಬೇಕು ಅಂದ್ರೆ ಇತಿಹಾಸಕ್ಕೆ ಅಪಚಾರವಾಗಬಾರದು. ಕೆಲವರೆಲ್ಲ ಇತಿಹಾಸಕ್ಕೆ ಅಪಚಾರ ಮಾಡಿದ್ದೇ ಉಂಟು. ತಾವು ತಮ್ಮ ಕಾವ್ಯವನ್ನ ವಿಜೃಂಭಿಸ್ಲಿಕ್ಕೋಸ್ಕರವಾಗಿ ಕಾವ್ಯವನ್ನ ತುಂಬಾ ಅದು ಪ್ರಖರವಾಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಜನಪ್ರಿಯತೆಯನ್ನ ಗಳಿಸಿಕೊಡುವ ನಿಟ್ಟಿನಲ್ಲಿ ಇತಿಹಾಸವನ್ನೇ ತಿರುಚಿ ಬರೆದಂತ ಸುಮಾರು ಜನ ಇದ್ದಾರೆ. ಕಾಳಿದಾಸನಂತೆ ಅವ ಅಭಿಜ್ಞಾನ ಶಾಕುಂತಲೆಯಲ್ಲಿ ಕಾಳಿದಾಸ ದುರ್ವಾಸರ ಪ್ರಸಂಗವನ್ನ ಮಧ್ಯದಲ್ಲಿ ತಂದ, ಮಹಾಭಾರತದಲ್ಲಿ ಇಲ್ಲದ ಪ್ರಸಂಗ ಅದು. ದುರ್ವಾಸರು ಶಕುಂತಲೆಗೆ ಶಾಪ ಕೊಟ್ರು ಅಂತ, ನಿನ್ನ ಪ್ರಿಯಕರನಾದವನು ನಿನ್ನನ್ನ ಮರೆತು ಹೋಗಲಿ ಅಂತ. ಅದೊಂದು ಅವ ತನ್ನ ಕಲ್ಪನೆಗೆ ಅನುಸಾರವಾಗಿ ಅದನ್ನ ಮಾಡಿಕೊಂಡ. ಅದು ಎಷ್ಟು ಮಟ್ಟಿಗೆ ಇವತ್ತು ಜನಪ್ರಿಯವಾಗಿ ಬಿಟ್ಟಿದೆ ಅಂದ್ರೆ ಮೂಲ ಮಹಾಭಾರತದ ಕಥೆಯನ್ನು ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯವಿಲ್ಲ, ಹಂಗಾಗಿ ಬಿಟ್ಟಿದೆ. ಇಲ್ಲ ಆಚಾರ್ಯ, ನೀವು ದುರ್ವಾಸರು ಶಾಪ ಕೊಟ್ಟಿದ್ದೆ ಹೇಳಿಲ್ವಲ್ಲ ಅಂತ ಕೇಳುತ್ತಾರೆ. ಅದಿಲ್ಲ, ಅದು ಮಹಾಭಾರತದಲ್ಲಿ ಅದು ಅವ ಮಾಡಿಕೊಂಡಂತ ಕಲ್ಪನೆ. ಹೀಗೆ ಒಂದು ಸಣ್ಣ ಕಲ್ಪನೆ ಅದು ಒಬ್ಬ ಕವಿಯಾಗಿರ್ತಕ್ಕಂಥವ ಪ್ರಸಿದ್ಧನಾಗಿ ಬಿಟ್ರೆ ಅದು ಮೂಲವನ್ನ ಹೇಗೆ ಛೇದ ಮಾಡಿ ಬಿಡ್ತದೆ ಅಂತ, ಮೂಲಕ್ಕೆ ಅಪಚಾರ ಹೇಗಾಗತ್ತೆ ಅನ್ನುವುದಕ್ಕೆ ಇದೊಂದು ದೃಷ್ಟಾಂತ. ಅದು ಅಪಚಾರವೂ ಆಗಬಾರದು. ಐತಿಹಾಸಿಕವಾಗಿಯೂ ಕೂಡ ನ್ಯಾಯ ಒದಗಿಸಬೇಕು, ಆಧ್ಯಾತ್ಮಿಕವಾಗಿ ನ್ಯಾಯ ಒದಗಿಸಬೇಕು. ಇವೆರಡರ ಜೊತೆಗೆ ಕಾವ್ಯ ಅದು ಅಪೂರ್ವವಾದ ರೀತಿಯಲ್ಲಿ ಬರಬೇಕು. ಇದನ್ನ ನೀವು ನೋಡಬೇಕು. ನಾರಾಯಣ ಪಂಡಿತಾಚಾರ್ಯರಲ್ಲಿ ಅದೇ ನಿಟ್ಟಿನಲ್ಲಿ ಬಂದವರು ನಾರಾಯಣಾಚಾರ್ಯರು, ಅದೇ ಹೆಸರು, ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿಭೆ. ಕುಂಭಕೋಣವನ್ನ ವರ್ಣಿಸಬೇಕು. ಒಂದು ಕ್ಷೇತ್ರ, ರಾಘವೇಂದ್ರ ಸ್ವಾಮಿಗಳಂಥವರ ಜನ್ಮಕ್ಕೆ ಕಾರಣವಾದ ಕ್ಷೇತ್ರ, ಹೆಂಗ್ ವರ್ಣಿಸೋದದು? ಸ್ವಯಂಭುವಾಯ ಸಸೃಜೆ ಪುರಸ್ತಾತ್ ಬ್ರಹ್ಮಾಂಡ ಸೃಷ್ಟೇ ಪರಿಶೀಲನಾಯ ನೋಚೇತ ಮುಷ್ಯಾ ಕಥಮೀದೃಶಿ ಸ್ಯಾತ್ ವಿಶಾಲತಾ ವಿಶ್ವನಿವಾಸ ಯೋಗ್ಯ. ಏನ್ ಅಪೂರ್ವವಾಗಿ ವರ್ಣಿಸ್ತಾರೆ ಅಂದ್ರೆ, ಬ್ರಹ್ಮದೇವರು ವಿಶಾಲವಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ ಭಗವಂತನ ಆಜ್ಞಾ ಪ್ರಕಾರವಾಗಿ. ಯಾರೇ ಆಗಲಿ ಯಾವುದಾದ್ರೂ ಒಂದು ದೊಡ್ಡ ಸೃಷ್ಟಿಯನ್ನ ಮಾಡಬೇಕು ಅಂತ ಅಂದಾಗ ಒಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ತಾರೆ ಹೆಂಗಿರಬೇಕು ಅಂತ. ನಮ್ಮಲ್ಲಿ ವೇದದಲ್ಲಿ ಸಂಧ್ಯಾವನೆ ಮಾಡುವಂತಹ ಅಭ್ಯಾಸ ಇಟ್ಟುಕೊಂಡವರಿಗೆ ಅದು ಗೊತ್ತಿರುತ್ತದೆ. ಋತಂಚ ಸತ್ಯಂಚಾಭಿ ಧಾತವಸೋ ಅಧ್ಯಜಾಯತ ತಥೋ ರಾತ್ರಿ ಜಾಯತ ತತ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದಧೀ ಅಂತಿದೆ ಅಲ್ಲಿ. ಋತಂಚ ಸತ್ಯಂಚ, ಋತಸತ್ಯಗಳು ಅಂತ ನಾವು ಹೇಳ್ತೇವೆ. ಮಧ್ವಾಚಾರ್ಯರು ಅವೆರಡಕ್ಕೆ ಅರ್ಥವನ್ನ ಹೇಳುತ್ತಾ, ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ ಪೂರ್ವಿಕಾಕೃತಿ, ಋತಂತು ಮಾನಸೋ ಧರ್ಮ ಸತ್ಯಂ ತತ್ ಪ್ರಯೋಗಕಃ ಅಂತ ಒಂದು ಮಾತು ಹೇಳುತ್ತಾರೆ. ಋತ ಅಂದ್ರೆ ಏನು, ಸತ್ಯ ಅಂದ್ರೆ ಅಂತ ಸುಮಾರು ಜನ ಅವೆರಡು ಸಮಾನಾರ್ಥಕವಾದ ಪದಗಳು ಅಂತ ಅರ್ಥ ಬರೆದು ಬಿಟ್ಟಿದ್ದಾರಲ್ಲ. ಸಂಸ್ಕೃತದಲ್ಲಿ ಎರಡು ಪದಗಳಿಗೆ ಒಂದೇ ಅರ್ಥ ಇರುವುದಿಲ್ಲ, ಒಂದು ಶೇಡ್ ಆಫ್ ಮೀನಿಂಗ್ ಆದ್ರೂ ಕೂಡ ವ್ಯತ್ಯಾಸವಿರುತ್ತದೆ. ಋತ ಅಂದ್ರೆ ಏನು ಅಂದ್ರೆ ಆಚಾರ್ಯರು ಹೇಳ್ತಾರೆ ಯಥಾರ್ಥ ಜ್ಞಾನ, ಮನಸ್ಸಿನ ಧರ್ಮ ಅಂತ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಮನುಷ್ಯ ಮನಸ್ಸಿನಲ್ಲಿ ಅದರ ರೂಪುರೇಖೆಗಳನ್ನ ತಾನು ನಿರ್ಧಾರ ಮಾಡ್ತಾನಂತೆ. ಅದು ಕೆಲವರಿಗೆ ಮನಸ್ಸಿನಲ್ಲೇ ಮಾಡ್ಕೊಳ್ಳಿಕ್ ಬರ್ತದೆ, ಕೆಲವರು ಅದನ್ನು ತೆಗೆದು ಪೇಪರ್ ಮೇಲೆ ಬರ್ಕೊಳ್ತಾರೆ. ಈಗ ಒಂದು ದೊಡ್ಡ ಕಟ್ಟಡವನ್ನ ಕಟ್ಟಬೇಕಾದ್ರೆ ಇಂಜಿನಿಯರ್ ಆದವನು ಪ್ಲಾನ್ ಹಾಕ್ತಾನೆ. ಈ ಕಟ್ಟಡ ಅಂದ್ರೆ ಹೇಗೆ ಬರಬೇಕು, ಅದೆಷ್ಟು, ಎಲ್ಲೆಲ್ಲಿ ಯಾವ ಯಾವ ಕೋಣೆಗಳು ಬರಬೇಕು, ದೇವರ ಮನೆ ಎಲ್ಲಿ ಬರಬೇಕು, ಹಾಲ್ ಎಲ್ಲಿರಬೇಕು ಅಂತ ಪೇಪರ್ ಮೇಲೆ ಅವೆಲ್ಲವನ್ನ ಕೂಡ ಪ್ಲಾನ್ ಆಗಿ ಹಾಕ್ತಾನೆ. ಅದಾದ ಮೇಲೆ ಅದನ್ನ ಕಟ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಪೇಪರ್ ಮೇಲೆ ಹಾಕಿರುವಂತ ಪ್ಲಾನ್ ಅನ್ನ ಋತ ಅಂತಲೂ, ಕಟ್ಟಡ ಅನ್ನುವುದು ನಿರ್ಮಾಣ ಹಂತಕ್ಕೆ ಬಂದ ಮೇಲೆ ಅದನ್ನ ಸತ್ಯ ಅಂತಲೂ ಕರೀತಾರೆ. ಜ್ಞಾನಕ್ಕನುಗುಣವಾಗಿ ಕೃತಿ, ಮನಸ್ಸಿನಲ್ಲಿ ಏನು ಜ್ಞಾನವನ್ನ ತಂದುಕೊಂಡಿರ್ತೇವೆ ಅದಕ್ಕೆ ಸರಿಯಾದ ಕೃತಿ, ಜ್ಞಾನದ ಪ್ರಯೋಗದಲ್ಲಿ ಅದನ್ನ ತಂದಾಗ ಅನುಷ್ಠಾನಕ್ಕೆ ಬರುವುದನ್ನ ಸತ್ಯ ಅಂತ ಕರೀತಾರೆ ಅಂತ ಆಚಾರ್ಯರು ಹೇಳ್ತಾರೆ. ನೀವು ಯಾವ ಕೆಲಸ ಮಾಡಬೇಕಾದರೂ ಋತ ಸತ್ಯಗಳಿರ್ಲೇಬೇಕು, ಅದಿಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಒಂದು ಒಂದು ಪ್ರವಚನ ಏರ್ಪಡಿಸಬೇಕು ಅಥವಾ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ಆಚರಣೆ ಮಾಡಬೇಕು, ಏನೇ ಆದ್ರೂ ಕೂಡ ಮನಸ್ಸಿನಲ್ಲಂತೂ ಒಂದು ಯೋಚನೆ ಮಾಡಿಕೊಳ್ತಾರೆ, ಇಂಥವ್ರನ್ನ ಉಪನ್ಯಾಸ ಕರಿಬೇಕು, ಇಷ್ಟೊತ್ತು ಕಾರ್ಯಕ್ರಮ ಪ್ರಾರಂಭ ಆಗಬೇಕು, ಇಂಥವ್ರು ಹೂ ತರಬೇಕು, ಇಂಥವ್ರು ಪೂಜೆ ಮಾಡಬೇಕು, ಹೀಗೆ ಅಡಿಗೆ ಅವ್ರಿಗೆ ಇಂಥವ್ರಿಗೆ ಹೇಳಬೇಕು. ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಒಂದು
ಬ್ಲೂ ಪ್ರಿಂಟ್ ಅಂತ ಇವತ್ತಿನ ಭಾಷೆಯಲ್ಲಿ ಕರೀತಾರೆ, ಇಂಜಿನಿಯರ್ ಭಾಷೆಯಲ್ಲಿ. ಅದು ಮಾಡಿಕೊಳ್ಳಿಲ್ಲ ಅಂದ್ರೆ ಕೆಲಸ ಆಗುವುದಿಲ್ಲ. ಹಾಗೆ ಬ್ರಹ್ಮದೇವರು ಒಂದು ಬ್ಲೂ ಪ್ರಿಂಟ್ ಮಾಡಿಕೊಂಡ್ರಂತೆ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡುವಾಗ. ದೊಡ್ಡ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುತ್ತಾ ಇದ್ದೇನೆ, ಅದಕ್ಕೊಂದು ಬ್ಲೂ ಪ್ರಿಂಟ್. ಯಾವುದದು ಬ್ಲೂ ಪ್ರಿಂಟ್ ಅಂದ್ರೆ ಆ ಬ್ಲೂ ಪ್ರಿಂಟೇ ಕುಂಭಕೋಣ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಎಲ್ಲವೂ ಕುಂಭಕೋಣದಲ್ಲಿದೆ ಅಂತ. ಸ್ವಯಂಭುವಾಯ ಸಸೃಜೆ ಪುರಸ್ತಾತ್ ಬ್ರಹ್ಮಾಂಡ ಸೃಷ್ಟೇ ಪರಿಶೀಲನಾಯ. ಏನ್ ಅಪೂರ್ವವಾಗಿರ್ತಕ್ಕಂಥ ವರ್ಣನೆ, ಏನ್ ಅದ್ಭುತವಾದ ವರ್ಣನೆ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವ ಪೂರ್ವದಲ್ಲಿ ಬ್ರಹ್ಮದೇವರು ಅದಕ್ಕೆ ಒಂದು ಮಾದರಿ ಅಂತ ಕರೀತೀವಲ್ಲ, ಬ್ಲೂ ಪ್ರಿಂಟ್ ಅಂದ್ರೆ ಒಂದು ಮಾದರಿಯನ್ನು ಸೃಷ್ಟಿ ಮಾಡಿದ್ರಂತೆ. ಆ ಮಾದರಿಯೇ ಕುಂಭಕೋಣ. ನಿಮಗೆ ಬ್ರಹ್ಮಾಂಡದಲ್ಲಿ ಏನು ಬೇಕು ಹೇಳ್ರಿ, ಕುಂಭಕೋಣದಲ್ಲಿದೆ. ನೋಚೇತ ಮುಷ್ಯ ಕತಮಿ ದೃಶಿ ಸ್ಯಾತ್ ವಿಶಾಲತಾ ವಿಶ್ವ ನಿವಾಸ ಯೋಗ್ಯ. ಆ ಪಟ್ಟಣದಲ್ಲಿ ಸಮಸ್ತ ಪ್ರಪಂಚದ ಜನರು ವಾಸ ಮಾಡಲಿಕ್ಕೆ ಸಾಕಾಗುವಷ್ಟು ವಿಸ್ತಾರವಾಗಿರ್ತಕ್ಕಂತಹ ಭೂಮಿ ಇದೆ. ಯಾವುದಾದರೂ ಒಂದು ದೇಶದಲ್ಲಿ ಅಥವಾ ಯಾವುದಾದರೂ ಒಂದು ಪಟ್ಟಣದಲ್ಲಿ ಊರಿನಲ್ಲಿ ದೇವಸ್ಥಾನ ಇರ್ತದೆ. ಸಾಧಾರಣವಾಗಿ ಒಂದು ಊರಿನಲ್ಲಿ ದೇವಸ್ಥಾನ ಇರುತ್ತೆ. ಪ್ರಾಯ ಇಡೀ ಪ್ರಪಂಚದಲ್ಲಿ ದೇವಸ್ಥಾನದ ಒಳಗೆ ಊರು ಅಂತಿರುವುದು ಕುಂಭಕೋಣ ಒಂದೇ. ಮೊದಲು ದೇವಸ್ಥಾನ, ಆಮೇಲೆ ಊರು ಅಂತ. ಅಂಥ ಅಪೂರ್ವವಾದದ್ದು ಅಂತ. ಅದಕ್ಕೆ 2-3 ಉದಾಹರಣೆಯನ್ನು ಕೊಡ್ತಾರೆ. ಮೊದಲನೆಯದು, ಜಾಸ್ತಿ ಬೇಡ, ಒಂದೊಂದು ನೋಡ್ಕೊಂಡು ಹೋಗೋಣ, ನಮಗೆ ಸಮಯ ಇಲ್ಲ, ಅದರಿಂದ ಬೇಕಾದಷ್ಟು ಮಾತ್ರ ಆರಿಸಿಕೊಂಡಿದ್ದೇನೆ. ಪಕ್ಷಿಗಳು ಹೇಗಿದ್ವು ಅಂತ ನೋಡಿಬಿಡ್ರಿ ಕುಂಭಕೋಣದಲ್ಲಿ ಅಂತಾರೆ. ಪಕ್ಷಿಗಳು ಹೇಗಿದ್ವು ಅವ್ರು ಹೇಳ್ತಾರೆ, ನ ಕೇವಲಂ ಯದ್ವಲಭಿ ವಿಹಂಗಾಹ ಪ್ರಾಂಶಸ್ಥಿತಾನಂದನ ನೀಡಭಾಜ ಗಿರ್ವಾಣವಾಣ್ಯಾ ವಿಹಗಾನ್ ನಿವಾದೈಃ ವಿಜಗ್ಯರೇ ಹಂತ ವಿಚಿತ್ರವಾಗ್ಬಿಹಿ. ಕುಂಭಕೋಣದಲ್ಲಿ ಮನೆಗಳಿತ್ತಲ್ಲ, ಯಾವ ಮನೆ ಸಿಂಗಲ್ ಫ್ಲೋರ್ ಬಿಲ್ಡಿಂಗೇ ಇಲ್ಲ ಅಲ್ಲಿ. ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಗಳಲ್ಲಿ ಮಿನಿಮಮ್ ಅಂದ್ರೆ 5-6 ಮಹಡಿಗಳ ಕಟ್ಟಡವೇ ಇತ್ತಂತೆ. ಅಂಥ ಒಂದು ಫಲಭರಿತವಾದ ಸಂಪದ್ಭರಿತವಾದ ಊರು ಅದು ಕುಂಭಕೋಣ. ಅಲ್ಲಿದ್ದವರೆಲ್ಲರೂ ಕೂಡ 5-6 ಮಹಡಿಗಳ ಮನೆಯನ್ನ ಕಟ್ಟಿಕೊಂಡಿದ್ದವರು. ಅವಾಗೆಲ್ಲ ಮನೆ ಕಟ್ಟುವುದು ಅಂದ್ರೆ ಕಂಬಗಳಿರ್ತಿತ್ತು, ಕಂಬಗಳಲ್ಲಿ ತಾರಸಿ ಅದನ್ನ ನಿಲ್ಲಿಸ್ಬಿಟ್ಟು ಮೇಲಿಂದ ಮೇಲೆ ಮನೆ ಕಟ್ಟೋದು. ಅಂತ ಸೂರುಗಳಲ್ಲಿ, ಎತ್ತರವಾದ ಸೂರಿನಲ್ಲಿ ಸುಮಾರು ಪಕ್ಷಿಗಳು ಗೂಡು ಕಟ್ಟಿಕೊಂಡಿರ್ತಿದ್ವಂತೆ. ಅದು ಹೆಂಗೆ ಗೂಡು ಕಟ್ಟಿಕೊಂಡಿರ್ತಿದ್ವು ಅಂದ್ರೆ, ಅವೆಲ್ಲವೂ ಕೂಡ ಎತ್ತರದ ಸ್ಥಾನದಲ್ಲಿದ್ವು. ಅದರಿಂದ ನಂದನವನದಲ್ಲಿ ಪಕ್ಷಿಗಳು ಗೂಡು ಕಟ್ಟಿಕೊಂಡಿದ್ದವು ಹೇಗಿರ್ತಾವೋ ಹಾಗೆ ವಾಸ ಮಾಡಿದ್ವಂತೆ ಅವೆಲ್ಲ ಕುಂಭಕೋಣದಲ್ಲಿ. ನಂದನವನದಲ್ಲಿರುವಂತ ಪಕ್ಷಿಗಳನ್ನು ಮೀರಿಸ್ತಿದ್ವು ಅಂತ. ಯಾಕೆ ಮೀರಿಸ್ತಿದ್ವು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಆ ಪಕ್ಷಿಗಳೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಿದ್ವಂತೆ. ಅಷ್ಟ್ರ ಮಟ್ಟಿಗೆ ಆ ಇಡೀ ಊರು ಸಂಸ್ಕೃತಮಯವಾಗಿತ್ತು ಅಂತ ಇಲ್ಲಿ ನಾರಾಯಣಾಚಾರ್ಯ ಹೇಳ್ತಾರೆ. ಅವೆರಡು ಪಕ್ಷಿಗಳು ಪರಸ್ಪರ ಮಾತಾಡುವಾಗ ಸಂಸ್ಕೃತದಲ್ಲಿ ಮಾತಾಡಿಕೊಳ್ತಿದ್ವಂತೆ. ಬರೀ ಮಾತಲ್ಲ, ವೇದಾಂತ ವಿಚಾರಗಳನ್ನ ವಿನಿಮಯ ಮಾಡುತ್ತಿದ್ವು ಪಕ್ಷಿಗಳು ಅಂತ ಹೇಳ್ತಾರೆ. ನಾನು ನೋಡಿದ್ದೇನೆ ಅದನ್ನ ಅಂತ. ಅವ್ರು ನೋಡಿ ಬರೆದವರಲ್ವಾ, ಇಲ್ಲಿ ಯಾವುದು ಕೂಡ ಕವಿತಾ ಕಲ್ಪನೆಗಳೇನು ಇಲ್ಲ. ನಾನು ನೋಡಿದ್ದೇನೆ ಅಂತ. ಅದ್ಯಾಪಿ ದೃಶ್ಯತೆ, ಅದನ್ನ ನೋಡಿದ್ದೇನೆ ನಾನು. ಹಾಗೆ 2 ಪಕ್ಷಿಗಳು ಪರಸ್ಪರ ಮಾತಾಡಿದ್ವು ಅಂದ್ರೆ ವಾದ ವಿವಾದಗಳನ್ನ ಸಂಸ್ಕೃತದಲ್ಲಿ ಮಂಡಿಸ್ತಿದ್ವು, ವೇದಾಂತಗಳನ್ನ ಚೆನ್ನಾಗಿ ಅರಿತಿದ್ವು ಅಂತ. ಅಷ್ಟು ಮನೆಗಳಲ್ಲಿ ಸಂಸ್ಕೃತದ ಪಾಠ ಪ್ರವಚನಗಳು, ವೇದಾಂತ ಪ್ರವಚನಗಳು, ಅಷ್ಟ್ರ ಮಟ್ಟಿಗೆ ವಾದ ವಿವಾದಗಳು ನಡೆಯುತ್ತಿದ್ವು. ಅದು ಕೇಳಿ ಕೇಳಿ ಪಕ್ಷಿಗಳಿಗೆ ಅದು ಬಾಯಿಪಾಠವಾಗಿ ಬಿಟ್ಟಿತ್ತು. ಅಂದ್ರೆ ಇನ್ನೆಂಥ ಊರಿರಬೇಕು ಕುಂಭಕೋಣ, ನೋಡಿಕೊಳ್ಳ್ರಿ ಅಂತ ಅಲ್ಲಿ ಹೇಳ್ತಾರೆ. ಅಂತ ಅದ್ಭುತವಾದ ಕುಂಭಕೋಣ. ಇನ್ನೊಂದು ವರ್ಣಿಸ್ತಾರೆ, ಕುಂಭಕೋಣ ಬ್ರಹ್ಮದೇವರಿದ್ದಾಗಿತ್ತು ಅಂತ. ಬ್ರಹ್ಮದೇವರಿಗಿರುವ ಗುಣವೆಲ್ಲವೂ ಕೂಡ ಕುಂಭಕೋಣದಲ್ಲಿತ್ತು. ಬ್ರಹ್ಮದೇವರಿಗೆ ಏನೇನ್ ಗುಣವಿದೆ ನೋಡ್ರಿ. ಪದ್ಮಾತ್ಮ ಭೂ ಬ್ರಹ್ಮ ಹಿರಣ್ಯ ಗರ್ಭ ಸೃಷ್ಟಾತ್ವ ಹಂಸಾಶ್ರಯ ವಾಕ್ಪ್ರಿಯತ್ವೈಹಿ ಚತುರ್ಮುಖತ್ವೇನ ಚ ಧಾತೃಭಾವಚ್ಚಕಾಸ್ತಿ ಯಸ್ಯಾ ಚತುರಾನನತ್ವಂ. ಬ್ರಹ್ಮದೇವರು ಪದ್ಮದಿಂದ ಸೃಷ್ಟರಾದರು, ಅದಕ್ಕೆ ಪದ್ಮಭೂ ಅಂತ ಕರೀತಾರೆ ಬ್ರಹ್ಮದೇವರನ್ನ. ಬ್ರಹ್ಮಾಂಡದ ಕಟಹ ಅದು ಭಗವಂತನ ನಾಭಿಕಮಲದಿಂದ ಲಕ್ಷ್ಮೀದೇವಿ ಚಿನ್ನದ ಪದ್ಮವಾಗಿ ಹೊರಹೊಮ್ಮಿದಳು. ಅಂಡ ಅಂತ ಕರೀತೇವೆ ಬ್ರಹ್ಮಾಂಡ. ಅದು ಅರಳಿದ ಮೇಲೆ ಒಳಗಡೆ ಬ್ರಹ್ಮದೇವರು ಪ್ರಕಟರಾದರು, ಪದ್ಮಭೂ ಅಂತ ಅವರನ್ನ ಕರೀತಾರೆ. ಈ ಕುಂಭಕೋಣಕ್ಕೂ ಪದ್ಮಭೂ ಅಂತ ಹೆಸರು ಯಾಕೆ ಅಂದ್ರೆ, ಕುಂಭಕೋಣದಲ್ಲಿ ಪದ್ಮದಷ್ಟು ನಿಧಿಗಳಿದ್ದವು ಅಂತ. ಭೂಮಿಯಲ್ಲಿ ನೀವು ಎಲ್ಲಿ ಹಾಗೆದ್ರು ಪದ್ಮದಷ್ಟು ನಿಧಿಗಳು ಸಿಕ್ತಿದ್ವಂತೆ. ಪದ್ಮದ ನಿಧಿಗಳು ಅಂದ್ರೆ ಏನು, ನಮ್ಮಲ್ಲಿ ಇಂಗ್ಲಿಷಿನಲ್ಲಿ ಕನ್ನಡದಲ್ಲೇ ಆಗಲಿ ಎಷ್ಟರವರೆಗೆ ನಾವು ಎಣಿಸಬಹುದು? ಮ್ಯಾಕ್ಸಿಮಮ್ 10 ಕೋಟಿ 100 ಕೋಟಿ 100 ಕೋಟಿ ಅಲ್ಲಿವರೆಗೂ. ಅದಾದ ಮೇಲೆ ಇನ್ನು ಮುಂದೆ ನಾವು ಎಣಿಸ್ಲಿಕ್ಕೆ ಆಗೋದಿಲ್ಲ. ಸಂಸ್ಕೃತದಲ್ಲಿ 100 ಕೋಟಿಗೆ ಅಬ್ಜ ಅಂತ ಕರೀತಾರೆ. ಅಬ್ಜ ಅಂದ್ರೆ 100 ಕೋಟಿ ಇಂಟು 10 ದಶಾಬ್ಜ ಅಂತ. ಅದಕ್ಕೆ ಅಬ್ಜ 100 ಕೋಟಿ ಇಂಟು 10 ಅದನ್ನ ದಶಾಬ್ಜ.
ದಶಾಬ್ಜ ಇಂಟು 10 100 ಕೋಟಿ, ಅದಕ್ಕೆ ಖರ್ವ ಅಂತ ಕರೀತಾರೆ. ಆ ಖರ್ವ ಇದೆಯಲ್ಲ, ಅದಕ್ಕೆ ಇಂಟು 10 ದಶಕರ್ವ, ಅದಕ್ಕೆ ಇಂಟು 10 ಮಾಡಿದ್ರೆ ಪದ್ಮ ಬರ್ತದೆ. ಪದ್ಮ ಅಂದ್ರೆ 10,100 ಕೋಟಿ. ಅದು ಎಣಿಸ್ಲಿಕ್ಕೂ ಸಾಧ್ಯವಿಲ್ಲ, ಕ್ಯಾಲ್ಕುಲೇಟರ್ ಕೂಡ ಸೋತೋಗಿ ಬಿಡ್ತದೆ ಅದನ್ನ ಎಣಿಸುವಾಗ. 10,100 ಕೋಟಿಯನ್ನ ಪದ್ಮ ಅಂತ ಕರೀತಾರೆ. ಅಷ್ಟು ಪದ್ಮಗಳಿಂದ ಫಲಭರಿತವಾಗಿರ್ತಕ್ಕಂತಹ ಭೂಮಿಯನ್ನ ಪಡೆದಂತಹ, ನಿಧಿಗೆ ಆಶ್ರಯವಾದಂತಹ ಊರು ಕುಂಭಕೋಣ. ಅದಕ್ಕೆ ಕುಂಭಕೋಣಕ್ಕೂ ಪದ್ಮಭೂ ಅಂತ ಕರೀತಾರೆ ಅಂತ ಇಲ್ಲಿ ಹೇಳಿದ್ರು. ಆತ್ಮ ಅನ್ನುವಂತ ಹೆಸರುಳ್ಳಂತ ನಾರಾಯಣ, ಭಗವಂತನಿಗೆ ಆತ್ಮ ಅಂತ ಹೆಸರು, ಅವನೇ ನಿಜವಾದ ಆತ್ಮ. ಅವನಿಂದ ಬ್ರಹ್ಮದೇವರು ಪ್ರಕಟರಾದರು, ಅದರಿಂದ ಅವನನ್ನ ಆತ್ಮಭೂ ಅಂತ ಕರೀತಾರೆ ಬ್ರಹ್ಮದೇವರನ್ನ. ಇಲ್ಲಿ ಕುಂಭಕೋಣವನ್ನು ಆತ್ಮಭೂ ಅಂತ ಕರೀತಾರೆ, ಯಾಕೆಂದ್ರೆ ಆತ್ಮನಾರಾಯಣನ ದೇವಾಲಯವಿದೆ ಅಲ್ಲಿ. ಆತ್ಮನಾರಾಯಣನ ದೇವಾಲಯದಿಂದ ಪ್ರಕಟವಾದದ್ದು ಕುಂಭಕೋಣ, ಆದ್ದರಿಂದ ಕುಂಭಕೋಣಕ್ಕೂ ಆತ್ಮಭೂ ಅಂತ ಹೆಸರು. 2. ಮೂರನೆಯದು, ಬ್ರಹ್ಮದೇವರು ಗುಣಪರಿಪೂರ್ಣರಾಗಿದ್ದಾರೆ. ಬ್ರಹ್ಮದೇವರು ಗುಣಪರಿಪೂರ್ಣರಾಗಿದ್ದಾರೆ, ರುಜುದೇವತೆಗಳೆಲ್ಲ ಅಗ್ರಗಣ್ಯರವರು, ಅವರನ್ನ ಅವರು ಪೂರ್ಣ ಪ್ರಜ್ಞರು ಅಂತ ನಾವು ಕರೀತೇವೆ. ಅದರಂತೆ ಈ ಕುಂಭಕೋಣವು ಕೂಡ ಗುಣಗಳಿಂದ ಪೂರ್ಣವಾಗಿದೆ ಅಂತ. ಏನು ಗುಣಗಳಿಂದ ಪೂರ್ಣವಾಗಿದೆ ಅಂದ್ರೆ, ಸಂಪತ್ತಿನಿಂದ ನೀವು ಯಾವುದೇ ತೆಗೆದುಕೊಳ್ಳ್ರಿ, ಇಂಥದ್ದಿಲ್ಲ ಕುಂಭಕೋಣದಲ್ಲಿ ಅಂತಿಲ್ಲ, ಎಲ್ಲವೂ ಕೂಡ ಗುಣ ಅಂತ ತೆಗೆದುಕೊಂಡ್ರೆ ಅದರಿಂದ ಪರಿಪೂರ್ಣರಾಗಿವೆ ಅಂತ. ಎಷ್ಟು ಜನ ಪಂಡಿತರು ಅಲ್ಲಿ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವರಿದ್ದರು ಅನ್ನುವುದನ್ನ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮಲ್ಲಿ ಅದೊಂದು ಹೇಳೋರು. ಹಿಂದಿನ ಕಾಲದಲ್ಲಿ ನಾವು ತುಂಬಾ ಚಿಕ್ಕವರಾಗಿದ್ದಾಗ ಮಲ್ಲೇಶ್ವರ ಮತ್ತೆ ಚಾಮರಾಜಪೇಟೆ ಎರಡಕ್ಕೆ ಅದೊಂದು ಮಾತಿತ್ತು. ನೀವು ಅಲ್ಲೇನಾದ್ರೂ ಒಂದು ಕಲ್ ತೆಗೆದು ಎಸೆದ್ರೆ ಮಲ್ಲೇಶ್ವರದಲ್ಲಿ ಅಥವಾ ಚಾಮರಾಜಪೇಟೆಯಲ್ಲಿ ಅದು ಮಿನಿಮಮ್ 6 ಶಾಸ್ತ್ರವನ್ನ ಓದಿದಂತಹ ಒಬ್ಬ ಪಂಡಿತನ ಮೇಲೆ ಬೀಳ್ತದೆ ಅಂತ. ಅಷ್ಟರ ಮಟ್ಟಿಗೆ ನಮ್ಮ ಬಾಲ್ಯದಲ್ಲಿ ಮನೆಗಳಲ್ಲಿ ವೈದಿಕರು ತುಂಬಿದ್ದಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಊರುಗಳನ್ನ ನಾವು ಬಾಲ್ಯದಲ್ಲಿ, ನೀವು ನೋಡಿರ್ತೀರಿ, ನಾವು ನೋಡಿದ್ವಿ. ಎಲ್ಲ ಹೋಯ್ತು ಎಲ್ಲವೂ ಕೂಡ ಒಂದು ಸಮನೆ ಹೋಯ್ತು. ಎಲ್ಲರೂ ಅವ್ರವ್ರ ಪಾಡ ಅವ್ರವ್ರಿಗೆಲ್ಲ ನಶಿಸಿ ಹೋದ್ರು. 6 ವಿದ್ಯೆ 7 ವಿದ್ಯೆ ಎಲ್ಲ ಬಾಯಲ್ಲಿ ಹೇಳ್ಕೋಬೋದಷ್ಟೇ. ನಮ್ಮ ತಾತ ಕಲ್ತಿದ್ರು, ನಮ್ಮ ಮುತ್ತಾತ ಕಲ್ತಿದ್ರು ಅಂತ ಹೇಳಿ ಬೆಂತಟ್ಟುಕೊಳ್ಳುವ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಇದು ಅದನ್ನ ನಮ್ಮ ಕಣ್ಣಲ್ಲಿ ಮುಂದೆ ಇದ್ದಂತಹ ಆಗಿನ ಕಾಲದ ಮಲ್ಲೇಶ್ವರ, ಆಗಿನ ಕಾಲದ ಚಾಮರಾಜಪೇಟೆ ಹೇಗಿತ್ತು ಅಂದ್ರೆ, ಇನ್ನು ಕುಂಭಕೋಣ ಹೇಗಿತ್ತು ಅವಾಗ ಅಂತ, ಅದಕ್ಕೆ ಅದನ್ನು ಪೂರ್ಣ ಅಂತ ಕರೀತಿದ್ರು. ಚತುರ್ಮುಖ ಬ್ರಹ್ಮದೇವರು ಹಿರಣ್ಯಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಅವತಾರ ಮಾಡಿ, ಅದೇ ಬ್ರಹ್ಮಾಂಡದಲ್ಲಿ ಹಿರಣ್ಯಾತ್ಮಕವಾಗಿರ್ತಕ್ಕಂಥದ್ದೇನಿದೆ ಅದರಲ್ಲಿ ಅವರಿದ್ದಾರೆ. ಅದರಿಂದ ಹಿರಣ್ಯ ಗರ್ಭ ಅಂತ ಕರೀತಾರೆ ಅವರನ್ನ. ಹಿರಣ್ಯ ಗರ್ಭದಲ್ಲಿರುವವರು. ಈ ಕುಂಭಕೋಣ ತನ್ನ ಗರ್ಭದಲ್ಲಿ ಅನೇಕವಾಗಿರ್ತಕ್ಕಂಥ ಖಣಿಗಳನ್ನ ತುಂಬಿಕೊಂಡಿದೆಯಂತೆ. ಅದನ್ನು ಹಿರಣ್ಯ ಗರ್ಭ ಅಂತ ಕರೀತಾರೆ. ತನ್ನ ಗರ್ಭದಲ್ಲಿ ಹಿರಣ್ಯವನ್ನ ತುಂಬಿಕೊಂಡಿದೆ, ಅದರಿಂದ ಹಿರಣ್ಯ ಗರ್ಭ. ಬ್ರಹ್ಮದೇವರು ಜಗತ್ ಸೃಷ್ಟಿಕರ್ತರಾಗಿರುವವರು. ಅವರು ಕೂತರೆ ನಿಂತರೆ, ಏನು ತಲೆಯನ್ನು ತಿರುಗಿಸಿದರೆ, ತಲೆ ಬಗ್ಗಿಸಿದ್ರೆ, ಎತ್ತಿದ್ರೆ ಸೃಷ್ಟಿ ಮಾಡ್ತಾ ಇರ್ತಾರೆ. ಈ ಕುಂಭಕೋಣದಲ್ಲೂ ಅಷ್ಟೇ, ನಿಮಿಷಕ್ಕೊಂದೊಂದು ಮಗು ಹುಟ್ಟಿತ್ತಂತೆ, ಅಷ್ಟು ಜನಸಂಖ್ಯೆ ಇತ್ತು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಗೆ ಸದಾ ಸೃಷ್ಟಿಯಲ್ಲಿ ತೊಡಗಿರ್ತಾರೋ, ಕುಂಭಕೋಣವು ಸದಾ ಸೃಷ್ಟಿಯಿಂದ ತುಂಬಿತ್ತು ಅಂತ. ಎಲ್ಲೋ ಒಂದು ಕಡೆ ಬೆಳಗಿನಿಂದ ಸಾಯಂಕಾಲದವರೆಗೆ ಸುಮಾರು ಮಕ್ಕಳುಗಳು, ಅಲ್ಲಿ ಅವ್ರಿಗೆ ಮಕ್ಕಳಾಯ್ತಂತೆ, ಇವ್ರಿಗೆ ಮಕ್ಕಳಾಯ್ತಂತೆ, ಆ ಮನೇಲಿ ಮಗು ಹುಟ್ಟಂತೆ, ಇದೇ ಸುದ್ದಿ. ಅಷ್ಟು ಅದ್ಭುತ ಅಂತಾರೆ. ಕೊನೆಗೆ ಬ್ರಹ್ಮದೇವರ ವಾಹನ ಹಂಸವಾಹನ ಅಂತ ಕರೀತಾರೆ ಅವರನ್ನ. ಹಂಸಕ್ಕೆ ಆಶ್ರಯ ಕೊಟ್ಟವರು ಅಂತ ಬ್ರಹ್ಮದೇವರಿಗೆ ಹೆಸರು. ಕುಂಭಕೋಣ ಪರಮಹಂಸರಿಗೆ ಆಶ್ರಯ ಕೊಟ್ಟದ್ದು. ಕುಂಭಕೋಣದಲ್ಲಿ ಎಷ್ಟು ಮಟ್ಟಿಗೆ ಪರಮಹಂಸರಿದ್ರು ವಿಜೇಂದ್ರ ಸ್ವಾಮಿಗಳ ತದನಂತರದಲ್ಲಿ ಅಂದ್ರೆ, ಅದು ಪರಮಹಂಸರ ತವರೂರಾಗಿತ್ತು ಅಂತ. ಹೀಗೆ 6 ಒಂದು ಉದಾಹರಣೆಯನ್ನ ಕೊಟ್ಟು, ಕುಂಭಕೋಣ ಅನ್ನುವುದು ಬ್ರಹ್ಮದೇವರಿಗೆ ಸಾದೃಶ್ಯವಾದಂತಹ ನಾಡಾಗಿತ್ತು ಅಂತ ಅದನ್ನ ವರ್ಣಿಸ್ತಾರೆ. ಇದು ಕುಂಭಕೋಣವಾಯಿತು. ಇನ್ನ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿದ್ದು ಅವರು ಗೌತಮ ಗೋತ್ರದಲ್ಲಿ. ಗೌತಮ ಗೋತ್ರವನ್ನ ವರ್ಣಿಸ್ತಾರೆ. ಗೌತಮ ಋಷಿಗಳು ಹೇಗಿದ್ರು? ಗೌತಮ ಋಷಿಗಳು ಅವನಂ ಸವನಾದಿ ಸತ್ಕ್ರಿಯಾಣಂ ಅವನೀ ದಾನವ ವೈರಿಣಾಂ ವಿಧಾನಂ ಭವತಿ ಸ್ಮ ಮುನೀಶಿತಾ ಗುಣಾನಾಂ ಅವಲಂಬೋ ಭುವಿ ಗೌತಮಾಭಿಧಾನ. ವೇದಾಧ್ಯಯನ, ಜಪ, ಯಜ್ಞಕರ್ಮಾದಿಗಳು, ಏನೇನು ಸತ್ಕರ್ಮಗಳು ಅಂತ ಲೋಕದಲ್ಲಿದೆಯೋ ಅವೆಲ್ಲ ಸತ್ಕರ್ಮಗಳನ್ನ ರಕ್ಷಣೆ ಮಾಡಿದವರು. 12 ವರ್ಷಗಳ ಕಾಲ ಭೀಕರವಾಗಿರ್ತಕ್ಕಂಥ ಬರಗಾಲದಲ್ಲಿ ಇಡೀ ಸಮುದಾಯವನ್ನ, ಜ್ಞಾನಿಗಳ ಸಮುದಾಯವನ್ನ ಕರೆದು ತಮ್ಮ ಆಶ್ರಮದಲ್ಲಿಟ್ಟುಕೊಂಡು ಅಷ್ಟು ಜನರಿಗೆ ಊಟ ಹಾಕಿದ ಮಹಾನುಭಾವರು. ಅಂತಹ ಮಹಾನುಭಾವರು ಅವರು ಬ್ರಹ್ಮಜ್ಞಾನಿಗಳಲ್ಲಿ ಅತೀವವಾಗಿರ್ತಕ್ಕಂತಹ ಪ್ರೀತಿ ಉಳ್ಳವರು. ಸ್ವತಃ ಎಲ್ಲ ಧರ್ಮಗಳನ್ನು ಅನುಷ್ಠಾನ ಮಾಡುವವರು. ಮುನಿಗರಿಗೆ ಉಚಿತವಾಗಿರ್ತಕ್ಕಂಥದ್ದು ಶಾಂತಿ, ದಾಂತಿ, ಉಪರತಿ, ಏನೇನು ಗುಣಗಳು ಅಂತ ಹೇಳಿವಿ ಅವೆಲ್ಲ ಗುಣಗಳಿಗೆ ತಮ್ಮಲ್ಲಿ ಆಶ್ರಯ ಕೊಟ್ಟವರು.
ಮಹಾದಯಾಳುಗಳು. ಅವರು ಅವರ ಮೇಲೆ ಯದ್ಯಪಿ ಶಾಪ ಕೊಟ್ಟಾಗಲೂ ಕೂಡ ನೀವು ಬ್ರಹ್ಮಹತ್ಯೆ ಮಾಡಿದ್ದೀರಿ, ಅದಕ್ಕೆ ನಾವು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ, ಅದಕ್ಕೆ ಗೋಹತ್ಯೆ, ಗೋವಿಗೆ ಬ್ರಹ್ಮ ಅಂತಲೂ ಕರೀತಾರೆ, ಅದರಿಂದ ನೀವು ಗೋಹತ್ಯೆ ಮಾಡಿದ್ದೀರಿ, ಅದರಿಂದ ನಿಮ್ಮನ್ನು ಬಿಟ್ಟು ಹೋಗ್ತೇವೆ ಅಂತ ತಾವು ಮಂತ್ರದಿಂದ ಸೃಷ್ಟಿ ಮಾಡಿದ ಗೋವು, ತಮ್ಮ ಮಂತ್ರ ಪ್ರಭಾವದಿಂದ ಸೃಷ್ಟಿ ಮಾಡಿದ ಗೋವು, ಅವ್ರು ಬರೀ ಚಪ್ಪಾಳೆ ತಟ್ಟಿದ್ದಷ್ಟೇ. ಅವರು ಗೋವು ಫಸಲನ್ನ ತಿಂತಿದೆ ಅಂತ ಅವ್ರು ಚಪ್ಪಾಳೆ ತಟ್ಟಿದ್ರೆ ಆ ಚಪ್ಪಾಳೆಯ ತರಂಗಕ್ಕೆ ಅದು ಕಿವಿ ಮೇಲೆ ಬಿದ್ದು ಗೋವು ಸತ್ತೋಯ್ತು. ಅವಾಗಲೂ ಕೋಪಗೊಳ್ಳಿಲ್ಲ. ಅಷ್ಟಾದರೂ ಕೂಡ ಕೋಪಗೊಳ್ಳದೆ ಮೊದಲು ಅವರು ಹೇಳುತ್ತಾರೆ, ಗೌತಮರು, ಮೊದಲು ಈ ಗೋಹತ್ಯ ಅನ್ನುವ ದೋಷದಿಂದ ನಾನು ಪರಿಹಾರ ಆಗಬೇಕು, ಅದಕ್ಕೆ ಗೋವು ಬದುಕಬೇಕು, ಆಮೇಲೆ ಮಿಕ್ಕಿದೆಲ್ಲ ಆಮೇಲೆ ನೋಡೋಣ. ಈ ಗೋವು ಬದುಕಬೇಕಾದ್ರೆ ಏನ್ ಮಾಡಬೇಕು? ನಾವು ಯೋಚನೆ ಮಾಡಿದ್ರು, ಗಂಗೆ ಅನ್ನುವುದು ಗೋವಿನ ಮೇಲೆ ಹರಿದರೆ, ಮೃತವಾದ ಗೋವಿನ ಮೇಲೆ ಗಂಗೆ ಹರಿದರೆ ಗೋವು ಬದುಕ್ತದೆ, ಸಗರ ಚಕ್ರವರ್ತಿಯ ಮಕ್ಕಳು ಬದುಕಿದಂತೆ. ಅದಕ್ಕೆ ಗಂಗೆ ಬರಬೇಕಾದ್ರೆ ಏನ್ ಮಾಡಬೇಕು? ರುದ್ರದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ್ರು. ರುದ್ರದೇವರು ಅವರಿಗೆ ಒಲಿದು ಬಂದು ಅವರ ತಲೆಯಲ್ಲಿದ್ದಂತ ಗಂಗೆಯನ್ನ ಗೌತಮರ ಪ್ರಾರ್ಥನಾನುಸಾರವಾಗಿ ಕೆಳಗೆ ಹರಿಸಿದಾಗ ಗೋವಿಗೆ ಜೀವದಾನವನ್ನ ಮಾಡಿ ವಾರಿ ಮುಂದೆ ಹರಿದಿದ್ದರಿಂದ ಅದಕ್ಕೆ ಗೋದಾವರಿ ಅಂತ ಹೆಸರಾಯಿತು. ಅದಕ್ಕೆ ವೃದ್ಧ ಗಂಗೆ ಅಂತ ಕರೀತಾರೆ, ಗೌತಮಿ ಅಂತ ಕರೀತಾರೆ. ಗಂಗೆಯನ್ನ ಗೋದಾವರಿಯ ರೂಪದಲ್ಲಿ ತಂದ ಮಹಾನುಭಾವರು ಗೌತಮರು. ಅದಕ್ಕೆ ಅದು ಅಪೂರ್ವವಾದದ್ದು. ಅದಾಗಿ ಗೋವು ಬದುಕಿತು, ಅದಾದ್ಮೇಲೆ ಯೋಚನೆ ಮಾಡ್ತಾರೆ, ನಾ ಬರೀ ಚಪ್ಪಾಳೆ ತಟ್ಟಿದ್ದಷ್ಟೇ, ಗೋವು ಹೇಗೆ ಮೃತವಾಯಿತು ಅಂತ ಯೋಚನೆ ಮಾಡಿ, ಇದೆಲ್ಲವೂ ಕೂಡ ಬ್ರಾಹ್ಮಣರು ಮಾಡಿದ ಪಿತೂರಿ ಅಂತ. ಅದಾದ ಮೇಲೆ ಅವರು ಶಾಪ ಹಾಕಿದ್ರು ಅಂತ, ಅದು ಒಳ್ಳೇದು ಮಾಡಿದ್ರು ಅಂತ ಇಲ್ಲಿ. ಯಾಕೆಂದ್ರೆ ಅವರು ಶಾಪ ಹಾಕಿದ್ದಕ್ಕೆ ವೇದವ್ಯಾಸ ದೇವರು ಬರ್ಲಿಕ್ಕಾದದ್ದು, ಇಲ್ಲ ವೇದವ್ಯಾಸ ದೇವರ ಅವತಾರವೇ ಮಾಡ್ತಿರ್ಲಿಲ್ಲ ಅಂತ. ಒಂದರ್ಥದಲ್ಲಿ ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣವಾದರು ಅಂತ. ಪ್ರಕೃತಿ ಪರದೇವತಾ ಪ್ರಪತ್ತಿ ಪ್ರವೃತ್ತೀನಾಂ ಕರಣೇನ ಸದ್ಗುಣಾನಂ ಪ್ರತಿತ ವ್ರತ ತಾಪಸ ವ್ರಜಾನಾನ್ ವಿಕೃತೀನಾಂ ಸಗುಣೇವ ನಿರ್ಗುಣೇಷ್ಟ್ಯ. ಗುಣ ವಿಧಾನವಿಲ್ಲದಿರುವ ಯಾಗಕ್ಕಿಂತ ಗುಣ ವಿಧಾನದಿಂದ ಕೂಡಿರುವಂತ ಯಾಗ ಶ್ರೇಷ್ಠ ಅಂತಾರೆ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಲ್ಲಿ ವಿಶೇಷವಾದ ಭಕ್ತಿ, ಜ್ಞಾನ, ಶ್ರವಣ, ಮನನಾದಿಗಳು, ಸದ್ಗುಣಗಳಿದೆಯಲ್ಲ, ಇವೆಲ್ಲವನ್ನ ಗೌತಮರು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ರು ಅಂತ ಕೇಳಿದ್ರೆ, ಕೃಚ್ರ ಚಾಂದ್ರಾಯಣಾದಿ ವ್ರತಗಳನ್ನ ಎಷ್ಟು ಬಾರಿ ಆಚರಣೆ ಮಾಡಿದ್ರು ಅಂತ ಇಡುವುದಕ್ಕಾಗುವುದಿಲ್ಲ ಅಂತ. ಅಷ್ಟು ಬಾರಿ ಕೃಚ್ರ ಚಾಂದ್ರಾಯಣಾದಿ ವ್ರತಗಳನ್ನ ಮಾಡಿ ತಪಸ್ವಿಗಳ ಸಮೂಹಕ್ಕೆ ಅವರು ಆಶ್ರಯ ಕೊಟ್ಟಿದ್ರು. ಒಂದು ಅವರು ಮಾಡಿದಂತಹ ಎರಡು ಕಾರ್ಯಗಳು, ಒಂದು ಅವರು ನಿಮಗೆಲ್ಲ ಜ್ಞಾನ ತಿರೋಧಾನವಾಗಲಿ ಅಂತ, ನಿಮಗೆ ಜ್ಞಾನ ಇದ್ದದ್ರಿಂದ ತಪಸ್ಸು ನಿಮಗೆ ಸಿದ್ಧಿಸಿದೆ, ಆ ತಪಸ್ಸನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಬೇಕು. ನಿಮಗೆ ಬಹಳ ಕಷ್ಟ ಕಾಲದಲ್ಲಿ ಭಗವಂತ ಕೊಟ್ಟಂತ ಸಂಪನ್ಮೂಲದಿಂದ ನಿಮ್ಮನ್ನೆಲ್ಲ ಕಾಪಾಡುವಂತಹ ಒಂದು ಕೆಲಸವನ್ನ ಭಗವಂತನಿಗೆ ಪ್ರೀತವಾಗಲಿ ಅಂತ ಮಾಡಿದ್ದೇನೆ, ಅದಕ್ಕೆ ಹೋಗುವಾಗ ನನಗೆ ಗೋಹತ್ಯೆಯನ್ನ ಕೊಟ್ಟು ಹೋಗ್ತೀರಾ? ಇದು ಬೇರೆ ರೀತಿಯಲ್ಲಿ ಹೋಗಬಹುದಾಗಿತ್ತು. ಯಾವುದೋ ಒಂದು ರೀತಿಯಲ್ಲಿ ಅವ್ರು 3-4 ಬಾರಿ ಕೇಳಿದಾಗ ಸಜ್ಜನರ ಸಂಘ ಸಿಗುವುದೇ ಕಷ್ಟ, ಇನ್ನೊಂದ್ ಸ್ವಲ್ಪ ದಿನ ಇರಿ, ಇನ್ನೊಂದ್ ಸ್ವಲ್ಪ ದಿನ ಇರಿ ಅಂತ ಹೇಳ್ತಿದ್ರು. ಇನ್ನೊಂದ್ ಸ್ವಲ್ಪ ದಿನ ಇದ್ದು ಹೋಗಬಹುದಾಗಿತ್ತು. ಅದಕ್ಕೆ ಹೋಗಲೇಬೇಕು ಅಂತ ಹಠಕ್ಕೆ ಬಿದ್ದು ಕಲಿಯ ಆವೇಶದಿಂದ ಅದು ಮಂತ್ರದ ಗೋವನ್ನ ಸೃಷ್ಟಿ ಮಾಡಿ ದರ್ಭೆಯಲ್ಲಿ ಅದನ್ನ ನಾನು ಚಪ್ಪಾಳೆ ತಟ್ಟಿದ್ರಿಂದ ಅದು ಮೃತರಾಗುವಂತೆ ಮಾಡಿ ನಿಮಗೆ ಗೋಹತ್ಯೆ ಬಂತು ಅಂತ ನನ್ನ ಮೇಲೆ ಅಪವಾದವನ್ನ ಹಾಕಿ ಹೋಗ್ತೀರಾ? ಅದಕ್ಕೆ ನೀವು ಯಾವ ಜ್ಞಾನವನ್ನ ಇಟ್ಟುಕೊಂಡು ಇಷ್ಟೆಲ್ಲ ನೀವು ಹಾರಾಡ್ತಿದ್ದೀರಿ, ಅವೆಲ್ಲ ಜ್ಞಾನ ತಿರೋಧಾನವಾಗಲಿ ಅಂತ ಅವರು ಶಾಪ ಹಾಕಿದ್ದರ ಪರಿಣಾಮವೇ ವೇದವ್ಯಾಸ ದೇವರು ಅವತಾರ ಮಾಡಿ ಬರ್ಲಿಕ್ಕಾಯಿತು ಅನ್ನುವುದು ಒಂದು. ಎರಡನೇದು ಏನು ಮಾಡಿದ್ರು ಅಂದ್ರೆ, ಇದೇ ಗೌತಮರು ಭಗವಂತನ ಆಜ್ಞಾ ಪ್ರಕಾರವಾಗಿ ಅಕೃತ ಅಸುರ ಸಾರ್ಥ ಮೋಹನಾರ್ಥಂ ನಯಶಾಸ್ತ್ರಂ ಸತು ಪಂಚ ಲಕ್ಷಣಾತ್ಮ ಮುಹುರಾಗಂ ಅಭೇದ ಕೃತ್ ಮುನೀಂದ್ರೋ ಅವತಾರಸ್ಯ ನಿಮಿತ್ತತಾಂ ಅಯಾಸೀತ್. ಇದೇ ಗೌತಮ ಮಹರ್ಷಿಗಳು ಅಸುರರ ಮೋಹನಕ್ಕೋಸ್ಕರವಾಗಿ, ಮುಕ್ತಿ ಅಯೋಗ್ಯರಿಗೆ ಅಜ್ಞಾನವನ್ನುಂಟು ಮಾಡುವುದಕ್ಕೋಸ್ಕರವಾಗಿ 5 ಅಧ್ಯಾಯಗಳಿಂದ ಕೂಡಿದಂತಹ ನ್ಯಾಯಸೂತ್ರ ಅನ್ನುವಂತ ಒಂದು ತರ್ಕಶಾಸ್ತ್ರವನ್ನ ರಚನೆ ಮಾಡಿದ್ರು. ಇವತ್ತಿಗೂ ಸಿಗ್ತದದು. ಅದು ಅಯೋಗ್ಯರಿಗೆ ಅಯೋಗ್ಯ ಗತಿಯನ್ನ ಕೊಡ್ಲಿಕ್ಕೆ ಸೃಷ್ಟಿ ಮಾಡಿದ್ದು. ಆದ್ದರಿಂದ ಯೋಗ್ಯರಾದವರು ಅದನ್ನ ಅಧ್ಯಯನ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಯೋಗ್ಯರಾದವರಿಗೆ ಬಹಳ ಪ್ರೀತಿಯನ್ನುಂಟು ಮಾಡಲಿಕ್ಕೆ ನ್ಯಾಯಸೂತ್ರ ಅಂತ 5 ಅಧ್ಯಾಯಗಳುಳ್ಳ ತರ್ಕಶಾಸ್ತ್ರವನ್ನು ರಚನೆ ಮಾಡುತ್ತಾರೆ. ಅದು ರಚನೆ ಮಾಡಿದ್ರಿಂದ ಅಯೋಗ್ಯರು ಅಯೋಗ್ಯ ಗತಿಯನ್ನ ಪಡೆದರು. ಭಗವಂತನ ಪ್ರೀತಿಗೆ ಗೌತಮರು ಪಾತ್ರರಾದರು. ಅಂಥ ಗೌತಮರು ಮಹಾನುಭಾವರು. ಇಂಥ ಗೌತಮರು ಈ ಗೋತ್ರಕ್ಕೆ ಪ್ರವರ್ತಕರಾದವರು. ಇಂಥ ಗೌತಮ ಗೋತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳಂತವ್ರು ಅವತಾರ ಮಾಡಿದ್ರು ಅಂತ ಹೇಳ್ತಾ, ರಾಯರ ಪೂರ್ವಾಶ್ರಮದಲ್ಲಿ ಇದ್ದಂತಹ ಅವರ ಸಂಬಂಧಿಕರು ಯಾರ್ಯಾರು ಅಂತ ಅವರನ್ನೆಲ್ಲ ವರ್ಣನೆ ಮಾಡ್ತಾರೆ. ವಿಚ್ಛೇದವಿಲ್ಲದೆ ಇರ್ತಕ್ಕಂಥ ಗೌತಮರ ಗೋತ್ರ, ಅದರಲ್ಲಿ ಅದು ಸಕಲ ವಿದ್ಯೆಗಳಿಗೆ ತವರೂರು ಅಂತ ಕರೆಸಿಕೊಳ್ಳುವಂತ ಶಾಷ್ಟಿಕ ಮನತನ. ಸರಸ್ವತಿ ತನಗೊಂದು ತವರು ಮನೆ ಬೇಕು ಅಂತ
ಭಗವಂತನಲ್ಲಿ ಕಾಡಿ ಬೇಡಿ ತಾನೊಂದು ತವರು ಮನೆಯನ್ನ ಕಟ್ಟಿಕೊಂಡಂತೆ. ಆ ತವರು ಮನೆ ಯಾವುದು ಅಂದ್ರೆ 61 ಮನೆತನ ಅಂತ ಶಾಷ್ಟಿಕ ವಂಶ ಅಂತ ಕರೀತಾರೆ. ಬೇರೆ ಎಲ್ಲ ವಂಶದಲ್ಲೂ ಕೂಡ ಹುಟ್ಟಿದ ಮೇಲೆ ಜ್ಞಾನಿಗಳಾಗ್ತಾರೆ. ಶಾಷ್ಟಿಕ ವಂಶದಲ್ಲಿ ಹುಟ್ಟುವವರೆಲ್ಲ ಜ್ಞಾನಿಗಳೇ, ಅಲ್ಲಿ ಜ್ಞಾನಿಗಳಲ್ಲದೆ ಇದ್ದವರು ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದರೀಕೃತ ಲೇಖಪಾಲ ಲೋಕೆ ಬಹುಮುಕ್ತ ಫಲಭಾದಿ ಸಾಧುವೃತ್ತೆ ಅಭವನ್ನ ವಿಭಾವಿತ ಅಗ್ರಭಾಗೆ ಮುನಿವಂಶೇ ವಸುಧಾ ಸುಧಾಶನೇ ಚಾಹ. ಇಂದ್ರನ ಅಮರಾವತಿಯನ್ನ ತಿರಸ್ಕರಿಸುವಷ್ಟು ವೈಭವೋಪೇತವಾದ ಮುಕ್ತಿ ಯೋಗ್ಯರಿಗೆ ಜನ್ಮ ಕೊಟ್ಟಂತಹ ಅಪೂರ್ವವಾಗಿರ್ತಕ್ಕಂಥ ವಂಶ ಅದು ಶಾಷ್ಟಿಕ ಮನತನ. ಆ ಶಾಷ್ಟಿಕ ಮನತನ ಗೌತಮರ ಗೋತ್ರದಲ್ಲಿ ಬಂತು ಅನ್ನುವುದು ವಿಶೇಷ. ಅನೇಕ ಮಹಾನುಭಾವರು ಅಲ್ಲಿ ಅವತಾರವೆತ್ತಿದರು ಅಂತ ಹೇಳ್ತಾರೆ. ಇವರಲ್ಲಿ ಶಾಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎರಡೂ ವಿದ್ಯೆಗಳು ಕರಗತವಾಗಿತ್ತು. ಶಸ್ತ್ರಾದಪಿ ಶರಾದಪಿ ಅಂತ ಹೇಳದಂಗೆ ಎರಡರಲ್ಲೂ ಕೂಡ ಪರಿಣಿತರಾದವರು. ಕದಂಬರಿಗೆ, ರಾಷ್ಟ್ರಕೂಟರಿಗೆ, ಚಾಲುಕ್ಯರಿಗೆ, ದೇವಗಿರಿ ರಾಜರಿಗೆ, ವಿಜಾಪುರದ ಸುಲ್ತಾನರಿಗೆ, ವಿಜಯನಗರದ ಸಾಮ್ರಾಜ್ಯರ ರಾಜರಿಗೆ, ಶಿವಮೊಗ್ಗದ ಪಾಳ್ಯಗಾರರಿಗೆ, ಕುಂಭಕೋಣಂ ರಾಜರಿಗೆ, ಶ್ರೀರಂಗದವರಿಗೆ, ಮುಳುಬಾಗಿಲಿನಲ್ಲಿದ್ದಂತ ರಾಜರಿಗೆ, ಇವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅವರು ರಾಜಗುರುಗಳಾಗಿ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂತ ಮಹಾನುಭಾವರುಗಳು ಈ ಶಾಷ್ಟಿಕ ವಂಶದಲ್ಲಿ ಬಂದವರು. ನಮ್ಮ ನಾಡು ನುಡಿ ಸಂಸ್ಕೃತಿ ಶಾಸ್ತ್ರಗಳಿಗೆ ಅಪಾರವಾದ ಸೇವೆಯನ್ನು ಮಾಡಿದ್ದಾರೆ. ಅಂತ ಶಾಷ್ಟಿಕ ವಂಶದಲ್ಲಿ ಗೌತಮ ಗೋತ್ರದಲ್ಲಿ ಬೀಗಮುದ್ರೆ ಮನತನ ಅಂತ ಒಂದು ಮನತನ, ಅಪೂರ್ವವಾದ ಮನತನ. ಆ ಬೀಗಮುದ್ರೆ ಮನತನ ಅಂತ 15-16ನೇ ಶತಮಾನದಲ್ಲಿ ಆ ಬೀಗಮುದ್ರ ಮನತನದಲ್ಲಿ ವೆಂಕಟರಮಣಾಚಾರ್ಯರು ಅಂತ ಒಬ್ಬರು ಮಹಾನುಭಾವರು ಅವತಾರ ಮಾಡುತ್ತಾರೆ. ಇದು ನಾನು ಇತಿಹಾಸದಿಂದ ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ಇದು ನಿಮಗೆ ಆ ಕಾವ್ಯದಲ್ಲಿ ಸಿಗುವುದಿಲ್ಲ, ಅದ್ರ ಜೊತೆಗೆ ಸೇರಿಸ್ಕೊಂಡು ಹೇಳಬೇಕು. ಯಾಕೆಂದ್ರೆ ಒಂದೇ ಇಟ್ಟುಕೊಂಡು ಹೇಳಬಾರದು. ಸುಮಾರು ಕಡೆಯಿಂದ ಜ್ಞಾನವನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿಂದ ಸಂಗ್ರಹ ಮಾಡಿ ಹೇಳಬೇಕು ಅನ್ನುವ ಕಾರಣಕ್ಕೆ ಕೆಲವನ್ನ ನಾನು ಇತಿಹಾಸದ ಗರ್ಭದೊಳಗೆ ಸ್ವಲ್ಪ ಅವನ್ನೆಲ್ಲ ತೆಗೆದು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ವೆಂಕಟರಮಣಾಚಾರ್ಯರು ಅಂತ ಪ್ರಸಿದ್ಧರಾದವರು ವಿಭುದೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ವಿಭುದೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಶ್ರೀಪಾದರಾಜರು ಅಧ್ಯಯನ ಮಾಡುತ್ತಿದ್ದ ಕಾಲದಲ್ಲಿ ವೆಂಕಟರಮಣಾಚಾರ್ಯರು ವಿಭುದೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಸಹಜವಾಗಿಯೇ ಶ್ರೀಪಾದರಾಜರಿಗೂ ವಿಭುದೇಂದ್ರ ತೀರ್ಥರಿಗೂ ಕೂಡ ಸ್ವಲ್ಪ ಅವರಲ್ಲಿ ಸಹಪಾಠಿಗಳಾದ್ದರಿಂದ ಅನ್ಯೋನ್ಯತೆ ಎನ್ನುವುದು ಬೆಳೆಯುತ್ತದೆ. ಏನೇ ಆದ್ರೂ ಶ್ರೀಪಾದರಾಜರು ಸನ್ಯಾಸಿಗಳು, ಇವರು ವೆಂಕಟರಮಣಾಚಾರ್ಯರು ತಾವು ಗೃಹಸ್ಥರು. ಹಾಗಾಗಿ ಯದ್ಯಪಿ ಅವರಲ್ಲಿ ಪ್ರೇಮ ಸ್ನೇಹವಿದ್ರೂ ಕೂಡ ಗುರುಭಾವ ಇಬ್ಬರಲ್ಲಿಯೂ ಕೂಡ ಅವರು ಅಭ್ಯಾಸ ಮಾಡ್ತಾರೆ. ವಿಭುದೇಂದ್ರ ತೀರ್ಥರಲ್ಲಿಯೂ ಕೂಡ ನ್ಯಾಯ ವೇದಾಂತಾದಿ ಸಮಗ್ರ ದ್ವೈತ ತತ್ವವಾದವನ್ನ ಅವರು ಅಧ್ಯಯನ ಮಾಡಿದ್ರು. ಶ್ರೀಪಾದರಾಜರಲ್ಲಿಯೂ ಕೂಡ ಸಮಗ್ರವಾಗಿರ್ತಕ್ಕಂಥ ವೇದಾಂತದ ಅಭ್ಯಾಸವನ್ನ ಮಾಡುತ್ತಾರೆ. ಶ್ರೀಪಾದರಾಜರಿಗೆ ಅಚ್ಚುಮೆಚ್ಚಿನವರಾಗಿ ಬಿಡುತ್ತಾರೆ. ವಿಭುದೇಂದ್ರ ತೀರ್ಥರು ತದನಂತರದಲ್ಲಿ ತಾವು ತಪಸ್ಸಿಗೆ ಅಂತ ಹೋದ ಮೇಲೆ ಶ್ರೀಪಾದರಾಜರು ವಿಭುದೇಂದ್ರ ತೀರ್ಥರ ಅನುಗ್ರಹವನ್ನ ಪಡೆದು ಅವರ ಆಜ್ಞಾ ಪ್ರಕಾರವಾಗಿ ಬಂದು ನೆಲೆಸಿದ್ದು ಮುಳುಬಾಗಿಲಿನಲ್ಲಿ. ಇಡೀ ಕರ್ನಾಟಕ ಹೆಮ್ಮೆ ಪಡುವಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ವಿಶ್ವವಿದ್ಯಾನಿಲಯವನ್ನ, ಲೋಕಪಾವನ ಮಠ ಅಂತ ಕರೆಸಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡಿದ ಕೀರ್ತಿ ಅದು ಶ್ರೀಪಾದರಾಜರಿಗೆ ಸಲ್ತದೆ. ಇವತ್ತೇನು ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂತ ನಾವು ಕರೆಯುತ್ತೇವೆ, ಆ ಯೂನಿವರ್ಸಿಟಿ ಕಾನ್ಸೆಪ್ಟಿಗೆ ನಾಂದಿ ಹಾಡಿದವರೇ ಶ್ರೀಪಾದರಾಜರು. ಅಲ್ಲಿವರೆಗೂ ಹೆಂಗಿತ್ತು ಅಂತ ಕೇಳಿದರೆ ನಲಂದ ವಿಶ್ವವಿದ್ಯಾನಿಲಯ ಇತ್ತು ಅಂತ, ಅದಾಗಲೇ ಸುಟ್ಟು ಬೂದಿಯಾಗಿತ್ತು. ಅದು ವಿಧರ್ಮೀಯರ ಆ ಒಂದು ಆಕ್ರಮಣಕ್ಕೆ ತುತ್ತಾಗಿ ಇವರೊಂದು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಶ್ರೀಪಾದರಾಜರು ಒಂದು ಕ್ರಾಂತಿ ಮಾಡಿಬಿಟ್ರು ಮುಳುಬಾಗಿಲಿನಲ್ಲಿ. ಏನು ಅಂತ ಕೇಳಿದ್ರೆ ಅಲ್ಲಿವರೆಗೆ ಒಬ್ಬ ಗುರು ಒಬ್ಬ ಶಿಷ್ಯ ಅಷ್ಟೇ, ಒಂದೊಂದು ಗುರುಕುಲ ಅಂತ. ಒಂದು ಗುರುಕುಲದಲ್ಲಿ ಒಬ್ಬ ಗುರುವಾದವನ ಹತ್ರ ಒಬ್ಬ ಶಿಷ್ಯ ಹೋಗ್ತಾನೆ. ಆ ಗುರುವಿಗೆ ಏನು ಗೊತ್ತಿದೆಯೋ ಶಿಷ್ಯನಿಗೆ ಹೇಳಿಕೊಡ್ತಾನೆ. ಶಿಷ್ಯ ಆ ಗುರುವಿನ ಹತ್ರ ಎಲ್ಲವನ್ನ ಕಲಿತಾನೆ. ತಾನೊಂದು ಗುರುಕುಲವನ್ನು ತಾನು ಅದನ್ನ ತೆರೀತಾನೆ, ಅಲ್ಲಿ ತನ್ನ ಶಿಷ್ಯರಿಗೆ ಅದನ್ನ ಹೇಳ್ತಾನೆ ಅಂತ. ಎಲ್ಲರಿಗೂ ಎಲ್ಲ ವಿದ್ಯೆಯು ಕೂಡ ಕರಗತವಾಗುವುದಿಲ್ಲ, ಕರತಲಾಮಲಕವಾಗುವುದಿಲ್ಲ. ಪ್ರತಿಯೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಅಪೂರ್ವವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಾರೆ. ಮಿಕ್ಕ ವಿದ್ಯೆಯಲ್ಲಿ ಅವರಿಗೆ ಸಾಧನೆ ಇರ್ತದೆ, ಅಷ್ಟರ ಮಟ್ಟಿಗೆ ತಲಸ್ಪರ್ಶಿಯಾಗಿರ್ತಕ್ಕಂಥ ಜ್ಞಾನಾದಿಗಳು ಇರುವುದು ಬಹಳ ಕಷ್ಟ. ಅದಕ್ಕೆ ಏನ್ ಮಾಡಿದ್ರು ಶ್ರೀಪಾದರಾಜರು ಅಂದ್ರೆ, ಯಾರ್ಯಾರು ಯಾವ್ಯಾವ ವಿದ್ಯೆಯಲ್ಲಿ ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ಪ್ರೌಢತೆಯನ್ನ ಕಂಡುಕೊಂಡಿದ್ರು ಅವರನ್ನೆಲ್ಲ ಕರೆಸಿದ್ರು. ಮುಳುಬಾಗಿಲಿಗೆ ಕರೆಸಿ ಅವ್ರಿಗೆ ಆಶ್ರಯವನ್ನ ಕೊಟ್ಟು ಮುಳುಬಾಗಿಲಿನಲ್ಲಿ ಇದ್ದ ವಿಶ್ವವಿದ್ಯಾನಿಲಯದಲ್ಲಿ ಅವರನ್ನೆಲ್ಲ ಪ್ರಾಧ್ಯಾಪಕರಾಗಿ ಅವರನ್ನ ತಾವು ನೇಮಿಸಿ ಅವರಿಂದ ಶಿಷ್ಯರಿಗೆ ಪಾಠ ಹೇಳಿಸ್ತಾರೆ. ಇವತ್ತು ಒಂದೊಂದವರೆಗೂ ಒಬ್ಬೊಬ್ಬ ಲೆಕ್ಚರರ್ ಬಂದು ಪಾಠ ಹೇಳುವುದು, ಒಂದೊಂದು ಸಬ್ಜೆಕ್ಟಿಗೆ ಪಾಠ ಹೇಳುವುದು ಅಂತ ಇವತ್ತೇನ್ ನೋಡುತ್ತೇವೆ. ಇದಕ್ಕೆ ನಾಂದಿ ಹಾಡಿದಂತ ಕೀರ್ತಿ ಶ್ರೀಪಾದರಾಜರಿಗೆ ಸಲ್ತದೆ. ಇವತ್ತು ಯಾರ್ಯಾರು, ನನ್ನನ್ನು ಸೇರಿ ಇವತ್ತು ಯಾರ್ಯಾರು ಪ್ರಾಧ್ಯಾಪಕ ವೃತ್ತಿಯಿಂದ ಜೀವನ ಮಾಡಿದ್ದೇವೆ, ಇವತ್ತು ಅದನ್ನ ನೆಚ್ಚಿಕೊಂಡು ನಾವು ಊಟ ಮಾಡಿದ್ದೇವೆ,
ನಾವೆಲ್ಲರೂ ಶ್ರೀಪಾದರಾಜರ ಪಾದಕಮಲಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿಯಾಗಿ ಋಣಿಯಾಗಿರಲೇಬೇಕು. ಅವರು ಮಾಡಿದಂತಹ ಅಪೂರ್ವವಾದ ಕ್ರಾಂತಿ ನಮ್ಮಂತವರು 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡುವಂತಹ ಸ್ಥಿತಿಗತಿಯನ್ನ ತಂದುಕೊಡ್ತು ಅನ್ನುವುದು ನೋಡಬೇಕು. ಅಂತ ಶ್ರೀಪಾದರಾಜರು ಈ ವೆಂಕಟರಮಣಾಚಾರ್ಯರನ್ನ ತಮ್ಮ ವಿಶ್ವವಿದ್ಯಾನಿಲಯಕ್ಕೆ ಪ್ರಾಂಶುಪಾಲಕರಾಗಿ ಅವರನ್ನ ನೇಮಿಸ್ತಾರೆ. VC ಅಂತ ಇವತ್ತೇನ್ ಕಲಿತೀರಿ ಅದನ್ನ ಆ ಪೋಸ್ಟ್ ಅವತ್ತು ಕೊಟ್ಟು ಅವರನ್ನ ನೇಮಿಸ್ತಾರೆ. ತಮ್ಮ ಆಸ್ಥಾನ ಪಂಡಿತರಾಗಿಯೂ ಕೂಡ ಅವರನ್ನ ತಾವಿಟ್ಟುಕೊಳ್ತಾರೆ. ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯ ಅವರಲ್ಲಿ. ಗಂಡ ಹೆಂಡತಿ ಇಬ್ಬರು ಬಂದಲ್ಲಿ ಸೇರಿದರು. ಅವರ ಒಂದು ಅಪೂರ್ವವಾಗಿರ್ತಕ್ಕಂಥ ದಾಂಪತ್ಯದ ಫಲವಾಗಿ ಅವರಿಗೆ ಅವತಾರ ಮಾಡಿ ಬಂದವರೇ ಕೃಷ್ಣಾಚಾರ್ಯರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾಮುನಿಗಳು. ಅದಕ್ಕೆ ಜನಕೋಪಮ ಕನ್ಯಕೆ ಅನ್ವಯೇಸ್ಮಿನ್ ನಿಜತಾತ ಅಧಿಕ ನಂದನೋ ಗುಣೌಘೈಹಿ ಅನುಜಾತ ಸಮಾನ ಪೂರ್ವಜಾತೆ ಭವದೇಕೋ ಭುವಿ ಕೃಷ್ಣನಾಮಧಾಮ ಅಂತ. ಹೆಂಗಿತ್ತು ಅವರಲ್ಲಿ ಅಂತ ಕೇಳಿದ್ರೆ, ಸಹಜವಾಗಿ ಗಂಡು ಮಕ್ಕಳು ತಾಯಿಯನ್ನ ಹೋಲುವುದು, ಹೆಣ್ಣು ಮಕ್ಕಳು ತಂದೆಯನ್ನ ಹೋಲುವುದು ಅತ್ಯಂತ ಅದೃಷ್ಟ ಅಂತ ಇವತ್ತಿಗೂ ಅದನ್ನ ನಂಬಿದ್ದಾರೆ. ಇವತ್ತು ಅದು ಬಲವಾದಂಥ ನಂಬಿಕೆ. ಹೆಣ್ಣು ಮಗು ಗಂಡು ತನ್ನ ತಂದೆಯಂತಿದ್ರೆ ಮುಖಚರ್ಯೆಯಲ್ಲಿ, ಗಂಡು ಮಗ ತಾಯಿ ಅಂತಿದ್ರೆ ಅವರು ಅತ್ಯಂತ ಅದೃಷ್ಟವಂತರು ಅಂತ. ಕೃಷ್ಣಾಚಾರ್ಯರ ವಂಶದಲ್ಲಿ ಬಂದವರೆಲ್ಲ ಹಾಗೆ ಇದ್ರಂತೆ. ಅದಕ್ಕೆ ಜನಕೋಪ ಮಕನ್ಯಕೆ ಅನ್ವಯೇಸ್ಮಿನ್, ಮುಖಭಾವದಲ್ಲಿ ಹೆಣ್ಣು ಮಕ್ಕಳು ತಂದೆಯನ್ನು ಹೋಲ್ತಿದ್ರು, ಗಂಡು ಮಕ್ಕಳು ತಾಯಿಯನ್ನ ಹೋಲ್ತಿದ್ರು. ಸದ್ಗುಣದಲ್ಲಿ ತಾಯಿ ತಂದೆ ಇಬ್ಬರನ್ನು ಹೋಲ್ತಿದ್ರಂತೆ. ನಿಜತಾತ ಅಧಿಕ ನಂದನೆ ಗುಣೌಘೈಹಿ, ಅವರು ನಿಜವಾದ ಅರ್ಥದಲ್ಲಿ ನಂದನರಾಗಿದ್ರು ಅಂತ. ನಂದನ ಅಂದ್ರೆ ಆನಂದವನ್ನ ಕೊಡುವವ ಅಂತ. ಮಕ್ಕಳು ಹುಟ್ಟುವವರು ತಂದೆ ತಾಯಿಗಳಿಗೆ ಆನಂದವನ್ನ ಕೊಡುವಂತಹ ಮಕ್ಕಳಾಗಿದ್ರು, ಗುಣ ಸಮುದ್ರರಾಗಿದ್ರು. ಅನುಜಾತ ಸಮಾನ ಪೂರ್ವಜಾತೆ ಭವದೇಕೋ ಭುವಿ ಕೃಷ್ಣ ನಾಮಧಾಮ. ಇಂತಹ ಅಪೂರ್ವವಾಗಿರ್ತಕ್ಕಂಥ ಮನತನದಲ್ಲಿ ಅವತಾರ ಮಾಡಿ ಬಂದವರು ಕೃಷ್ಣಾಚಾರ್ಯರು ಅಂತಾರೆ. ವೆಂಕಟರಮಣಾಚಾರ್ಯರ ಸತ್ಪುತ್ರರಾಗಿ ಅವತಾರ ಮಾಡಿದ್ರು. ಹುಟ್ಟಿನಿಂದಲೇ ಜ್ಞಾನಿಗಳು, ಮಹಾಜ್ಞಾನಿಗಳು, ಜಾತಾಜ್ಞಾನಿಗಳು ಅಂತ. ಸದದಾರಧರೋಧರೇ ಪ್ರಸಿದ್ಧ ನಿರವದ್ಯ ವಿವಿಧಾದ್ವಿಚಾತಿ ವಿದ್ಯಾ ಸಬಭೂವ ಚ ವೈಣಿಕೋ ಯಥಾರ್ಥಂ ನಿಜ ವಿದ್ಯಾಧರತಾಂ ವಿಧಾತು ಕಾಮಃ ನಿಜ ವಿದ್ಯಾಧರತಾಂ ವಿಧಾತು ಕಾಮಃ. ಸಾಮಾನ್ಯವಾಗಿ ಪಂಡಿತರಿಗೂ ಸಂಗೀತಕ್ಕೂ ಸ್ವಲ್ಪ ಅದು ಎಣ್ಣೆ ಸಿಗಕಾಯಿ ಇದ್ದಂಗೆ. ಪಂಡಿತರು ಅಂದ್ರೆ ಸಂಗೀತವನ್ನ ದ್ವೇಷ ಮಾಡುವವರು ಅಂತ ಅರ್ಥ ಅಲ್ಲ. ಸಂಗೀತ ಸಹಜವಾಗಿ ಪಂಡಿತರಿಗೆ ಒಲಿಯಲ್ಲ ಅನ್ನುವಂತಹ ಮಾತಿದ್ದ ಕಾಲ. ಯಾಕೆಂದ್ರೆ ಸಂಗೀತಕ್ಕಿರೋದು 7 ಸ್ವರ. ನಮ್ಮ ಪಂಡಿತರು ಅಷ್ಟಮ ಸ್ವರದಲ್ಲಿ ಮಾತಾಡ್ತಾರೆ. ಅವ್ರಿಗೆ 7 ಸ್ವರಕ್ಕೂ ಅವ್ರಿಗೂ ಆಗೋದೇ ಇಲ್ಲ ಅಂತ. ಆದ್ರೆ ಇಲ್ಲಿಂದ ಅಪವಾದ ಪ್ರಾರಂಭ ಆಯಿತು. ಒಬ್ಬ ದೊಡ್ಡ ಪಂಡಿತನಾಗಿರುವವ ಸಂಗೀತದಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಸಾಧನೆ ಮಾಡಿದಂತಹ ವಂಶ ಅದು ಪ್ರಾರಂಭವಾದದ್ದೇ ಕೃಷ್ಣಾಚಾರ್ಯರಿಂದ. ಅಮೋಘವಾಗಿರ್ತಕ್ಕಂಥ ಸಂಗೀತ, ಅಪೂರ್ವವಾಗಿರ್ತಕ್ಕಂಥ ವೀಣೆ ವಿದ್ಯೆ ಅನ್ನುವುದು ಎಷ್ಟರ ಮಟ್ಟಿಗೆ ಅವರಿಗೆ ಒಲಿದು ಬಂದಿತ್ತು ಅಂತ. ಅನೇಕ ವಿದ್ಯೆಗಳನ್ನ ಕಲಿತವರು. ಅದರಲ್ಲಿ ಸಂಗೀತ ಶಾಸ್ತ್ರದಲ್ಲಿ ಅನೇಕ ವಾದ್ಯಗಳಲ್ಲಿ ಪರಿಣತಿ ಇತ್ತು. ಅವರು ಎಷ್ಟರ ಮಟ್ಟಿಗೆ ವೀಣೆಯನ್ನ ನುಡಿಸ್ತಿದ್ರು ಅಂತ ಕೇಳಿದ್ರೆ ಅವರನ್ನ ವೀಣಾ ಕೃಷ್ಣಾಚಾರ್ಯರು ಅಂತಲೇ ಲೋಕದಲ್ಲಿ ಕರೀತಿದ್ರಂತೆ. ಅಷ್ಟರ ಮಟ್ಟಿಗೆ ವೀಣೆಯಲ್ಲಿ ಅವರಿಗಿದ್ದಂತಹ ಪ್ರಭುತ್ವ ಅಷ್ಟು ಅದ್ಭುತವಾಗಿತ್ತು. ಇದನ್ನ ಕಂಡಂತಹ ವ್ಯಾಸರಾಜರು ಅವರು ಏನು ಮಾಡಿದ್ರು, ಇಲ್ಲೇ ಇದ್ರೆ ಮುಳುಬಾಗಲು ಅಂತ ಕಡೆಯಲ್ಲಿದ್ರೆ ಅವರಿಗೆ ಅಷ್ಟು ಅವರಿಗೆ ಪ್ರಸಿದ್ಧಿಗೆ ಬರುವುದಿಲ್ಲ ಅನ್ನುವ ಕಾರಣಕ್ಕೆ ಶ್ರೀಪಾದರಾಜರ ಬಳಿಯಲ್ಲಿ ವ್ಯಾಸರಾಜರು ಅವರು ಅಧ್ಯಯನ ಮಾಡುತ್ತಿದ್ದ ಕಾಲದಲ್ಲಿ ವೀಣಾ ಕೃಷ್ಣಾಚಾರ್ಯರ ಜೊತೆಯಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಬಾಂಧವ್ಯ, ಅದು ಅವರ ಮೇಲೆ ಇದ್ದಂತ ಪ್ರೀತಿ. ಅದಕ್ಕೆ ತಮ್ಮ ಶಿಷ್ಯನಾದಂತಹ ಕರ್ನಾಟಕ ಸಾರ್ವಭೌಮ ಅಂತ ಕರೆಸಿಕೊಳ್ಳುವ ಕೃಷ್ಣದೇವರಾಯ, ಅವನಿಗೆ ನೀವು ವೀಣೆ ಹೇಳಿಕೊಡ್ರಿ ಅಂತ ಹೇಳಿ ಕೃಷ್ಣದೇವರಾಯನಿಗೆ ವೀಣೆ ಹೇಳಿಸಿದ್ರಂತೆ. ಉಪದಿಶ್ಯತ ಕೃಷ್ಣ ಭೂವರಾಲೆ ನಿಜ ಗಂಧರ್ವ ಕಲಾಮ ಕೃಷ್ಣಾತ್ ಘನಮೌಕ್ತಿಕ ಗಚ್ಚಹಾರ ಪೂರ್ವಂ ಬಿರುದಾಲಿಂ ಗುರುದಕ್ಷಿಣಾಪದೇಶಾತ್. ಕೃಷ್ಣದೇವರಾಯ ಇವರ ವೈಣಿಕ ವಿದ್ಯೆಗೆ ಎಷ್ಟು ಮನಸೋತು ಬಿಟ್ಟಿದ್ದ ಅಂತ ಕೇಳಿದ್ರೆ, ಇವರಿಗೆ ಪ್ರತಿದಿನ ನಮ್ಗೆ ತಿಂಗಳು ಒಂದ್ಸತಿ ಸಂಬಳ ಕೊಡುವುದೇ ಕಷ್ಟ ಅಲ್ವಾ. ಉಪನ್ಯಾಸ ಮುಗಿದ ಮೇಲೆ ಮಂಗಲದ ದಿವಸ ಅವರು ಸಂಭಾವನೆ ಕೊಡೋದೇ ಕಷ್ಟ ಅನ್ನುವ ಕಾಲ ಅಲ್ವಾ. ಅಂಥದ್ದು ಅವನ ಹಂಗಲ್ವಂತೆ. ಒಂದು ದಿನ ಅವರು ಹೋಗಿ ಸಂಗೀತ ಹೇಳಿಕೊಟ್ಟು ಬಂದ್ರೆ ಅವರಿಗೆ ಹೊರಲಿಕ್ಕಾರ ಆಗದೆ ಇರುವಷ್ಟು ವಜ್ರವೈಢೂರ್ಯಗಳನ್ನು ತುಂಬಿ ಕಳಿಸಿಬಿಡ್ತಿದ್ನಂತೆ. ಅಷ್ಟು ಪ್ರೇಮ ಅವರ ಮೇಲೆ. ಕೊಡಬೇಕು, ಅದಕ್ಕೇನು ಒಂದು ಕಾರಣ ಬೇಕು ಅಂತ. ಹಾಗೆ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಕಲಿತು ವಿದ್ವಾಂಸನಾದ. ಕೃಷ್ಣದೇವರಾಯ ಏನು ಸಾಮಾನ್ಯನವನಲ್ಲ, ಅವನು ವಿದ್ವಾಂಸನಾದ. ಅವನಿಗೆ ಕೃಷ್ಣಾಚಾರ್ಯರ ಮೇಲೆ ಆ ಮಟ್ಟದಲ್ಲಿ ಒಂದು ಭಕ್ತಿಭಾವ ಅನ್ನುವುದು ಅವನಿಗೆ ಬೆಳೆದು ಬಂತು. ಹಾಗಾಗಿ ಅಪೂರ್ವ. ಇದಾದ ಮೇಲೆ
ವ್ಯಾಸರಾಜರು ನೋಡುತ್ತಾರೆ ಶ್ರೀಪಾದರಾಜರ ಬಳಿಯಲ್ಲಿ ಏನಾರು ಮಾಡಿ ಅವ್ರಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕಲ್ಲ ಅಂತ ವೆಂಕಟರಮಣಾಚಾರ್ಯರು ತಾವು ಅಷ್ಟೊತ್ತಿಗಾಗಲೇ ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿದ್ರು, ಇವರೊಬ್ಬರು ಇದ್ರು ಅಂತ ವಿದ್ಯಾ ವಿನಯ ಸಂಪನ್ನರಾಗಿದ್ದಾರೆ, ಯಾರನ್ನು ನೋಡುವುದು ಅಂತ ಶ್ರೀಪಾದರಾಜರ ಪೂರ್ವಾಶ್ರಮದ ವಂಶೀಕರ ಬಳಿಯಲ್ಲಿ ಒಂದು ಕನ್ಯೆ ರುಕ್ಮಿಣಿ ಅಂತ ಅವಳ ಹೆಸರು, ಅವಳಿದ್ಲಂತೆ. ಅವಳನ್ನ ತಂದು ಕೃಷ್ಣಾಚಾರ್ಯರಿಗೆ ವಿವಾಹ ಮಾಡಿ ಕೊಡುತ್ತಾರೆ. ಅಪೂರ್ವವಾಗಿರ್ತಕ್ಕಂತಹ ಅದ್ಭುತವಾದ ದಾಂಪತ್ಯ. ಕೃಷ್ಣಾಚಾರ್ಯರ ಹೆಸರೇ ಚೆನ್ನಾಗಿದೆ, ಇವರು ಕೃಷ್ಣಾಚಾರ್ಯರು, ಅವರು ರುಕ್ಮಿಣಿ, ಹಾಗಾಗಿ ಹೆಸರಿಗೆ ಅನ್ವಯವಾಗುವಂತಹ ದಾಂಪತ್ಯ ನಡೆಯಿತು. ಇದಾದ ಮೇಲೆ ಶ್ರೀಪಾದರಾಜರು ತಮ್ಮ ಅವತಾರ ಕಾರ್ಯವನ್ನ ಮುಗಿಸ್ತಾರೆ. ವ್ಯಾಸರಾಜರನ್ನ ಕೃಷ್ಣದೇವರಾಯ ತಮ್ಮ ವಿಜಯನಗರಕ್ಕೆ ಬಂದು ನೆಲೆಸಬೇಕು ಸ್ವಾಮಿ ರಾಜಗುರುಗಳಾಗಿ ಅಂತ ಕೇಳಿಕೊಂಡಾಗ ಕೃಷ್ಣಾಚಾರ್ಯ ರುಕ್ಮಿಣಿ ದಂಪತಿಗಳನ್ನೂ ಕೂಡ ಕರ್ಕೊಂಡು ಹೋಗ್ತಾರೆ. ವಿಜಯನಗರದಲ್ಲಿ ಈಗ ಯಾವಾಗಲೂ ಒಂದೊಂದ್ಸತಿ ಹೋಗಿ ಪಾಠ ಹೇಳ್ತಿದ್ರು, ಈಗ ವಿಜಯನಗರದಲ್ಲಿ ನಿತ್ಯದಲ್ಲಿದ್ದು ಕೃಷ್ಣದೇವರಾಯನ ಜೊತೆಯಲ್ಲಿ ಬಹಳಷ್ಟು ಜನಕ್ಕೆ ವೀಣಾವಾದನವನ್ನ, ಶಾಸ್ತ್ರ ಪಾಠ, ಸಂಗೀತ ಪಾಠ ಎಲ್ಲವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಇದೇ ಸಂದರ್ಭದಲ್ಲಿ ಭಗವಂತನ ಅನುಗ್ರಹ, ವ್ಯಾಸರಾಜರು ಪೂಜೆ ಮಾಡುವಂತಹ ಕೃಷ್ಣ, ಆ ರುಕ್ಮಿಣಿ ಕೃಷ್ಣನ ಅನುಗ್ರಹದಿಂದ ಇವರಿಗೆ ಪುತ್ರ ಸಂತಾನವಾಯಿತು. ಅದ್ಭುತವಾಗಿರ್ತಕ್ಕಂಥ ಮಗು. ಆ ಮಗು ಆದ ಮೇಲೆ 11 ದಿನ ಅಲ್ಲ, ಜಾತ ಶೌಚಾದಿಗಳೆಲ್ಲ ಕಳೆದ ಮೇಲೆ ಆ ಮಗುವನ್ನ ತಂದು ವ್ಯಾಸರಾಜರ ಪಾದ ಪದ್ಮದಲ್ಲಿ ಇಟ್ಟು, ಸ್ವಾಮಿ ಈ ಮಗುವಿಗೆ ನೀವೇ ನಾಮಕರಣ ಮಾಡಬೇಕು ಅಂತ ಒಂದು ಒಳ್ಳೆ ಹೆಸರನ್ನ ಸೂಚಿಸಿ ಅಂತ ಹೇಳ್ತಾರೆ. ವ್ಯಾಸರಾಜರು ನೋಡಿದ್ರಂತೆ, ನೋಡುವುದಕ್ಕೆ ಬಂಗಾರದ ಮೈಬಣ್ಣ, ದಷ್ಟಪುಷ್ಟವಾಗಿತ್ತಂತೆ ಮಗು, ನೋಡ್ಲಿಕ್ಕೆ ಬಂಗಾರದ ಮೈಬಣ್ಣ, ಒಳ್ಳೆ ದಷ್ಟಪುಷ್ಟವಾದದ್ದು. ಅದಕ್ಕೆ ವ್ಯಾಸರಾಜರು ಹೇಳಿದ್ರು, ನೋಡ್ಲಿಕ್ಕೆ ಬಂಗಾರದ ಮೈಬಣ್ಣದವನಾಗಿದ್ದಾನೆ, ಕನಕ ಅಂತ ಅದಕ್ಕೆ ಕರೀತಾರೆ. ಕನಕ ಅಂದ್ರೆ ಬಂಗಾರ, ಅದು ಅವನು ನೋಡ್ಲಿಕ್ಕೆ ದಷ್ಟಪುಷ್ಟನಾಗಿದ್ದಾನೆ, ಪರ್ವತದಂತೆ. ಅಚಲ ಅಂದ್ರೆ ಪರ್ವತ, ಅವೆರಡನ್ನೂ ಸೇರಿಸಿ ಕನಕಾಚಲ ಭಟ್ಟ ಅಂತ ಅವನಿಗೆ ಹೆಸರಿಟ್ಟು ಬಿಡೋಣ ಅಂತ ಕನಕಾಚಲ ಭಟ್ಟರು ಅಂತ ಅವರನ್ನ ಕರೀತಾರೆ. ಅದಾದ್ಮೇಲೆ ವ್ಯಾಸರಾಜರು ಆ ಮಗುವಿನ ತಲೆಯ ಮೇಲೆ ಕೈ ಇಟ್ಟು ಆಯುಷ್ಮಾನ್ ಭವ, ವಿದ್ಯಾವಾನ್ ಭವ, ವಂಶ ಪ್ರದೀಪೋ ಭವ ಅಂತ ಆಶೀರ್ವಾದ ಮಾಡಿದ್ರಂತೆ. ಅವರ ಅನುಗ್ರಹ, ಕನಕಾಚಲ ಭಟ್ಟರು ಬಂಗಾರದ ಬೆಟ್ಟ ಅಂತ, ನಿಜವಾದ ಅರ್ಥದಲ್ಲಿ ಬಂಗಾರದ ಬೆಟ್ರೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ಪ್ರಾರಬ್ಧವಶಾತ್ ಅವರಿಗೆ ನಿರ್ಧನತ್ವ ಬರುವುದಕ್ಕಿಂತ ತತ್ಪೂರ್ವದಲ್ಲಿ ಅವರ ವಂಶದಲ್ಲಿ ಬಂದವರೆಲ್ಲ ಕುಬೇರರೇ. ಅವ್ರಿಗೇನು ಬಡತನ ಅನ್ನುವುದು ಆಗಿರ್ಲಿಲ್ಲ. ಈಗ ಬಂಗಾರದ ಬೆಟ್ಟ ಅನ್ನುವುದೇ ಹೆಸರು ಅವರಿಗೆ. ವೇದ, ಕಾವ್ಯ, ಸಾಹಿತ್ಯ, ನ್ಯಾಯ, ವ್ಯಾಕರಣ ಶಾಸ್ತ್ರ ಎಲ್ಲವನ್ನ ಕೂಡ, ಅದರ ಜೊತೆಗೆ ಸಂಗೀತ ವಿದ್ಯೆ ಪರಿಪೂರ್ಣವಾಗಿರ್ತಕ್ಕಂಥದ್ದನ್ನ ಕೃಷ್ಣಾಚಾರ್ಯರು ಕನಕಾಚಲ ಭಟ್ಟರಿಗೆ, ತಮ್ಮ ಮಗನಿಗೆ ಅವರಿಗೆ ಧಾರೆ ಎರೀತಾರೆ. ಅವಾಗ ವ್ಯಾಸರಾಜರ ಬಳಿಯಲ್ಲಿ ವಿಷ್ಣು ತೀರ್ಥರು ಅನ್ನುವ ಹೆಸರಿನಿಂದ ಪ್ರಸಿದ್ಧರಾಗಿ ಮುಂದೆ ವಿಜೇಂದ್ರ ಸ್ವಾಮಿಗಳು ಅಂತ ಯಾರು ಪ್ರಖ್ಯಾತರಾಗ್ತಾರೋ ಅವರು ವ್ಯಾಸರಾಜರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಕಾಲ. ಹಾಗಾಗಿ ಕನಕಾಚಲ ಭಟ್ಟರಿಗೂ ವಿಜೇಂದ್ರ ಸ್ವಾಮಿಗಳಿಗೂ ಬಹಳ ಸ್ನೇಹ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಭಗವಂತ ಅನುಕೂಲ ಮಾಡಿ ಕೊಡ್ತಾನೆ ನೋಡ್ರಿ ಅವರಿಬ್ಬರಲ್ಲಿ. ಸರಿ, ವ್ಯಾಸರಾಜರು ಪಾಠ ಹೇಳಿದ ಮೇಲೆ ವಿಜೇಂದ್ರ ಸ್ವಾಮಿಗಳ ಹತ್ರ ಪಾಠ ಕಲಿ ಅಂತ ಬಿಡ್ತಿದ್ರಂತೆ. ಹಾಗಾಗಿ ಕನಕಾಚಲ ಭಟ್ಟರು ವಿಜೇಂದ್ರ ಸ್ವಾಮಿಗಳಿಂದಲೂ ಕೂಡ ಅಪೂರ್ವವಾದಂತಹ ವಿದ್ಯೆಯನ್ನು ಕರೆತರು. ವಿಜೇಂದ್ರ ಸ್ವಾಮಿಗಳು 64 ವಿದ್ಯೆಗಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಪಾಂಡಿತ್ಯ ಹೊಂದಿದವರು. ಹಾಗಾಗಿ ಕನಕಾಚಲ ಭಟ್ಟರು ಕೂಡ ಅವರ ಯೋಗ್ಯತಾನುಸಾರವಾಗಿ ಅವರು ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಪಾಂಡಿತ್ಯ ಅವರ ಯೋಗ್ಯತಾನುಸಾರವಾಗಿ ಪಡೆದರು. ಇದಾದ ಮೇಲೆ ವ್ಯಾಸರಾಜರೇ ಮುಂದೆ ನಿಂತು ಶಾಷ್ಟಿಕ ವಂಶದಲ್ಲಿದ್ದಂತ ಲಕ್ಷ್ಮೀದೇವಿ ಎನ್ನುವ ಒಬ್ಬ ಕನ್ಯೆಯನ್ನ ತಂದು ಮದುವೆ ಮಾಡುತ್ತಾರೆ ಕನಕಾಚಲ ಭಟ್ಟರಿಗೆ. ಕನಕಾಚಲ ಭಟ್ಟರು ಮತ್ತೆ ಲಕ್ಷ್ಮೀದೇವಿ ಇವರಿಬ್ಬರ ದಾಂಪತ್ಯದ ಫಲ, ಅವರಿಬ್ಬರ ದಾಂಪತ್ಯದ ಫಲದಿಂದ ಅವತಾರ ಮಾಡಿದವರೇ ತಿಮ್ಮಣ್ಣಾಚಾರ್ಯರು ಅಂತ, ಯಾರನ್ನ ರಾಘವೇಂದ್ರ ಸ್ವಾಮಿಗಳ ತಂದೆ ಅಂತ ನಾವು ಕರೀತೇವೆ, ಪೂರ್ವಾಶ್ರಮದ ತಂದೆ ತಿಮ್ಮಣ್ಣಾಚಾರ್ಯರು ಅಲ್ಲಿ ಅವತಾರ ಮಾಡಿ ಬಂದ್ರಂತೆ. ಹಾಗಾಗಿ ತಿಮ್ಮಣ್ಣಾಚಾರ್ಯರು ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ವಿಜೇಂದ್ರ ಸ್ವಾಮಿಗಳಿಂದಲೇ ಕಾವ್ಯ, ವ್ಯಾಕರಣ, ಸಾಹಿತ್ಯ, ನ್ಯಾಯ, ಮೀಮಾಂಸಾ, ವೇದಾಂತಾದಿ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು. ಅದು ತಮ್ಮ ವಂಶ ಪರಂಪರೆಯಲ್ಲಿ ಬಂದಿದ್ದಂತ ವೀಣೆ, ಒಂದು ಅದ್ಭುತವಾಗಿರ್ತಕ್ಕಂಥ ವೀಣಾವಾದನ ತಿಮ್ಮಣ್ಣಾಚಾರ್ಯರು ಮಾಡುತ್ತಿದ್ರು. ವಿಜೇಂದ್ರ ಸ್ವಾಮಿಗಳು ಒಬ್ಬ ವಿದೇಶಿಯನ ಬಳಿಯಲ್ಲಿ, ವಿದೇಶಿಯನ ಅಂದ್ರೆ ಒಬ್ಬ ವೀಣಾ ವೈದಿಕನಾಗಿರ್ತಕ್ಕಂಥ ಒಬ್ಬ ಪಂಡಿತ ಬಂದು ನನಗೆ ಇದರಲ್ಲಿ ಪರೀಕ್ಷೆ ಕೊಡ್ತೀರಾ ಅಂತ ಕೇಳಿದಾಗ ತಿಮ್ಮಣ್ಣಾಚಾರ್ಯರನ್ನ ಬಿಟ್ಟಿದ್ರಂತೆ. ನಾವು ಕೊಡ್ತೇವೆ, ಮೊದಲು ನಮ್ಮ ಶಿಷ್ಯನನ್ನು ಸೋಲಿಸು, ನೀನ್ ಆಮೇಲೆ ನೋಡೋಣ, ನಮ್ಮ ಹತ್ರ ನೀನು ಆಮೇಲೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಅಂತ ಹೇಳಿ ತಿಮ್ಮಣ್ಣಾಚಾರ್ಯರನ್ನ ಪರೀಕ್ಷೆಗೆ ಬಿಟ್ಟಿದ್ರು ಅಂತ ವಿಜೇಂದ್ರ ಸ್ವಾಮಿಗಳ ಚರಿತ್ರೆ ಹೇಳುತ್ತದೆ. ತಿಮ್ಮಣ್ಣಾಚಾರ್ಯರು ಅವರೆಲ್ಲರನ್ನ ಶಿಷ್ಯನ ಸಹಿತವಾಗಿ ಬಂದಿದ್ದ ಆ ಪ್ರತಿವಾದಿಯನ್ನ ಸಂಗೀತ ಶಾಸ್ತ್ರದಲ್ಲಿಯೂ ಸೋಲಿಸಿ, ಶಾಸ್ತ್ರದಲ್ಲಿಯೂ ಸೋಲಿಸಿ ವಿಜೇಂದ್ರ ಸ್ವಾಮಿಗಳಿಗೆ ಗೆಲುವನ್ನ ಅರ್ಪಣೆ ಮಾಡಿದ್ರು ಅಂತ ಹೇಳ್ತಾರೆ. ಅಂಥ ಅಪೂರ್ವವಾದ ಪಾಂಡಿತ್ಯ ತಿಮ್ಮಣ್ಣಾಚಾರ್ಯರದು. ಅಧಿಕೃತಸ್ಯ ಸಬಾಲ್ಯಯೇವ ಶಾಸ್ತ್ರಾಣಿ ಅಧಿಕಂ ವೈಣೀಕವರ್ಣ್ಯಗಾನ ವಿದ್ಯಾ ನಗರಂ ವಿಜಯಾಖ್ಯಂ ಅದ್ಯತಿಷ್ಠತ್ ಜನನೀ ತಾತ ಸಹೃಜ್ಜನಾದಿವಾಸಂ.
ಬಾಲ್ಯದಲ್ಲಿಯೇ ವ್ಯಾಕರಣಾದಿ ವಿದ್ಯೆಗಳನ್ನ ಅಪೂರ್ವವಾಗಿ ಕಲಿತವರು. ಇವರೆಲ್ಲ ಜಾತಾಜ್ಞಾನಿಗಳು. ನಾವೆಲ್ಲ ಹುಟ್ಟಿದ ಮೇಲೆ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತೇವೆ, ಬಂದ್ರೆ ಬಂತು ಇಲ್ಲ ಅಂದ್ರೆ ಇಲ್ಲ. ಅವರೆಲ್ಲ ಹಾಗಲ್ಲ, ಅವರಿಗೆಲ್ಲ ಸುಮ್ಮನೆ ನೆಪ ಮಾತ್ರಕ್ಕೆ ಗುರುಗಳು ಅಂತ. ಅವರೆಲ್ಲ ಜಾತಾಜ್ಞಾನಿಗಳಾಗಿ ಬಂದವರು, ಬಾಲ್ಯದಲ್ಲಿಯೇ ವ್ಯಾಕರಣವನ್ನ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದ ಮಹಾನುಭಾವರು. ಅದ್ರ ಜೊತೆಗೆ ವೀಣೆಯಲ್ಲಿ ಅತ್ಯಂತ ನುರಿತ ಪಂಡಿತರು. ವೀಣೆ ಅಂದ್ರೆ ತಿಮ್ಮಣ್ಣಾಚಾರ್ಯರ ವೀಣಾನಾದ ಅಂತ ಕೇಳಿದ್ರೆ ಕಲ್ಲು ಕರಗಿ ಬಿಡ್ತದೆ ಅಂತ, ಅಂಥ ಅದ್ಭುತವಾಗಿರ್ತಕ್ಕಂಥ ವೀಣಾನಾದ. ಬರೀ ವೀಣಾನಾದ ಅಲ್ಲ, ಅದ್ರ ಜೊತೆಗೆ ಹಾಡ್ತಿದ್ರು ಅವರು, ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಗಾಯನ ಮಾಡುತ್ತಿದ್ರು. ಇವೆರಡೂ ಕೂಡ ಅಪೂರ್ವವಾಗಿತ್ತು. ವಿಜಯನಗರದಲ್ಲಿ ಅವರು ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಪೂರ್ವಿಕರೆಲ್ಲ ಅವರವರ ಕಾರ್ಯ ಮುಗಿಸಿ ಅವರೆಲ್ಲ ತಮ್ಮ ತಮ್ಮ ಕಾರ್ಯಾನುಸಾರವಾಗಿ ತಾವು ಭಗವಂತನ ಲೋಕಕ್ಕೆ ಪ್ರಯಾಣ ಮಾಡುತ್ತಾರೆ. ಇಲ್ಲಿ ನೋಡ್ರಿ, ಆ ಸಮಯದಲ್ಲಿ ವಿಜಯನಗರದ ರಾಜ್ಯರು ಇವರಿಗೆ ಹಗಲು ದೀವಿಟಿಗೆ ಮೆರವಣಿಗೆಯನ್ನ ಕೊಟ್ಟಿದ್ರಂತೆ. ಹಗಲು ದೀವಿಟಿಗೆ ಮೆರವಣಿಗೆ ಅಂತ. ಅಭಜನ್ ನೃಪತೆ ದಿನ ಪ್ರದೀಪಂ ಸತು ವಿಶ್ವ ಪ್ರಬಲ ಪ್ರತಾಪರಶ್ಮಿಂ ದಿನಮಣೆ ಅನುವರ್ತಿತಸ್ಯ ಶಾಂತೈ ಸ್ವಸಮಾನೇತರ ವಾಕ್ ತಮಿಸ್ರ ರಾಶೇ. ಇನ್ನೊಂದು ಮಾತಿದೆ, ಹಗಲು ದೀವಿಟಿಗೆ ಮೆರವಣಿಗೆ ಅಂದ್ರೆ ಏನು ಅಂತ ಸ್ವಲ್ಪ ತಿಳಿಬೇಕು. ಆ ಕಡೆ ಈ ಕಡೆ ಇಬ್ರು ದೀವಿಟಿಗೆಯನ್ನು ಇಟ್ಟುಕೊಂಡು ಹೋಗ್ತಾರೆ. ಪಂಜು ಅಂತೀವಲ್ಲ, ಬಂಗಾರದ ಪಂಜು. ಅದರಲ್ಲಿ ಒಂದು ಜ್ಯೋತಿಯನ್ನ ಬೆಳಗಿಕೊಂಡು ಎಲ್ಲೇ ತಿಮ್ಮಣ್ಣಾಚಾರ್ಯರು ಹೋದರೂ ಕೂಡ ಅವರು ಅಕ್ಕಪಕ್ಕ ಇಬ್ಬರು ಅದನ್ನು ಹಿಡ್ಕೊಂಡು ಹೋಗಬೇಕು ಅಂತ. ರಾತ್ರಿ ಕಾಲದಲ್ಲಿ ಪ್ರತಿಯೊಬ್ಬರು ದೀವಿಟಿಗೆ ಹಿಡ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಕತ್ಲಿರ್ತದೆ, ಬೆಳಕು ಬೇಕು ಅಂತ ಹಿಡ್ಕೊಂಡು ಹೋಗ್ತಾರೆ. ಹಗಲು ದೀವಿಟಿಗೆ ಮೆರವಣಿಗೆ ಅಂದ್ರೆ ಏನನ್ನ ತೋರಿಸ್ತಿತ್ತು ಅಂತ ಕೇಳಿದ್ರೆ, ಎಂಥ ಬೆಳಕಾದ್ರೂ ಕೂಡ ರಾತ್ರಿ ಕಾಲದಲ್ಲಿ ಕತ್ತಲನ್ನ ದೂರ ಮಾಡಿ ಬಿಡುತ್ತದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಆಶ್ಚರ್ಯವೂ ಇಲ್ಲ. ಆದ್ರೆ ಹೊರಗಿನ ಕತ್ತಲೆಯನ್ನ ಜ್ಯೋತಿ ಅದು ತೊಲಗಿಸಿ ಬಿಡುತ್ತದೆ. ಒಳಗಿನ ಕತ್ತಲೆಯನ್ನ ಯಾವ ಜ್ಯೋತಿಯೂ ತೊಲಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಳಗಿನ ಕತ್ತಲೆಯನ್ನ ತೊಲಗಿಸುವಂತ ಜ್ಯೋತಿ ಒಂದೇ ಒಂದು ಪ್ರಪಂಚದಲ್ಲಿ ಅಂದ್ರೆ ಜ್ಞಾನ ಜ್ಯೋತಿ. ಅಂಥ ಜ್ಞಾನ ಜ್ಯೋತಿಯನ್ನ ಕೊಡುವಂತಹ ಮಹಾನುಭಾವರು ಈ ತಿಮ್ಮಣ್ಣ ಭಟ್ಟರು ಅಂತ ಲೋಕ ತಿಳಿಯಲಿ ಅಂತ ಹಾಗೆ ಮಾಡ್ತಿದ್ರಂತೆ. ಅದಕ್ಕೆ ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಕಿರಣಗಳಿಂದ ಹೋಗಲಾಡಿಸಲು ಅಸಾಧ್ಯವಾದಂತಹ ಅಪೂರ್ವವಾಗಿರ್ತಕ್ಕಂಥ ತಮಸ್ಸು ಅಜ್ಞಾನ ಅನ್ನುವ ಕತ್ತಲ ರಾಶಿಯನ್ನ ತಮ್ಮ ಜ್ಞಾನದ ಒಂದು ಮಾತಿನಿಂದ, ವಿದ್ಯೆಯಿಂದ ಅದನ್ನ ಪರಿಪೂರ್ಣವಾಗಿ ತೊಲಗಿಸುವಂತಹ ಅಪೂರ್ವವಾದಂತಹ ವಿದ್ಯೆ ಅವರಿಗೆ ದೊರೆತಿತ್ತು. ಆದ್ದರಿಂದ ಅಭೂತಪೂರ್ವವಾಗಿರ್ತಕ್ಕಂಥ ವ್ಯಕ್ತಿತ್ವ ತಿಮ್ಮಣ್ಣಾಚಾರ್ಯರದು. ಇವರು ವಿಜೇಂದ್ರ ಸ್ವಾಮಿಗಳು ಅವರಿಗೆ ಅಗ್ರಹಾರವನ್ನ ಕೊಟ್ಟಿದ್ರಂತೆ. ವೃತ್ತಿ ಕಾವೇರಿ ಪಟ್ಟಣದಲ್ಲಿ ಒಂದಿಡೀ ಭೂಮಿಯನ್ನ ಅವರಿಗೆ ಕೊಟ್ಟಿದ್ರು ಅಂತ. ಇವತ್ತು ನೀವು ಮೈಸೂರು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ, ಮೈಸೂರು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿನಲ್ಲಿ ಮೈಸೂರು ಆರ್ಕಲಾಜಿಕಲ್ ರಿಪೋರ್ಟ್ 1944 ಅದು ಸಿಗ್ತದೆ ಪುಸ್ತಕ. ಅದ್ರಲ್ಲಿ ತೆಗೀರಿ, ಪೇಜ್ ನಂಬರ್ 21 ತೆಗೆದರೆ ಅದರಲ್ಲಿ ಇವತ್ತಿಗೂ ಸಿಗ್ತದೆ ಇದು. ವೃತ್ತಿ ಮಂತ್ರೋ ಅತ್ರ ಲಿಖ್ಯಂತೆ ಯಜುಷೋ ಗೌತಮ ಗೋತ್ರೇ ವೀಣೆ ತಿಮ್ಮಪ್ಪ ಯೋಪಿಚ ಅಂತಿದೆ ಅಲ್ಲಿ. ವಿಜೇಂದ್ರ ಸ್ವಾಮಿಗಳು ಅವರಿಗೆ ಏನು ಕೊಟ್ಟಿದ್ರು ಅನ್ನುವುದು, ವೃತ್ತಿಯನ್ನ ಪರಿಕಲ್ಪಿಸಿ ಕೊಟ್ಟಿದ್ರು ಅನ್ನುವುದು ಇವತ್ತು ಅಲ್ಲಿ ತಾಮ್ರ ಶಾಸನವಾಗಿ ದಾಖಲಾಗಿದೆ. ಮೈಸೂರು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿದೆ. ಅದನ್ನ ವಿಲಿಯಂ ರೈಸ್ ಅನ್ನುವವ, ನಾವು ಮಾಡಬೇಕಾದ ಕೆಲಸವನ್ನು ಅವನು ಮಾಡಿಬಿಟ್ಟ. ಆದ್ರಿಂದ ಅದು ಕಾಪರ್ ಪ್ಲೇಟ್ಸ್ ಅಂಡ್ ಇದು ಮಿಕ್ಕಿದೆಲ್ಲ ದಾಖಲೆಗಳು ಅಂತ ಏನಿವೆ ಅವೆಲ್ಲವನ್ನ ಅವ ಸಂಗ್ರಹ ಮಾಡಿದ. ಇವತ್ತು ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅದನ್ನ ಇಟ್ಟಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ಬೇಕಾದ್ರೆ ತೆಗೆದು ನೋಡ್ರಿ. ಅದಕ್ಕೆ ಪೇಜ್ ನಂಬರ್ ಹೇಳಿದ್ದೇನೆ, 21 ತೆಗೆದು ನೋಡ್ರಿ. ವೃತ್ತ ಮಂತ್ರೋ ಅತ್ರ ಲಿಖ್ಯಂತೆ ಯಜುಷೋ ಗೌತಮ ಗೋತ್ರೇ ವೀಣೆ ತಿಮ್ಮಪ್ಪ ಯೋಪಿಚ ಅಂತ. ವೀಣಾ ತಿಮ್ಮಣ್ಣ ಭಟ್ಟರಿಗೆ ಏನು ವೃತ್ತಿಯನ್ನ ಪರಿಕಲ್ಪಿಸಿ ಕೊಟ್ಟಿದ್ರು ಕಾವೇರಿ ಪಟ್ಟಣದಲ್ಲಿ ಅಗ್ರಹಾರವನ್ನ ಅನ್ನುವುದೆಲ್ಲ ಅಲ್ಲಿ ದಾಖಲೆಯಾಗಿದೆ. ಇಷ್ಟಾದ ಮೇಲೆ ಒಂದು ಮದುವೆ ಮಾಡಬೇಕಲ್ಲ, ವಿಜೇಂದ್ರ ಸ್ವಾಮಿಗಳೇ ಮುಂದೆ ನಿಂತು ಅವರಿಗೆ ವಿವಾಹ ಮಾಡಿಸಿದ್ರಂತೆ. ಶಾಕ್ತಿಕ ಗೋತ್ರದವಳೆ, ಮಹಾನುಭಾವಳಾಗಿರ್ತಕ್ಕಂಥ ಗೋಪಿಕಾಂಬೆ ಅನ್ನುವಂತಹ ಮಹಾನುಭಾವಳು. ಹೆಸರಿಗೆ ತಕ್ಕಂತೆ ಗೋಪಿಕಾಂಬೆ. ಇದು ವಿಶೇಷ ಏನು ಅಂದ್ರೆ, ಸಹಜವಾಗಿ ನಿಮಗೆ ಒಬ್ಬರು ಪಂಡಿತರಿದ್ರೆ ಇನ್ನೊಬ್ಬರು ಪಂಡಿತರು ಅವರ ಜೊತೆಯಲ್ಲಿ ಸೇರುವುದು ಬಹಳ ಕಷ್ಟ, ಬಹಳ ಕಷ್ಟ. ಅದು ಒಬ್ಬರ ಪಂಡಿತರು ಸಹಜವಾಗಿ ಮನೆಯಲ್ಲಿ ಇಬ್ಬಿಬ್ರು ಪಂಡಿತರು ಹುಟ್ಟುವುದು ಅನ್ನುವುದು ಕಷ್ಟ, ಅವರು ಅನ್ಯೋನ್ಯವಾಗಿ ಬಾಳುವುದು ಅನ್ನುವುದು ಕಷ್ಟ. ಗಂಡ ಹೆಂಡತಿ ಇಬ್ಬರೂ ಪಂಡಿತರಾಗಿ ಬಿಟ್ರೆ ಬದುಕೋದು ಇನ್ನೂ ಕಷ್ಟ. ಯಾರೋ ಒಬ್ಬರು ಸ್ವಲ್ಪ ದಡ್ಡರಾಗಿದ್ರೆ ವಾಸಿ ಅಂತ. ಇಲ್ಲಿ ಅದಕ್ಕೆ ಅಪವಾದದಂತೆ ಬದುಕಿದವರು ಇವರಿಬ್ಬರು. ತಿಮ್ಮಣ್ಣ ಭಟ್ಟರು ಅಪೂರ್ವವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಪಡೆದವರು. ಗೋಪಿಕಾಂಬೆ ರೂಪದಲ್ಲಿ ಎಷ್ಟು ಚೆಲುವಿಕೆಯೋ ಅಪೂರ್ವವಾದ ವಿದ್ವತ್. ಅವಳ ಒಂದು ಅಪೂರ್ವವಾದ ವಿದ್ವತ್ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಸಂಗತಿ ಇದೆ. ಗರುಡ ವಾಹನ ಅಂತ ಅವಳಿಗೆ ಒಂದು ಇದು ಅಂಕಿತ. ಗರುಡ ವಾಹನ ಅನ್ನುವ ಅಂಕಿತದಿಂದ ಸುಮಾರು ಕೀರ್ತನೆಯನ್ನ ರಚನೆ ಮಾಡಿದಂತ ಮಹಾನುಭಾವಳು ರಾಯರ ಪೂರ್ವಾಶ್ರಮದ ತಾಯಿ. ಅದು ನನಗೆ ಸಿಕ್ಕಿರ್ಲಿಲ್ಲ, ಸುಮಾರು ಕಡೆ ಹುಡುಕ್ತಿದ್ದೆ, ರಾಘವೇಂದ್ರ ಸ್ವಾಮಿಗಳನ್ನು ಬೇಡ್ತಿದ್ದೆ. ಯಾಕಂದ್ರೆ ರಾಯರ ತಾಯಿ ಇಂದ ಮೇಲೆ ಅವಳು ರಚನೆ ಮಾಡಿದಂತ ಕೀರ್ತನೆಗಳು ಹೇಗಿರಬಹುದು ಅಂತ. ಸುಮಾರು ಕೀರ್ತನೆ ರಚನೆ ಮಾಡಿದ್ದಾಳೆ ಅಂತ ಐತಿಹ್ಯ ಇದೆ.
ಒಂದೇ ಒಂದು ಕೀರ್ತನೆಯೂ ಸಿಕ್ಕಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಹಂಗೆ ನಾವು ಪಾಕಶಾಲೆಗೆ ಕೊಟ್ಟಷ್ಟು ಪ್ರಾಧಾನ್ಯವನ್ನ ಪಾಠಶಾಲೆಗೆ ಕೊಡುವುದಿಲ್ಲ. ಆದ್ದರಿಂದ ಎಷ್ಟೋ ಗ್ರಂಥಗಳನ್ನ ಕಳ್ಕೊಂಡು ಬಿಟ್ಟಿದ್ದೇವೆ. ಅದರಲ್ಲಿ ಇದೊಂದು ಅಂದ್ರೆ ದೊಡ್ಡ ಗ್ರಂಥಗಳು ಮನೆಯಲ್ಲಿ ಇದ್ದದ್ದನ್ನ ವಿದ್ವಾಂಸರು ಕೊಡುವುದೂ ಇಲ್ಲ. ಅದ್ ನವರಾತ್ರಿ ಪೂಜೆಗೆ ಇಟ್ಟು 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 ಗೆದಲ್ ತಿಂದ ಹಾಳಾಗೋಗಿ ಬಿಡ್ತದೆ, ಇನ್ನೊಬ್ಬರು ಕೊಡುವುದಿಲ್ಲ. ನೋಡ್ತೀವಿ ಅಂದ್ರೂ ನಮ್ಮನ್ನು ಮುಟ್ಟಿಸ್ಕೊಡೋದಿಲ್ಲ. ಅದು ಮುಟ್ಟದೇ ಇಲ್ಲ, ತಾವು ಓದುವುದಿಲ್ಲ, ವಿದ್ವಾಂಸರಿಗೂ ಕೊಡುವುದಿಲ್ಲ ಅಂದ್ರೆ ಹೆಂಗ್ ಉಳಿತದ ಅದು? ಅಲ್ಲ, ಇಲ್ಲ ಪ್ರಿಂಟ್ ಆಗಬೇಕು, ಇಲ್ಲ ಸ್ಕ್ಯಾನ್ ಆಗಬೇಕು, ಏನೋ ಒಂದ್ ಆಗಬೇಕಲ್ಲ, ಅದು ಇನ್ನೊಬ್ರಿಗೆ ತಲುಪಬೇಕಲ್ಲ. ಜ್ಞಾನ ಅನ್ನೋದು ಇನ್ನೊಬ್ರಿಗೆ ತಲುಪಲಿಲ್ಲ ಅಂದ್ರೆ ಹೆಂಗೆ? ಆತರ ಸುಮಾರು ಹೋಗಿಬಿಟ್ಟಿದೆ. ಆ ಸುಮಾರು ಹೋಗಿದ್ರಲ್ಲಿ ಇದೊಂದು. ಅದರಲ್ಲಿ ಭಗವಂತನ ಅನುಗ್ರಹ ಏನು ಅಂದ್ರೆ, ನಾಗರಾಜಾಚಾರ್ಯರು ಅಂತ ಒಬ್ರು ನನಗೆ ಉಪನ್ಯಾಸ ಮಾಡುವಂತ ಕಾಲದಲ್ಲಿ ಅದನ್ನ ನನಗೆ ಫೋನ್ ಮಾಡಿ ಕಳಿಸಿಕೊಟ್ರು. ಆಚಾರ್ಯ 2 ಕೀರ್ತನೆಗಳು ಸಿಕ್ಕಿವೆ. ನಾನು ಯಾವುದೋ ಒಂದು ಶೋಧನೆ ಮಾಡ್ತಿದ್ದೆ, ಕೈ ಬರಹದಲ್ಲಿ ಹಿಂದೆ ಇಬ್ಬರು 2 ಕೀರ್ತನೆಗಳನ್ನ ಅವರು ಗೋಪಿಕಾಂಬೆ ರಚನೆ ಮಾಡಿದ್ದು ನನಗೆ ಸಿಕ್ಕಿದೆ, ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇನೆ, ನೀವು ಉಪನ್ಯಾಸದಲ್ಲಿ ಅದನ್ನ ಬಳಸ್ಕೊಳ್ರಿ ಅಂತ ಹೇಳಿದ್ರು. ಆ 2 ಕೀರ್ತನೆಗಳನ್ನ ನೋಡೋಣ. ರಾಘವೇಂದ್ರ ಸ್ವಾಮಿಗಳನ್ನ ಗರ್ಭದಲ್ಲಿ ಹೊತ್ತಾಗ ರಚನೆ ಮಾಡಿದ್ದು ಅಂತ ಅದಕ್ಕೆ ಪ್ರತೀತಿ ಇದೆ. ನಾನು ಆ ಸಂದರ್ಭ ಬಂದಾಗ ಅದನ್ನ ನೋಡುವ ಪ್ರಯತ್ನ ಮಾಡೋಣ. ಅಂಥ ವಿದ್ವತ್ತಿನ ಅಪೂರ್ವವಾದ ಶಿಖಾಮಣಿ ನೋಡಿ. ಇಲ್ಲಿ ಮದುವೆ ಆಯಿತು ಅಂತ ಹೆಂಗ್ ವರ್ಣಿಸ್ಬೇಕಿದು? ಮದುವೆ ಆಯಿತು ಅಂತ ಸಾವಿರಾರು ಜನ ಸಾವಿರಾರು ರೀತಿಯಲ್ಲಿ ವರ್ಣಿಸ್ತಾರೆ. ಅದ ವರ್ಣಿಸುವ ರೀತಿ ಇದೆ. ಮದುವೆ ಆಯಿತು ಅಂತ ವರ್ಣಿಸ್ಬೇಕಾದ್ರೆ ಹೆಂಗ್ ವರ್ಣಿಸೋದು? ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂತ ಕೇಳಿದ್ರೆ, ಸ್ಮೃತಿವತ್ ನಿಗಮಸ್ಯ ವದ್ವಿನಿ ವದ್ದಿನನಾಥಸ್ಯ ಮುನೇಃ ಅರುಂಧತೀವತ್ ರಜನಿ ಸುಹೃದ ಕುಮದ್ವತೀವತ್ ಮಹಿಳಾ ತಸ್ಯ ಲಲಾಸ ಗೋಪಿಕಾಂಬಾ. ಹೆಂಗೆ ಗಂಡ ಹೆಂಡತಿ ಹೇಗೆ ಅನ್ಯೋನ್ಯವಾಗಿದ್ರು ಅಂತ ನೋಡ್ರಿ. ಸ್ಮೃತಿವತ್ ನಿಗಮಸ್ಯ, ವೇದಗಳಿಗೆ ತದನುಸಾರಿಯಾದ ಸ್ಮೃತಿಯಂತೆ, ವೇದಗಳಂತೆ ತಿಮ್ಮಣ್ಣ ಭಟ್ರು ಇದ್ರೆ ಅವರಿಗೆ ಅನುರೂಪವಾಗಿರ್ತಕ್ಕಂಥ ಸ್ಮೃತಿ ಗ್ರಂಥದಂತಿದ್ಲಂತೆ ಗೋಪಿಕಾಂಬೆ. ಎರಡನೇದು, ಸೂರ್ಯನಂತೆ ತಿಮ್ಮಣ್ಣ ಭಟ್ರು ಇದ್ರೆ ಅವರ ಕಾಂತಿಗೆ ಅರಳುವಂತ ಕಮಲದಂತಿದ್ಲು ಅಂತ. ಸೂರ್ಯ ತಿಮ್ಮಣ್ಣ ಭಟ್ರು, ಕಮಲದಂತೆ ಗೋಪಿಕಾಂಬ. ವಸಿಷ್ಠರಂತೆ ತಿಮ್ಮಣ್ಣ ಭಟ್ರು ಇದ್ರೆ ಅರುಂಧತಿ ಅಂತಿದ್ದಳು, ಅದಕ್ಕೆ ಮುನೇಹೆ ಅರುಂಧತೀವತ್ ರಜನಿ ಸುಹೃದ ಕುಮದ್ವತೀವತ್. ಚಂದ್ರನಂತೆ ತಿಮ್ಮಣ್ಣ ಭಟ್ರು ಇದ್ರೆ ಕುಮದ್ವತಿಯಂತೆ ಚಂದ್ರನ ಬೆಳಕಿಗೆ ಅರಳುವಂತ ಕೆನ್ನೈದೆಲೆಯಂತೆ ಅವಳು ಗೋಪಿಕಾಂಬೆ ಇದ್ಲು ಅಂತ. ತಿಮ್ಮಣ್ಣಾಚಾರ್ಯರು ಗೋಪಿಕಾಂಬೆ ಅನ್ನುವವರು ಹೇಗಿದ್ರು, ಅನುರೂಪವಾಗಿರ್ತಕ್ಕಂತಹ ದಾಂಪತ್ಯ, ತುಂಬಾ ಅದ್ಭುತವಾದ ದಾಂಪತ್ಯ ಅವರಿಬ್ಬರದು ಕೂಡ. ಹಾಗೆ ಆ ದಾಂಪತ್ಯ ನಡೀತಿದ್ದ ಸಂದರ್ಭದಲ್ಲಿ, ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತೆ ರಕ್ಕಸ ತಂಗಡಿ ಯುದ್ಧದಲ್ಲಿ ವಿಜಯನಗರ ಪತನವಾಯಿತು. ವಿಜಯನಗರ ಎಷ್ಟು ಸಂಪದ್ಭರಿತವಾದ ಊರಾಗಿತ್ತು ಅಂತ ಕೇಳಿದರೆ, ಅವರು ಯವನರು ವಿಜಯನಗರಕ್ಕೆ ಮೊದಲು ಬೆಂಕಿ ಇಟ್ಟದ್ದು ಗ್ರಂಥಾಲಯಕ್ಕೆ. ಅವ್ರಿಗೆ ಗೊತ್ತಿದೆ, ಅವರೆಲ್ಲ ಹೊಡಿ ಬಡಿ ಕಡಿ ಸಂಸ್ಕೃತಿ. ಯಾರು ವೀರತ್ವದಿಂದ ಒಬ್ಬರನ್ನು ಗೆದ್ದ ಇತಿಹಾಸವೇ ಇಲ್ಲ, ಬರೀ ಕ್ರೂರತ್ವ. ಅವ್ರಿಗೆ ಗೊತ್ತು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಏನ್ ಕರೀತೇವೆ, ಅದು ನಿಂತಿರುವುದೇ ಜ್ಞಾನದಿಂದ. ಜ್ಞಾನಕ್ಕೆ ಆಕರವಾಗಿರ್ತಕ್ಕಂಥದ್ದು ಗ್ರಂಥಗಳು. ಅದಕ್ಕೆ ಮೊದಲು ಗ್ರಂಥಾಲಯಗಳಿಗೆ ಬೆಂಕಿ ಇಟ್ಟು ಬಿಡ್ತಾರೆ. ಗ್ರಂಥಾಲಯಗಳಿಗೆ ಬೆಂಕಿ ಇಡುತ್ತಾರೆ, ಗುರುಗಳನ್ನ ಕೊಂದು ಬಿಡೋದು ಅಂತ. ಒಬ್ಬ ಗುರುವನ್ನ ಕೊಂದರೆ ಸಾವಿರಾರು ಶಿಷ್ಯರನ್ನ ತಯಾರು ಮಾಡ್ತಾನವ. ಆ ಸಾವಿರಾರು ಶಿಷ್ಯರನ್ನು ತಯಾರು ಮಾಡುವಂತ ಆ ಪರಿಸ್ಥಿತಿಯೇ ತಪ್ಪಿ ಹೋಗ್ತದೆ ಅಂತ ಗ್ರಂಥಾಲಯಕ್ಕೆ ಬೆಂಕಿ ಇಡೋದು, ಗುರುಗಳನ್ನ ಕೊಂದು ಬಿಡೋದು. ಗ್ರಂಥಾಲಯಕ್ಕೆ ಬೆಂಕಿ ಇಟ್ರಂತೆ, ವಿಜಯನಗರದ ಗ್ರಂಥಾಲಯಕ್ಕೆ ಬೆಂಕಿ ಇಟ್ರು. ಇವತ್ತು ಇತಿಹಾಸ ಹೇಳುತ್ತದೆ ಎಷ್ಟು ದಿನ ಉರಿದಿರಬಹುದು ಅದು. 6 ತಿಂಗಳು ಉರಿಯಿತಂತೆ, ದಗ ಅಂತ. ಇನ್ನೆಷ್ಟು ಗ್ರಂಥಗಳಿದ್ದಿರ್ಬೋದು ನೋಡ್ಕೊಳ್ರಿ. 6 ತಿಂಗಳುಗಳ ಕಾಲ ಗ್ರಂಥಾಲಯ ವಿಜಯನಗರದಲ್ಲಿ ಉರಿಯಿತು. ಒಬ್ಬರನ್ನ ಬಿಡ್ಲಿಲ್ಲ, ಎಲ್ಲರನ್ನ ಕೂಡ ಅವರು ಕಡಿದು ಹಾಕಿದ್ರು. ಅದರಲ್ಲಿ ಭಗವಂತನ ದಯದಿಂದ ಕೆಲವು ಕುಟುಂಬಗಳು ಉಳ್ಕೊಂಡವು. ಆ ಉಳ್ಕೊಂಡ ಕೆಲವು ಕುಟುಂಬಗಳಲ್ಲಿ ತಿಮ್ಮಣ್ಣಾಚಾರ್ಯರ ಕುಟುಂಬ ಬಂದೆ. ಒಂದು ಕ್ಷಣದ ಹಿಂದೆ ರಾಜನ ಅಪೂರ್ವವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗಿದ್ದಂತ ಮಹಾನುಭಾವರು ಒಂದು ಕ್ಷಣದಲ್ಲಿ ಅವರಾಗಲೇ ಬರಿಗೈದಾಸರಾಗಿಬಿಟ್ರು. ಒಂದೇ ಕ್ಷಣ. ಭಗವಂತ ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರೀ ಕಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನವನ್ನುಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ, ನಿನ್ನ ಮಹಿಮೆಯನ್ನು ನೀನೇ ಬಲ್ಲೆಯೋ ಪುರಂದರ ವಿಠಲ. ಯಾವಾಗ ಅವನು ಏನ್ ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಯಾವುದು ಯಾರಿಗೂ ಗೊತ್ತಾಗುವುದಿಲ್ಲ. ಅವನ ಮಹಿಮೆ ಅವನಿಗೇ ಗೊತ್ತಿರ್ತದೆ. ಈಗ ನೋಡಿ, ಅದನ್ನು ಹೇಗೆ ಬಳಸಿಕೊಂಡ್ರು ಅನ್ನೋದನ್ನ ನಾವು ನೋಡ್ಬೇಕು. ಕಷ್ಟ ಅನ್ನುವುದು ಪ್ರತಿಯೊಬ್ಬರಿಗೂ ಬರ್ತದೆ. ಉನ್ನತವಾಗಿರ್ತಕ್ಕಂಥವ್ರು ಇದ್ದಕ್ಕಿದ್ದಂತೆ ಪಾತಾಳಕ್ಕೆ ಬಿದ್ದು ಬಿಡ್ತಾರೆ. ಅದಕ್ಕೆ ಒಂದು ಮಾತು ಸಂಸ್ಕೃತದಲ್ಲಿ ಹೇಳ್ತಾರೆ, ವಾದಿರಾಜ ಗುರು ಸಾರ್ವಭೌಮರು ಯುಕ್ತಿಮಲ್ಲಿಕಾನಲ್ಲಿ ಈ ಮಾತನ್ನ ಸೂಚನೆ ಮಾಡುತ್ತಾರೆ. ಅತ್ಯುನ್ನತ ಪತನ ಹೇತು ಅಂತ ಒಂದು ಮಾತಿದೆ. ಯಾರಾದ್ರೂ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಸ್ಥಿತಿಗೆ ತಲುಪಿದ್ರೆ ಹುಷಾರಾಗಿರಿ, ಕೆಳಗಡೆ ಬೀಳುವಂತ ಸಂದರ್ಭಗಳು ಜಾಸ್ತಿ ಇರ್ತದೆ. ಕೆಳಗಿದ್ದವ ಕೆಳಗೆ ಬೀಳುವುದು ಅಂಥದ್ದೇನು ಸಮಸ್ಯೆ ಅಲ್ಲ. ಅತಿ ಉನ್ನತಿಗೆ ಹೋದವ ಬಹಳ ಜಾಗರೂಕತೆಯಿಂದ ಇರಬೇಕಂತೆ.
ಬಹಳ ಜಾಗರೂಕನಾಗಿರ್ಬೇಕು. ಯಾಕೆಂದ್ರೆ ಒಂದು ಕ್ಷಣ ಕಾಲ್ ತಪ್ಪಿದ್ರೆ ಪತನ ಹೇತು, ನೇರವಾಗಿ ಪಾತಾಳಕ್ಕೆ ಬಿದ್ದು ಬಿಡ್ತಾನೆ. ಅದಕ್ಕೆ ಏರಿದವರು, ಅದಕ್ಕೆ ನಮ್ಮಲ್ಲಿ ಹಿಂದೆ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಇಲ್ಲಿದ್ದವರು ಗೊತ್ತಿರ್ತದೆ, ಪಂಜೆ ಮಂಗೇಶ್ವರ ರಾಯರು ಅಂತ ನಮ್ಮ ಉಡುಪಿಯಲ್ಲಿದ್ದಂತ ಮಹಾನುಭಾವರು, ದೊಡ್ಡ ಪಂಡಿತರು. ಅವ್ರದೊಂದು ಪದ್ಯ ಇತ್ತು ನಮಗೆಲ್ಲ ಪ್ರೈಮರಿ ಸ್ಕೂಲಲ್ಲಿ, ಅದು ಇದ್ದಿದ್ರಲ್ಲಿ ವಾಸಿ. ಇವತ್ತು ರಾವಣ ರಾಜ್ಯ ಆದ್ರಿಂದ ಅವೆಲ್ಲ ಪದ್ಯಗಳು ತೆಗೆದಾಕಿ ಬಿಟ್ಟಿದ್ದಾರೆ. ಅವಾಗ ಮೂಡುವನು ರವಿ ಮೂಡುವನು, ಕತ್ತಳೊಳಗೆ ಜಗಳಾಡುವನು ಅಂತಿದೆಯಲ್ಲ, ಅದರಲ್ಲಿ ಒಂದು ಮಾತು ಅವ್ರು ಹೇಳ್ತಾರೆ, ಏರುವನು ರವಿ ಏರುವನು, ಏರಿದಾಗ ಸಣ್ಣಗೆ ತೋರುವನು, ಏರಿದವರು ಸಣ್ಣವರಾಗಿರಬೇಕೆನ್ನುವ ತತ್ವವ ಲೋಕಕ್ಕೆ ಸಾರುವನು. ಎಂತ ಅದ್ಭುತವಾದ ಪದ್ಯ. ಅವ್ರ ಮೇಲಕ್ಕೆ ಏರ್ತಾ ಏರ್ತಾ ಸೂರ್ಯ ಸಣ್ಣಕ್ಕೆ ಕಾಣ್ತಾನಂತೆ. ಯಾಕೆ ಅಂದ್ರೆ ಲೋಕಕ್ಕೆ ಸಂದೇಶ ಕೊಡ್ತಾನಂತೆ, ಮೇಲಕ್ಕೆ ಏರಿದವ ಯಾವತ್ತೂ ಚಿಕ್ಕವನಾಗಿ ಬದುಕಬೇಕು, ದೊಡ್ಡವನಾಗಿದ್ರೆ ಕೆಳಗೆ ಬಿದ್ದು ಬಿಡ್ತಾನೆ. ಅದು ಇಲ್ಲದಕ್ಕೆ ಹೇಳ್ತಾರೆ ನೋಡಿ, ಅವ್ರು ಹೆಂಗೆ ಬಳಸ್ಕೊಂಡ್ರು ಅಂತ ಅವ್ರು ಯೋಚನೆ ಮಾಡಿದ್ರು. ಈಗ ಹೇಗೂ ಈಗ ನೆಲೆ ಇಲ್ಲ, ಈಗ ಒಂದು ಕೆಲಸ ಮಾಡ್ಬೇಕು, ಯಾಕಂದ್ರೆ ಅವರಿಗೆ ಮಕ್ಕಳಾಗಿರ್ಲಿಲ್ಲ, ಮಕ್ಕಳಿಗೋಸ್ಕರವಾಗಿ ಸೇವೆ ಮಾಡ್ಲಿಕ್ಕೆ ಅಂತ ಹೋಗಬೇಕು ಅಂತ ಯೋಚನೆ ಮಾಡಿದ್ರಂತೆ. ಹೆಂಗೂ ಭಗವಂತನೇ ಅದಕ್ಕೆ ಸೂಚನೆ ಕೊಟ್ಟಾದ್ರಿಂದ ಅವರ ಮನೆ ದೈವ, ಅವರ ಮನದೈವ ತಿರುಪತಿ ವೆಂಕಟರಮಣ. ನೇರವಾಗಿ ತಿರುಪತಿಗೆ ಹೋಗಿಬಿಡೋಣ ಅಂತ, ನೇರವಾಗಿ ತಿರುಪತಿಗೆ ಹೋಗಿಬಿಡೋದು ಅಂತ. ತಿರುಪತಿಗೆ ಯವನರು ಬರಲ್ಲ. ಯವನರು ಇನ್ನೆಲ್ಲ ದೇವಸ್ಥಾನಗಳ ಮೇಲೆ, ನಾನು ಅದನ್ನ ಶ್ರೀನಿವಾಸ ಕಲ್ಯಾಣವನ್ನ ಉಪನ್ಯಾಸ ಮಾಡುವಾಗ ಅದನ್ನು ಹೇಳಿದ್ದೇನೆ. ಕಾರಣ ಏನು ಅಂದ್ರೆ ವರಾಹ ದೇವರಿದ್ದಾರೆ. ಯವನರಿಗೆ ಹಂದಿ ಇಂದ್ರ ಆಗುವುದಿಲ್ಲ. ಅವರಿಗೆ ಅವ್ರ ಹಂದಿಯಿಂದ ತಲೆ ತೆಗೆದು ಕೆಳಗಡೆ ಇಟ್ಟು ಬಿಡ್ತಾರೆ. ಅವ್ರಿಗೆ ವರಾಹ ದೇವರು ಇರುವುದರಿಂದ ಅವ್ರು ತಿರುಪತಿ ತಂಟೆಗೆ ಬರಲಿಲ್ಲ. ಅದಕ್ಕೆ ಅವ್ರು ತಿರುಪತಿಗೆ ಹೋಗಿಬಿಡೋಣ ಅಂತ ಅಲ್ಲಿಂದ ತಮ್ಮ ಮನೆ ದೈವ ತಿರುಪತಿ ವೆಂಕಟರಮಣನನ್ನ ಕುರಿತು ಹೊರಟ್ರಂತೆ. ಅಲ್ಲಿ ಹೊರಟು ಸೇವೆ ಮಾಡೋಣ ಅಂತ. ನಗರಾತ್ ನಿರಗಾತ್ ನರೇಂದ್ರ ಯೋಗ್ಯಾತ್ ಸಹಜಾಯ ಸಹೃತ್ ಸುಖೀ ಸಹ ಅಖಿಲಾರ್ಥಿ ತದಾನ ದಕ್ಷ ಚೇಚಾಚಲ ಭೂಷಾಮಣಿ ದೇವತಾಂ ದಿದೃಕ್ಷು ಸುಹೃಜ್ಜನ ಸುಖೀ ಸಹ. ಆ ಮಕ್ಕಳಿಲ್ಲ ಒಂದು, ಜೊತೆಗೆ ಈಗ ಸದ್ಯಕ್ಕೆ ಅವರಿಗೆ ನಿಲ್ಲಿಕ್ಕೆ ನೆಲೆಯೂ ಇಲ್ಲ, ಎರಡೂ ಆಯಿತು ಅಂತ ತಿರುಪತಿ ತಿಮ್ಮಪ್ಪ ಯಾರು ಬಂದರೂ ಕೂಡ ತೆರೆದ ಬಾಹುಗಳಿಂದ ಪ್ರತಿಯೊಬ್ಬರನ್ನು ಕರೀತಾನೆ, ಎಲ್ಲರಿಗೂ ಆಶ್ರಯ ಕೊಡ್ತಾನೆ, ಅವ್ರು ಕೇಳಿದ್ದನ್ನ ಕೊಡ್ತಾನೆ ಅಲ್ವಾ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಿಕೊಂಬ ಕಳ್ಳದೊರೆಗೆ. ಅವನ ಹತ್ರ ಏನಾದ್ರು ಎಡವಟ್ಟು ಮಾಡಿದ್ರೆ ಇರೋದನ್ನೆಲ್ಲ ಕಸ್ಕೊಂಡು ಕಳಿಸ್ಬಿಡ್ತಾನೆ ಅಂತ ನಮ್ಮಪ್ಪ ಅವ. ಆದ್ರಿಂದ ಅಲ್ಲಿಗೆ ಹೋದ್ರಂತೆ. ಶ್ರೀನಿವಾಸ ದೇವರನ್ನ ಒಂದು ಮಂಡಲಗಳ ಕಾಲ ಅವರು ಸೇವೆ ಮಾಡ್ತಾರೆ. ಒಂದು ಮಂಡಲ ಅಪೂರ್ವವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ವಿಜಯದಾಸರದೊಂದು ಮಾತಿದೆ, ಯಾವಾಗ ಕಷ್ಟಕಾಲ ಬಂದಾಗ ನಾರಾಯಣನನ್ನ ಮೊರೆ ಹೋಗು ಅಂತ. ಅನ್ಯ ದೇವತೆಗಳು ಕರೆದೊಯ್ದು ಮನ್ನಿಸಿ ರನ್ನದ ಅಂಧಣವೇರಿ ಮೆರೆಸಲು ಮುನ್ನೇನು ಸುಖವಿನಿತಿಲ್ಲ. ಬೇರೆ ಯಾವ ದೇವತೆಗಳು ನಮ್ಮನ್ನ ಒಲಿದು ಬಂದು ಅಂಧಣವ ನೀರಿ ಮೆರೆಸಿದರೂ ನಮಗೇನು ಸುಖ ಇಲ್ಲ. ಯಾಕೆಂದ್ರೆ ದೇವತೆಗಳು ಯಾರು ಸ್ವತಂತ್ರರಲ್ಲ. ಭಗವಂತನ ಅನುಗ್ರಹದಿಂದ ಅವರು ಪಡೆದಂತಹ ಪುಣ್ಯವನ್ನ ನಮಗ್ ಹಂಚ್ತಾರಷ್ಟೇ, ಸ್ವತಂತ್ರವಾಗಿ ಕೊಡ್ಲಿಕ್ಕೆ ಆಗುವುದಿಲ್ಲ. ದುಃಖವಲ್ಲದೆ ಅದು ಮುಗೀತು ಅಂದ ತಕ್ಷಣವೇ ಅಂಧಣದಿಂದ ಕೆಳಗಿಳಿಸಿಬಿಡ್ತಾರೆ. ಕ್ಷಿಣೆ ಪುಣ್ಯ ಮತ್ಯಲೋಕ್ಯ ವಿಚಂತಿ ಇಂದಂಗೆ ಎಲ್ಲಿವರೆಗೂ ಅನುಗ್ರಹ ಇರ್ತದೆ ಅಲ್ಲಿವರೆಗೂ ಮೆರೆಯೋದು. ತದನಂತರದಲ್ಲಿ ಒಂದು ಕ್ಷಣಕ್ಕೆ ಕೆಳಗಿಳಿಸಿ ಬಿಡ್ತಾರೆ. ದುಃಖವಲ್ಲದೆ ಘೋರ ಘನ್ನ ಘಾತುಕವು ಎಂದಿಗೂ ತಪ್ಪದು. ಭಗವಂತ ಏನನ್ನ ಅನುಭವಿಸ್ಬೇಕು ನಮಗೆ ಅಂತ ಹೇಳಿರ್ತಾನೆ, ಅದು ಅನುಭವಿಸದೆ ತಪ್ಪದು. ಅದಕ್ಕೆ ಸನ್ನೆಯನ್ನು ಕೇಳಿ ಸರ್ವೋತ್ತಮ ಹರಿ ಉದಾಸೀನವನು ಮಾಡಿ ಕೆರ ಹೊಡೆಸಿದ ಸುಖವೇನು ಬಾರದು ಕಾಣೋ. ಭಗವಂತ ಎಲ್ಲಿವರೆಗೂ ನಮಗೆ ಅನುಗ್ರಹ ಮಾಡಿ ನಮ್ಮ ಕರ್ಮಗಳನ್ನ ಪೂರ್ತಿಯಾಗಿ ನಾವು ಅನುಭವಿಸುವಂತೆ ಮಾಡಿ ಪುಟಕ್ಕಿಟ್ಟ ಬಂಗಾರದಂತೆ ನಾವು ಹೊರಹೊಮ್ಮುವಂತೆ ಮಾಡುತ್ತಾನೋ ಅಲ್ಲಿವರೆಗೆ ಕಾಯಬೇಕು. ಅದಕ್ಕೆ ಕೇಶವ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದು ಲೇಸು ಅಂತ ಕನಕದಾಸರು ಹೇಳದಂಗೆ ಇಲ್ಲಿ ಅದಕ್ಕೆ ಬಾರದು ಕಾಣೋ ಸುಖವೇನು ಬನ್ನಗಾರಿಗಾದರೂ ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ಅದು. ಪ್ರತಿಯೊಬ್ಬರೂ ಅನುಭವಿಸೇ ತಿರಬೇಕು. ಕಷ್ಟ ಅನ್ನುವುದು ಯಾರನ್ನೂ ಬಿಡುವುದಿಲ್ಲ. ಪ್ರಾರಬ್ಧಂ ಪರಿಭುಜ್ಯ ಕರ್ಮಶಕಲಂ ಭಕ್ಷೀಣ ಕರ್ಮಾಂತರ. ಬರೀ ಸುಖ ಅನುಭವಿಸಿದವರು ಅಂತ ಲೋಕದಲ್ಲಿ ಯಾರು ಇಲ್ಲ. ಹಾಗೆ ಅನುಭವಿಸಿದ್ರೆ ಅವರು ಮನುಷ್ಯರಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಸುಖ ಅಂತ ಅನುಭವಿಸುವವ ನಾರಾಯಣ ಒಬ್ಬನೇ. ರುಜುದೇವತೆಗಳಿರ್ತಾರೆ, ಅವರಿಗೂ ಕೂಡ ಕಿಂಚಿತ್ತು ದುಃಖ ಅಂತ ಭಗವಂತ ಆಜ್ಞೆ ಮಾಡ್ತಾನೆ ಅಂತ ಅವರು ದುಃಖಪಟ್ಟವರಂತೆ ನಟನೆ ಮಾಡ್ತಾರೆ. ಯದ್ಯಪಿ ಅವ್ರಿಗೆ ದುಃಖ ಇಲ್ಲ. ಬ್ರಹ್ಮದೇವರು ಅಜ್ಞಾನವನ್ನ ತೋರಿದಂತೆ ಸಿಟ್ಟು ಬಂದವರಂತೆ ಎಲ್ಲ ದುಃಖ ಪಟ್ಟವರಂತೆ ಅವರು ಅಭಿನಯ ಮಾಡ್ತಾರೆ. ವಸ್ತುತಃ ಇಲ್ಲ, ಭಗವಂತ ಅಭಿನಯವನ್ನು ಮಾಡುವುದಿಲ್ಲ ಮೂಲ ರೂಪದಲ್ಲಿ. ಹೀಗೆ ಬರೀ ಸುಖ ಅಂದ್ರೆ ಭಗವಂತನಿಗೊಬ್ಬನಿಗೆ, ಇನ್ಯಾರಿಗೂ ಲೋಕದಲ್ಲಿ ಬರೀ ಸುಖ ಅನ್ನುವುದಿಲ್ಲ. ಅನ್ಯಥಾ ಬಿಡದಿರೋ ವಿಜಯ ವಿಠಲನ. ಏನಾದರೂ ಭಗವಂತ ನಿನ್ನನ್ನು ಬಿಡುವುದಿಲ್ಲ ಅಂತ ಅವನ್ನ ಗಟ್ಟಿಯಾಗಿ ನಂಬಿ ಭಗವಂತ ಕಾಪಾಡುತ್ತಾನೆ. ಅದಕ್ಕೆ ನಮಗೆ ದೃಷ್ಟಾಂತರಾಗಿರ್ತಕ್ಕಂಥವರು ಇವರೇ. ಹಾಗಾಗಿ ಗೌತಮ ಗೋತ್ರೋದ್ಭವರು ತಿಮ್ಮಣ್ಣ ದಂಪತಿಗಳು
ತನುಜಾನ್ ಅತುಲಾನ್ ಅವಾಪ್ತು ಕಾಮೌ ತಪಸಾ ತೋಷಯತಸ್ಮತಂ ಪತೀತೌ ನಿಜವಂಶಜ ವಂದನೀಯ ದೇವಂ ಭರತ ಅಪತ್ಯ ಸುಖಂ ಕಥಂ ಜನಾನಾಂ. ಅವರು ಮಾಡಿದಂತ ಸೇವೆ, ಅಪೂರ್ವವಾದ ಸೇವೆಗೆ ಭಗವಂತ ಕನಸಿನಲ್ಲಿ ಅವರಿಗೆ ತಾನು ಆಜ್ಞೆ ಮಾಡಿದ. ನೀವು ಇನ್ನು ಹೋಗಿ ಬನ್ನಿ ಆಯ್ತಾ, ನೀವು ಎಲ್ಲಿಗೆ ಹೋಗಿ ಅಂತೂ ಸ್ವಾಮಿ ಹೇಳಿಬಿಟ್ಟ. ಕಂಚಿ ಬಳಿಯಲ್ಲಿ ಇದೆ ತಿರುಪತಿ ಸೇವೆಯನ್ನ ಪೂರೈಸಿದ ಮೇಲೆ ವಿದ್ವತ್ತಿನ ವಾತಾವರಣ ಕಂಚಿಯಲ್ಲಿದೆ, ಸ್ವಲ್ಪ ಇದ್ದಿದ್ರಲ್ಲಿ ಉಳಿದಿದೆ. ಆ ಕಂಚಿ ಹತ್ರ ಅಲ್ಲೂ ಅವರಿಗೆ ಕಾವೇರಿ ಪಟ್ಟಣ ಅದು, ಅಲ್ಲಿ ವಿಜಯೇಂದ್ರ ಸ್ವಾಮಿಗಳು ಜಹಗೀರ್ ಭೂಮಿ ಕೊಟ್ಟಿದ್ರು ಅವರಿಗೆ. ಅಲ್ಲಿ ಹೋಗಿ ಆ ಪಟ್ಟಣದಲ್ಲಿ ಕಾವೇರಿ ಪಟ್ಟಣ ಅಂತ ಕರೀತಿದ್ರು ಅವಾಗ, ಅಲ್ಲಿ ಹೋಗಿ ನೀವು ಇಟ್ಟು ಬಿಡಿ, ಮುಂದಿನ ಏನೇನು ಕ್ರಿಯೆಗಳಾಗಬೇಕು ಅದೆಲ್ಲ ಅಲ್ಲೇ ಆಗಬೇಕು ಅಂತ ಭಗವಂತ ಸೂಚನೆ ಕೊಟ್ಟ. ನಿಮ್ಗೆ ಅನುಗ್ರಹ ಮಾಡಿದ್ದೇನೆ, ಒಂದು ಹೆಣ್ಣು ಒಂದು ಗಂಡಾಗ್ತದೆ. ಹಾಗಾಗಿ ಅವೆರಡು ಕೇಳ್ಕೊಂಡು ಅಲ್ಲಿಂದ ಸಂತೋಷವಾಗಿ ಅವರು ನೇರವಾಗಿ ಕಂಚಿ ಪಟ್ಟಣದ ಬಳಿಯಲ್ಲಿ ಬಂದು, ಅಲ್ಲಿ ವಿದ್ವತ್ ವಾತಾವರಣ ಇನ್ನೂ ಉಳಿದಿತ್ತು. ಕಾವೇರಿ ಪಟ್ಟಣದಲ್ಲಿ ತಾವು ತಮಗೆ ವಿಜೇಂದ್ರ ಸ್ವಾಮಿಗಳು ಕೊಟ್ಟಿದ್ದಂತ ಜಹಗೀರು ಭೂಮಿಯಲ್ಲಿ ತಾವೊಂದು ಸಣ್ಣ ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿರ್ತಾರೆ. ಹೆಂಗಿದ್ರು ಅಂತ ಇಬ್ರು ಮಕ್ಕಳಾಗ್ತಾರೆ ಅವರಿಗೆ. ಆ ಇಬ್ರು ಮಕ್ಕಳು ಹೇಗಿದ್ರು ಅಂತ ಕೇಳಲಿಕ್ಕಿಲ್ಲ ನೋಡ್ರಿ. ಅತ ತುಂಡಿರ ಮಂಡಲೆ ಅಗ್ರಹಾರೆ ಲಸಿತೆ ಪಟ್ಟಣ ನಾಂ ನಿವಾಸ ಯೋಗ್ಯ ಕಮಲಾರಮಣಂ ಪ್ರಸಾದ್ಯ ಕಾಂತ ಮಿಲಿತಃ ಕಾನಾಪಿ ವತ್ಸರಾನ್ ಐಷಿತ್. ಹೊಸದರಲ್ಲಿ ಸ್ವಲ್ಪ ಯಾರೇ ಆಗಲಿ ಎಲ್ಲಾರು ಓದಬೇಕಾದ್ರೆ ಹೊಸದರಲ್ಲಿ ಹೊಂದ್ಕೊಳ್ಳಿಕ್ ಸ್ವಲ್ಪ ಸಮಯ ಆಗ್ತದೆ. ಅದಾದ ಮೇಲೆ ಅವ್ರು ಎಷ್ಟು ಪ್ರೀತಿ ತೋರಿಸಿದ್ರು ಅಲ್ಲಿದ್ದ ವಿದ್ವತ್ ಜನರು ಅಂತ ಕೇಳಿದ್ರೆ ಅವ್ರಿಗಷ್ಟು ಸಂತೋಷವಾಗಿ ಬಿಡುತ್ತಂತೆ. ಹಾಗಾಗಿ ಅವಳು ತುಂಬು ಗರ್ಭಿಣಿಯಾಗಿದ್ಲು, ಅವಳ ಗರ್ಭವಾಸವು ಅಲ್ಲೇ ನಡೆಯಿತು ಚೆನ್ನಾಗಿ. ಅದು ಇಬ್ಬರು ಮಕ್ಕಳಾದ್ರಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ನಾರಾಯಣಾಚಾರ್ಯರು ಅಂದ್ರೆ, ಅವರಿಬ್ರು ಮಕ್ಕಳು ಹೆಂಗಿದ್ರು ಅಂತ ಕೇಳಿದ್ರೆ ಭಗವಂತನ ಅನುಗ್ರಹದಿಂದ ಹೇಗೆ ಅವರಿಬ್ರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಹುಟ್ಟಿದ್ರಲ್ಲ, ಅವ್ರು ಹೆಂಗಿದ್ರು ಅಂತ ಕೇಳಿದ್ರೆ ಅದಕ್ಕೆ ನಿಜವಂಶ ವಂದನೀಯ ದೇವಂ ಪರಥ ಅಪತ್ಯ ಸುಖಂ ಕಥಂ ಜನಾನಾಂ. ಮುಂದೆ ಅವತಾರ ಮಾಡಲಿರುವಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಕೀರ್ತಿ, ಅವ್ರಿಗೆ ಒಪ್ಪುವಂತ ಕೀರ್ತಿ ಮತ್ತೆ ಅವ್ರಿಗೆ ಒಪ್ಪುವ ಸುಖದಂತಿದ್ರಂತೆ ಅವರಿಬ್ರು ಕೂಡ. ಅವರಿಗೆ ಮುಂದೆ ಬರುವಂತ ಸುಖ, ಅವರಿಗೆ ಮುಂದೆ ಬರುವಂತ ಕೀರ್ತಿ ಅಂತಿದ್ರು ಅಂತ. ಸುಶವೇ ಸುಗುಣಾಂ ಸುತಾಂ ಸುವೇಶಾಂ ಗುಣಸಿಂಧುಂ ತನಯಾಂಚ ಗೋಪಿಕಾಂಬ ಅಚಿರೇಣ ಜನಿಷ್ಯ ಮಾನಸೂನು ಅತುಲಾಂ ಕೀರ್ತಿಂ ನಿವಕ್ರಮಾತ್ ಪ್ರತಾಪಂ. ಮುಂದೆ ಅವತಾರ ಮಾಡಿ ಬರುವಂತ ಪ್ರಹ್ಲಾದ ರಾಜರಿಗೆ ಕೀರ್ತಿಯಂತೆ ಅವಳು ವೆಂಕಟಾಂಬ, ಪ್ರತಾಪದಂತೆ ಗುರುರಾಜಾಚಾರ್ಯರು ಅವರಿಬ್ಬರು ಅವತಾರ ಮಾಡಿದ್ರು ಅಂತ ಇಲ್ಲಿ ವರ್ಣಿಸ್ತಾರೆ ನೋಡಿ. ಕುಲದೈವತ ದೇಶಿಕ ಪ್ರಸಾದಾತ್ ಪ್ರಭುವಾಪತ್ಯ ಪುರಸ್ತರಾತ್ ಅತುಲ ಶ್ರೀಹಿ ಸಚಕಾರ ಚ ವೆಂಕಟಾಂಬಿಕಾಖ್ಯಂ ಸ್ವಸುತಾಯ ಗುರುರಾಜ ನಾಮ ಸೂನುಹು. ಅಲ್ಲಿ ಶ್ರೀನಿವಾಸ ದೇವರ ಅನುಗ್ರಹದಿಂದ ಹುಟ್ಟಿದವರು, ಆದ್ದರಿಂದ ಶ್ರೀನಿವಾಸ ದೇವರ ಹೆಸರನ್ನಿಡಬೇಕು ಅಂತ ದೊಡ್ಡವರಿಗೆ ದೇವರ ಹೆಸರಿಡಬೇಕು. ಅದಕ್ಕೆ ಅವಳಿಗೆ ವೆಂಕಟಾಂಬ ಅಂತ, ಅದು ಬರ್ತಾ ಬರ್ತಾ ವೆಂಕಮ್ಮ ವೆಂಕಮ್ಮ ಅಂತ ಆಯ್ತು. ಅದು ನಿಜವಾಗಿ ಅವಳ ಹೆಸರು ವೆಂಕಟಾಂಬ. ಭಗವಂತನಿಗೆ ಸ್ತ್ರೀ ರೂಪ ಪುರುಷ ರೂಪ ಎರಡೂ ಇದೆ, ಅದರಿಂದ ವೆಂಕಟಾಂಬ ಅಂತ ಅವರನ್ನ ಕರೆದರಂತೆ. ಮತ್ತೆ ಗುರುಗಳ ಹೆಸರಿಡಬೇಕು, ಅದಕ್ಕೆ ಗುರುಗಳ ಹೆಸರು ಅಂದ್ರೆ ಗುರುರಾಜ ಅಂತ ಇಟ್ಟು ಬಿಡೋದು ಅಂತ. ಗುರುರಾಜ ಅಂತ ಇಟ್ರೆ ಎಲ್ಲರೂ ಬಂದು ಬಿಡ್ತಾರೆ ಅಲ್ಲಿ, ಪ್ರತಿಯೊಬ್ಬರು ಗುರುರಾಜರೇ. ಮೊದಲು ಮಧ್ವಾಚಾರ್ಯರು ಬರ್ತಾರೆ, ವಾದಿರಾಜರಿಗೂ ಗುರುರಾಜ ಅಂತ ಹೆಸರು, ರಾಘವೇಂದ್ರ ಸ್ವಾಮಿಗಳಿಗೂ ಗುರುರಾಜರು ಅಂತ ಹೆಸರು. ಅದಕ್ಕೆ ಗುರುರಾಜ ಅಂತ ಹೆಸರು ಇಟ್ಬಿಟ್ರೆ ಸಮಸ್ತವಾಗಿರ್ತಕ್ಕಂಥ ಗುರುಗಳ ಸ್ಮರಣೆ ಬರ್ತದೆ ಅಂತ ಅವರಿಬ್ಬರ ಹೆಸರನ್ನ ಹಿಡುತ್ತಾರೆ. ಅದು ಸಂಸಾರ ಅನ್ನುವುದು ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಭಗವಂತ ಅದು ಯಾಕೆ ಅವರಿಗೆ ಆ ರೀತಿಯಾದ ಪ್ರಚೋದನೆ ಕೊಟ್ಟನೋ ಗೊತ್ತಿಲ್ಲ. ಏನು ಅಂತ ಕೇಳಿದ್ರೆ ಇನ್ನೊಂದು ಮಗು ಬೇಕು ಅಂತ ಅನ್ನಿಸಿದಂತೆ ಅವರಿಗೆ. ಕಾರಣ ಏನು ಅಂದ್ರೆ, ಅವರು ವೇದಾಧ್ಯಯನ ಮಾಡ್ತಾ ಪಾಠ ಹೇಳುವವರು. ವೇದದಲ್ಲಿ ಋಗ್ವೇದದಲ್ಲಿ ಕೊನೇ ಮಂತ್ರ ಒಂದಿದೆ, ಜ್ಞಾನ ಯಜ್ಞ ಅಂತ ಕರೀತಾರೆ ಮಂತ್ರಕ್ಕೆ. ಯತ್ ಸಾಯಂ ಪ್ರಾತರತ್ತಿ ತತ್ಸಮಿದಂ ಯತ್ ಪ್ರಾತರ್ ಮಧ್ಯಂದಿನಂ ಸಾಯಂಚತಾನಿ ಸವನಾನಿ ಯೇ ಅಹೋರಾತ್ರೆ ತೇ ದರ್ಶ ಪೂರ್ಣ ಮಾಸವ್ಯೆ ಎರ್ಧ ಮಾಸಶ್ಚ ಮಾಸ ಅಶ್ಚತೆ ಚಾತುರ್ಮಾಸ್ಯಾನಿ ಅಂತ ಬರ್ತದೆ. ದಶಪೂರ್ಣ ಮಾಸವು ಅಂತ ಅಲ್ಲೊಂದು ಪದ ಇದೆ. ದಶಪೂರ್ಣ ಅಂದ್ರೆ ಎರಡು ಯಜ್ಞಗಳು ಅಂತ, ದರ್ಶ ಮತ್ತೆ ಪೂರ್ಣಮಾಸ ಅಂತ. ಅದಕ್ಕೆ ದಶಪೂರ್ಣ ದರ್ಶಪೂರ್ಣ, ದರ್ಶಪೂರ್ಣ ಮಾಸಗಳು ಅಂತ ಎರಡು ಯಜ್ಞಗಳು ಒಟ್ಟಿಗೆ ಮಾಡಬೇಕಂತೆ. ಫಲ ಕೊಡಬೇಕಾದ್ರೆ, ಸ್ವರ್ಗಾದಿ ಫಲಗಳು ಬರಬೇಕಾದ್ರೆ ಎರಡು ಒಟ್ಟಿಗೆ ಆಚರಣೆ ಮಾಡಿದ್ರೆ ಮಾತ್ರ ಸ್ವರ್ಗಾದಿ ಫಲಗಳು ಬರ್ತವೆ. ಮಿಲಿತೌ ಕಲಂ ದಶಪೂರ್ಣಮಾಸೌ ಫಲದೌ ತದ್ವದನೌ ಸುತೋ ಸಹಾಯ ನ ಸುಖಾಯ ಭವೇತಿತಿ ವಸೋಯಂ ಪ್ರಭುಮನ್ಯಂ ಸುತಂ ಅರ್ಥಯಾಂ ಬಭೂವ. ಅದಕ್ಕೆ ಒಬ್ಬ ಮಗ ಈಗ ದರ್ಶದಂತಿದ್ದಾನೆ, ಇನ್ನೊಬ್ಬ ಮಗ ಪೂರ್ಣನಂಥವನು ಬೇಕು ಅಂತ ಅವರಿಗೆ ತಲೆಯಲ್ಲಿ ಬಂತು. ಭಗವಂತನನ್ನ ತಿಳಿಯಕೊಡಿಸುವಂತಹ ಮಗ, ಜಗತ್ತಿಗೆ ಭಗವಂತನ ಮಹಿಮೆಯನ್ನ ತಿಳಿಯಪಡಿಸುವಂತ ಮಹಾನುಭಾವ ಒಬ್ಬ ಅವತಾರ ಮಾಡಿ ಬರಬೇಕು ನಮ್ಮ ವಂಶದಲ್ಲಿ ಎನ್ನುವಂತಹ ಭಾವ ಅವರಿಗೆ ಬಯಕೆಯಾಗಿ ಹೊರಹೊಮ್ಮಿತು.
ಯಥಾ ಪ್ರಕಾರ ಯಾವಾಗ ಭಾವ ಬಯಕೆ ಆಗ್ತದೋ ಪ್ರತಿಯೊಬ್ಬರಿಗೂ ಇರುವವನೇ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ. ನೇರವಾಗಿ ಕೇಳಿದ್ದನ್ನ ಕೊಡುವವ, ಕಾಮಿತಾರ್ಥ ಪ್ರದಾಯಿನೇ. ಅದರಿಂದ ನೇರವಾಗಿ ಅಲ್ಲಿಂದ ಅವರು ತಿರುಪತಿಗೆ ಹೋಗ್ತಾರೆ. ಈಗ ಎರಡನೇ ಬಾರಿ ತಿರುಪತಿ ಯಾತ್ರೆ ಮಾಡುತ್ತಿದ್ದಾರೆ ಅವರು. ಹೇ ದೇವ ಸಪ್ತಗಿರೀಶ ಮುಕ್ತ ಸೇವಿತ ಕಲ್ಯಾಣ ಗುಣಭರಿತ ಶುಭಚರಿತ ಕಮಲಾಲಯ ಕಮಲ ಭವ ಶರ್ವಾದಿ ಗಿರ್ವಾಣಿ ಗಣಾರಾಧ್ಯ ಅಭೇದ್ಯ ವೇದವೇದ್ಯ ನಿರ್ವೇದ್ಯ ಭಕ್ತರಕ್ಷ ಸುಜನ ಪಕ್ಷ ಲಕ್ಷ್ಮೀವಕ್ಷ ಲತಪಾಲಾಕ್ಷ ಭಾಗವತ ಜನರಕ್ಷ ವಭ್ಯುದೀಕ್ಷ ಪೂರ್ಣಕಾಮ ಆಪ್ತಕಾಮ ಅನಂತ ಕಲ್ಯಾಣ ಗುಣಗಣಧಾಮ ತ್ರಿಧಾಮ ವೈಕುಂಠಧಾಮ ಭಕ್ತ ವಿಶ್ರಾಮಧಾಮ ನಿಖಿಲ ಜಗತ್ಕಾರಣ ಸರ್ವತಂತ್ರ ಸ್ವತಂತ್ರ ಸರ್ವಶುದ್ಧ ವಾಕ್ಯ ಸರ್ವಜ್ಞ ಸರ್ವಾದಿವಂದ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯಾದಿ ಅನಂತಾನಂತ ಕಲ್ಯಾಣ ಗುಣನಿಧೆ ಹೇ ತಿರುಪತಿಯ ತಿಮ್ಮಪ್ಪ. ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಹೋಗ್ಬೇಕಲ್ಲ, ಹತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಶ್ರೀನಿವಾಸನೆ ಭಕ್ತ ಪೋಷಣೆ ಜ್ಞಾನಿ ಕುಲಗಳಿಗೆ ಅಭಯದಾಯಕ ದೀನ ಬಾಂಧವ ಎನ ಮನದಿಷ್ಟಾರ್ಥ ಪೂರೈಸೋ ಅನುಪಮೋಪಜ್ಞಾನ ಸಂಪದ ವಿನಯ ಪೂರ್ವಕ ವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮಾಮೃತವು ಸದಯ ಪಾಲಿಸೋ ಬೇಡಿಕೊಂಬೆನು ಶೇಷಗಿರಿವಾಸ. ಎತ್ಕೊಂಡು ಒಂದೇ ಸಮನೆ ಅವರು ತಾವು ನಡ್ಕೊಂಡು ಹೋದ್ರು. ಈ ಬಾರಿ ಸ್ವಲ್ಪ ಜಾಸ್ತಿ ಮಾಡಿದ್ರಂತೆ. ತನುಜಾನ್ ಅತುಲಾನ್ ಅವಾಪ್ತು ಕಾಮು ತಪಸಾ ತೋಷಯ ತಸ್ಮ ದಂಪತಿ ಸೌ ನಿಜ ವಂಶಜ ವಂದನೀಯ ದೇವಂ ಪರತಾ ಅಪತ್ಯ ಸುಖಂ ಕಥಂ ಜನಾನಾಂ. ಹೋದು ಬಾರಿ ಮಾಡಿದಕ್ಕಿಂತಲೂ ತೀವ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಸೇವಾದಿಗಳನ್ನು ಮಾಡ್ತಾರೆ. ಮಧ್ವ ವಿಜಯವನ್ನ ನಿರಂತರ ಪಾರಾಯಣ ಮಾಡ್ತಿದ್ದವರಲ್ವಾ. ಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರನ್ನ ಪಡೀಲಿಕ್ಕೆ ಮಧ್ಯಗೇಹ ದಂಪತಿಗಳು ಏನು ಮಾಡಿದ್ರು ಅನ್ನುವುದು ಅವ್ರಿಗೆ ಗೊತ್ತಿತ್ತು. ತೀವ್ರೈ ಪಯೋವ್ರತ ಮುಖೈ ವಿವಿಧೈ ವ್ರತಾಗ್ರೈ ಜಯಾಪತಿ ಗುಣಗಣಾನವ ಪುತ್ರ ಕಾಮೌ ಸಂಪೂರ್ಣ ಪೂರುಷ ಮತೋಪಯತಾಂ ನಿತಾಂತಂ ದೇವೇರಿತಾಂ ಇವ ಪುರಾ ಅದಿತಿ ಕಶ್ಯಪೌ ತೌ. ಅದಿತಿ ಕಶ್ಯಪರು ವಾಮನನನ್ನ ಪಡೆಯುವುದಕ್ಕೋಸ್ಕರವಾಗಿ ಏನು ಪಯೋವ್ರತಾದಿಗಳನ್ನ ಮಾಡಿದ್ರು, ಏನೆಲ್ಲ ಮಾಡಿದ್ರು ಅನ್ನುವುದು ಗೊತ್ತಿತ್ತಲ್ಲ. ಹಾಗಾಗಿ ತಾವು ಪಯೋವ್ರತಾದಿಗಳನ್ನ ಮಾಡಿದ್ರಂತೆ. ಶ್ರೀನಿವಾಸನ ಮುಂದೆ ಸುಮಾರು ದಿನಗಳ ಕಾಲ ಸೇವೆ ಮಾಡುತ್ತಾರೆ. ಸೇವೆ ಎರಡು, ದೈಹಿಕವಾಗಿರ್ತಕ್ಕಂಥ ಸೇವೆ ಒಂದು, ಉಪವಾಸಾದಿಗಳಿಂದ ಮಾಡುವ ಸೇವೆ ಒಂದು. ಇದರ ಜೊತೆಗೆ ನಿರಂತರ ಪಾಠ ಪ್ರವಚನವನ್ನ ಮಾಡಿದ್ರು. ಶ್ರೀನಿವಾಸ ಅವರ ಸೇವೆಗೆ ಒಲಿದು ಭಗವಂತ ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡನಂತೆ. ಕಾಣಿಸಿಕೊಂಡು ದರ್ಶನ ಕೊಟ್ಟು ಹೇಳಿದ, ಹೇ ತಿಮ್ಮಣ್ಣ ಭಟ್ಟ, ನೀನು ನನಗೆ ಆಹ್ಲಾದವನ್ನ ಕೊಟ್ಟಿದ್ದಿ, ನಾನು ನಿನಗೆ ಪ್ರಹ್ಲಾದನನ್ನ ಕೊಡ್ತೇನೆ ಎಂದ ಸ್ವಾಮಿ. ನೀನ್ ನನಗೆ ಆಹ್ಲಾದ ಕೊಟ್ಟಿದ್ದೀಯೋ ತಿಮ್ಮಣ್ಣ ಭಟ್ಟ, ನಾನು ನಿನಗೆ ಪ್ರಹ್ಲಾದನನ್ನು ಕೊಡ್ತೇನಪ್ಪ, ಯೋಚನೆ ಮಾಡಬೇಡ, ನೀನು ಹಿಂತಿರುಗು ಅಂತ ಹೇಳ್ತಾನೆ. ಬೆಳಗ್ಗೆ ಎದ್ದು ಅವರು ಹೇಳುತ್ತಾರೆ, ತಿಮ್ಮಣ್ಣ ಭಟ್ರು, ನನಗೆ ಹಿಂಗ್ ಸ್ವಪ್ನ ಸೂಚನೆ ಆಯ್ತು, ಪ್ರಹ್ಲಾದ ರಾಜರು ಅವತಾರ ಮಾಡಿ ಬರ್ತಾರಂತೆ ನಮ್ಮಲ್ಲಿ ಅಂತ. ಪ್ರಹ್ಲಾದ ರಾಜರು ನಿತ್ಯ ಮುಕ್ತರಲ್ವಾ, ಅವ್ರು ಹೇಗೆ ಅವತಾರ ಮಾಡಿ ಬರ್ತಾರೆ ಅಂತ. ಅಯ್ಯೋ ಹುಚ್ಚಿ, ಭಾಗವತ ಕೇಳಿಲ್ವೇನೆ? ಪ್ರಹ್ಲಾದ ರಾಜರಿಗೆ ಸ್ವಾಮಿ ಪ್ರಹ್ಲಾದ ಮೋಕ್ಷ ಕೊಡ್ತೀನಿ ಬರಲ್ವೇನೋ ಅಂತ ಕೇಳಿದ್ರೆ ಪ್ರಹ್ಲಾದ ರಾಜರು ಕೈ ಮುಗಿದು, ಪ್ರಾಯೇಣ ದೇವ ಮುನಯಃ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥ ನಿಷ್ಠಾಃ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷು ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ. ಎರಡು ಪ್ರಶ್ನೆ ಕೇಳಿದ್ದ ಸ್ವಾಮಿ. ಎಲ್ಲರೂ ಹೆದರ್ಕೊಂಡು ಬಿಟ್ರಲ್ಲೋ ಪ್ರಹ್ಲಾದ ನನ್ನ ನೋಡಿ, ನೀನು ಮಾತ್ರ ಸಲೀಸಾಗಿ ಬಂದ್ ನನ್ನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟೆ, ನನ್ನ ರೂಪ ಕಂಡು ನಿನಗೆ ಹೆದರಿಕೆ ಬರ್ಲಿಲ್ವೇನೋ ಪ್ರಹ್ಲಾದ ಅಂತ ಕೇಳಿದ್ನಂತೆ. ಅದಕ್ಕೆ ಪ್ರಹ್ಲಾದ ರಾಜರು ಹೇಳಿದ್ರು, ಸ್ವಾಮಿ ನಿನಗಿಂತ ಭಯಂಕರವಾದ ರೂಪ ನೋಡಿದ್ದೇನೆ, ನಿನ್ನನ್ನು ಕಂಡ್ರೆ ನಾನು ಯಾಕೆ ಹೆದರ್ಕೊಳ್ಳಿ ಅಂದ್ರು. ಅವ್ರು ಚಿಕ್ಕ ಹುಡುಗ, 5 ವರ್ಷದ ಹುಡುಗ, ನಿನಗಿಂತ ಭಯಂಕರವಾದ ರೂಪ ನೋಡಿದ್ದೇನೆ. ನರಸಿಂಹದೇವರಿಗಿಂತ ಭಯಂಕರವಾದ ರೂಪನ ಯಾವುದೋದು ಅಂತ ಕೇಳಿದ್ರೆ, ಕೇಳು ಸ್ವಾಮಿ ಹೇಳ್ತೇನೆ. ತ್ರಕ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ ಬದ್ಧಃ ಸ್ವಕರ್ಮಭಿರುಷಕ್ತಮತೇಂಗ್ರಿ ಮೂಲಂ ಭೀತಾಪವರ್ಗ ಮರಣಂ ಸಮಿಯಾಂ ಕದಾನು. ಸ್ವಾಮಿ ನೀನ್ ಏನೇ ಭಯಂಕರ ರೂಪ ತೆಗೆದುಕೊಂಡ್ರು ಸಂಸಾರದಷ್ಟು ಭಯಂಕರ ರೂಪ ತೆಗೊಳ್ಳಿಕ್ಕಾಗಲ್ವೋ? ಸಂಸಾರವನ್ನೇ ನೋಡಿಬಿಟ್ಟಿದ್ದೇನೆ, ಸಂಸಾರ ನಿನಗಿಂತಲೂ ಭಯಂಕರವಾಗಿದೆ, ಅದರ ಮಧ್ಯದಲ್ಲೇ ಇರುವವ ನಾನು ಯಾಕೋ ನಿನ್ನನ್ನು ಕಂಡು ಹೆದರಲಿ ಅಂತ ಅವರು ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿದ್ರಂತೆ. ಸ್ವಾಮಿ ಈ ಸಂಸಾರದಿಂದ ಬಿಡಿಸ್ಬಿಡೋ, ಸಂಸಾರ ಚಕ್ರ ಅನ್ನುವುದರಿಂದ ಬಿಡಿಸ್ಬಿಡೋ, ನೀನ್ ಎಷ್ಟು ಜನ್ಮ ಬೇಕಾದ್ರೂ ಕೊಡೋ ಪ್ರಭು, ನಾನು ಹುಟ್ಟಿ ಬರ್ತೇನೆ. ನಾಥ ಯೋನಿ ಸಹಸ್ರೇಶು
ಯೇಷು ಯೇಷು ವೃಜಾಮ್ಯಹಂ ದೇಶತೇನಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾ ತ್ವಯಿ ಯಾ ಪ್ರೀತಿರವಿವೇಕಿಕಾನಾಂ ವಿಷಯೇಶ್ವನ ಪಾಯಿನಿ ತ್ವಾಮನುಸ್ಮರ ತಸ್ಮಾನ್ ಸ್ಮಾಮೆ ಹೃದಯಾನ್ಮಾಪಸರ್ಪತು ತ್ವಾಂ ಅನುಸ್ಮರ ತಸ್ಮಾನೆ. ಅವ್ರು ಕೇಳ್ತಾರೆ, ಸ್ವಾಮಿ ಸಾವಿರಾರಲ್ಲ ಕೋಟ್ಯಂತರ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಬೇಕಾದರೂ ಹುಟ್ಟು ಬಾ ಅನ್ನು ಹುಟ್ಟು ಬರ್ತೇನೆ. 83,99,999 ಯೋನಿಗಳು ಮನುಷ್ಯ ಜನ್ಮ ಬರುವುದಕ್ಕಿಂತ ಮುಂಚೆ ಇರೋದು. ಆ ಒಂದೊಂದು ಯೋನಿಗಳಲ್ಲಿ ಸಾವಿರ ಬಾರಿ ಹುಟ್ಟು ಬಾ ಅನ್ನು ಸ್ವಾಮಿ ಹುಟ್ಟು ಬರ್ತೇನೆ, ನನಗೇನು ಸಮಸ್ಯೆ ಇಲ್ಲ. ಆದ್ರೆ ಒಂದೇ ಒಂದು, ಯಾವ ಯೋನಿಯಲ್ಲಿ ನಾನು ಹುಟ್ಟು ಬಂದರೂ ಕೂಡ ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನವನ್ನ ಮಾತ್ರ ಕೊಟ್ಟಿದ್ದೆ. ದೇಶತೆ ನಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾತ್ವಯಿ. ನಾನು ಭಗವಂತನಿಂದ ಉತ್ಪನ್ನನಾದವ, ನನ್ನ ಸ್ವಾಮಿ ನಾರಾಯಣ ಅವನು ಈಶಾ, ನಾನವನ ದಾಸ ಅನ್ನುವಂತ ಭಾವ ನನಗಿರ್ಲಿ. ಯಾವ ಜನ್ಮನಾರು ಕೊಡಯ್ಯ. ಎಂಥ ಪ್ರೀತಿ ಕೊಡಬೇಕು ಗೊತ್ತಾ ನಿನ್ ಮೇಲೆ, ನನಗೆ ಎಂಥ ಪ್ರೀತಿ ಕೊಡಬೇಕು ಗೊತ್ತಾ? ಯಾ ಪ್ರೀತಿರ ವಿವೇಕಿಕಾನಾಂ ವಿಷಯೇಶ್ವನ ಪಾಯಿನಿ. ಅವಿವೇಕಿಗಳಾಗಿರ್ತಕ್ಕಂಥವ್ರು ತಮ್ಮ ಸಂಸಾರವನ್ನು ಹೇಗೆ ಪ್ರೀತಿಸ್ತಾರೆ ನೋಡು ನರಸಿಂಹ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕಾರು, ನನ್ನ ಬಾರು, ನನ್ನ ಕಾರಬಾರು, ಅವ್ರು ಹೆಂಗೆಲ್ಲ ಪ್ರೀತಿಸ್ತಾರಲ್ಲ, ಅಷ್ಟು ಪ್ರೀತಿಯನ್ನ ನಿನ್ನ ಚರಣಾರವಿಂದದಲ್ಲಿ ಕೊಟ್ಬಿಡು ಪ್ರಭು, ಸಾಕು, ನನಗಿನ್ನೇನು ಬೇಡ ಅಂತ. ವಾಮನುಸ್ಮರ ತಸ್ಮಾಮೆ ಸ್ಮಾನೆ ಹೃದಯಾನ್ಮಾಪಸರ್ಪತು ಅಂತ. ನಾನು ಎಷ್ಟು ಜನ್ಮದಲ್ಲಿ ಹುಟ್ಟು ಬರ್ತೇನೆ. ಯಾಕೋ ಜನ್ಮದಲ್ಲಿ ಹುಟ್ಟು ಬರ್ತಿ ಪ್ರಹ್ಲಾದ, ಈಗಲೇ ಬಂದ್ಬಿಡೋ ನನ್ನ ಜೊತೆಯಲ್ಲಿ ಅಂದ್ರೆ ಅವ್ರು ಹೇಳಿದ್ರು, ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮಾಹ ಮೌನಂ ಚರಂತಿ ವಿಜನೇನ ಪರಾರ್ಥ ನಿಷ್ಠಾಹ ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷು ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ. ಸ್ವಾಮಿ, ನಾನು 5 ನಿಮಿಷದಲ್ಲಿ ನಿನ್ನ ಜೊತೆಗೆ ಬಂದು ಬಿಡ್ತೇನೆ, ಸಮಸ್ಯೆ ಇಲ್ಲ. ಆದ್ರೆ ಸುಮಾರು ಜನ ಇದ್ದಾರೋ, ಸಾವಿರಾರು ಜನ ಸಜ್ಜನರಿದ್ದಾರೆ, ಸಂಸಾರ ಬಂಧನದಿಂದ ಹೇಗೆ ಬಿಡುಗಡೆಯನ್ನ ಹೊಂದುವುದು ಅಂತ ಗೊತ್ತಾಗದೆ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ನರಳುತ್ತಾ ಇದ್ದಾರೆ. ಭ್ರಮತೋನು ಪಶ್ಯೆ. ಎಲ್ಲರೂ ಕೂಡ ಹುಟ್ಟಿದವರೆಲ್ಲ ಅವರವರ ಸಾಧನೆಗೋಸ್ಕರವಾಗಿಯೇ ಸಾಧನೆ ಮಾಡಿಕೊಂಡು ಹೋಗುವವರು ಬೇಕಾದಷ್ಟು ಜನ ಇದ್ದಾರೆ ಪ್ರಭು. ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾಹ. ಅವರು ಅವತಾರ ಮಾಡ್ತಾರೆ, ಅವರ ಸಾಧನೆ ಏನಿದೆ ಎಲ್ಲ ಸಾಧನೆ ಮೌನ ವ್ರತಾದಿಗಳನ್ನ ಮಾಡಿಕೊಡ್ತಾರೆ, ಅವರು ಉದ್ಧಾರ ಆಗಿಬಿಡ್ತಾರೆ. ಬಂದವರೆಲ್ಲ ಅವರವರೇ ಉದ್ಧಾರವಾಗ್ತಾ ಹೋಗಿಬಿಟ್ರೆ ಇಂಥ ಮನುಷ್ಯರನ್ನು ನೋಡೋರು ಯಾರು ಪ್ರಭು? ಆದ್ದರಿಂದ ನನಗೊಂದು ವರ, ನಾನೇನಾದ್ರೂ ಮೋಕ್ಷಕ್ಕೆ ಬಂದ್ರೆ ಈ ಸಜ್ಜನರನ್ನ ನನ್ನ ಜೊತೆ ಕರ್ಕೊಂಡು ಬರ್ತೇನೆ ಹೊರತು ನಾನೊಬ್ಬನೇ ಬರಲ್ಲ ಪ್ರಭು. ನಾ ಬಂದ್ರೆ ಇವರೆಲ್ಲರ ಜೊತೆಯಲ್ಲಿ ಬರ್ತೇನೆ, ನನಗೊಬ್ಬನಿಗೆ ಮೋಕ್ಷ ಅನ್ನೋದು ಬೇಡ, ನಾನು ಒಬ್ಬರಿಗೆ ಬೇಡ. ನಾನು ಬಂದ್ರೆ ಸಜ್ಜನರ ಜೊತೆಯಲ್ಲಿ ಬರ್ತೇನೆ, ನಾನೊಬ್ಬನೇ ಮೋಕ್ಷಕ್ಕೆ ಬರುವುದಿಲ್ಲ ಅಂತಾರೆ. ಮತ್ತೆ ಇನ್ನೇನಾದ್ರೂ ಕೇಳೋ ಪ್ರಹ್ಲಾದ, ಹೋಗ್ಲಿ ಅವ್ರಿಗೆಲ್ಲ ಮೋಕ್ಷ ಕೊಟ್ಟಾಗ್ಲೇ ನೀನು ಬರುವಂತೆ, ಇನ್ನೇನಾದ್ರೂ ಕೇಳೋ. ಸ್ವಾಮಿ, ಒಂದು ವರ ಕೇಳ್ತೇನೆ, ಕೊಡ್ತೀಯಾ? ಏನು ಅಂತ ಕೇಳಿದ್ರೆ ನೋಡು, ಯಾರಾದ್ರೂ ವರ ಕೇಳಿದ್ರೆ ಏನಾಗ್ತಾರೆ ಗೊತ್ತಾ? ವ್ಯಾಪಾರಸ್ಥರಾಗಿ ಬಿಡ್ತಾರೆ, ಭಕ್ತರಾಗುವುದಿಲ್ವೋ ಸ್ವಾಮಿ. ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ನಿನ್ನಲ್ಲಿ ನಾನು ಭಕ್ತಿ ಮಾಡಿದ್ರಿಂದ ನಾನು ನಿನ್ನ ಹತ್ರ ಏನಾದ್ರೂ ಪಡೆದ್ರೆ ನಾವಿಬ್ಬರು ವ್ಯಾಪಾರಸ್ಥರಾಗಿ ಬಿಡ್ತೇವೆ. ನೀನು ವ್ಯಾಪಾರ ಮಾಡುವವ, ನಾನು ಗ್ರಾಹಕ ಅಂತಾಗಿ ಬಿಡ್ತೇನೆ. ಯಾವತ್ತೂ ಕೂಡ ಭಕ್ತಿಯಲ್ಲಿ ಕೊಡುಕೊಳ್ಳುವಿಕೆ ಇರಬಾರದಲ್ವಾ ನರಸಿಂಹ ದೇವರೇ? ಹನುಮಂತ ದೇವರು ಅದನ್ನೇ ಎಲ್ಲ ಹೇಳಿಕೊಟ್ಟಿದ್ದು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತ ಸದಾ ಅನುಗ್ರಹಸ್ಥೆ ಮಯಿ ಚೈವ ಮೇವ ನಿರೂಪದೌ ತೌ ಮಮ ಸರ್ವಕಾಮಃ ಅಂತ ಹನುಮಂತ ದೇವರು ಕೇಳಲಿಲ್ವಾ? ನಿನ್ನಲ್ಲಿ ಭಕ್ತಿ ಎನ್ನುವುದು ಕ್ಷಣ ಕ್ಷಣಕ್ಕೂ ವೃದ್ಧಿ ಆಗ್ಲಿ ಸ್ವಾಮಿ, ಅದು ಬಿಟ್ಟು ನನಗೇನು ಬೇಡ ಅಂತ ಕೇಳಿದ್ರು ಇಲ್ವೋ? ಅವ್ರು ಇನ್ನೇನು ಕೇಳಲಿಲ್ಲ. ನಾವು ಆ ಮತದಲ್ಲಿ ಬಂದವರು. ಆದ್ದರಿಂದ ಯಾವ ಭೃತ್ಯನಾದವ ಪ್ರಭುವಿನ ಗುಣಗಳಿಗೆ ಮಾರು ಹೋಗುವುದಿಲ್ಲವೋ ಅವನು ಭೃತ್ಯನೇ ಅಲ್ಲ. ತನ್ನ ಶಿಷ್ಯನಾಗಿರ್ತಕ್ಕಂಥವನ ಗುಣಗಳಿಗೆ ಯಾವ ಸ್ವಾಮಿ ಮಾರು ಹೋಗುವುದಿಲ್ಲವೋ ಅವನು ಸ್ವಾಮಿಯೇ ಅಲ್ಲ. ಆದ್ರಿಂದ ನೀನು ನನಗೆ ಒಳ್ಳೆ ಸ್ವಾಮಿ, ನಾನು ನಿನಗೆ ಒಳ್ಳೆ ಭೃತ್ಯ, ಆದ್ರಿಂದ ನಿನ್ನ ಬಳಿಯಲ್ಲಿ ಏನು ಕೇಳುವುದಿಲ್ಲ. ಆದರೆ ದೇವರು ಹೇಳಿದ ಮೇಲೆ ಏನಾದ್ರು ಕೇಳಲೇಬೇಕು. ಒಂದೇ ಒಂದು ಕೇಳ್ತೇನೆ, ಕೊಡ್ತೀಯನೋ ಸ್ವಾಮಿ? ಏನು? ಯದಿರಾಶೀಷ ಮೇ ಕಾಮಾನ್ ವರಾಂತ್ವಂ ವರದರ್ಶಭ ಕಾಮಾನಂ ಹೃದಿ ಅಸಂಬ್ರೋಹಂ ಭವತಸ್ತು ವೃಣೀವರಂ. ವರ ಕೊಡುವುದಿದ್ರೆ ಒಂದು ಕೊಡು. ಏನು ವರ ಕೊಡು ಅಂದ್ರೆ, ನಿನ್ನಂಥವನ ಹತ್ರ ಏನೂ ವರ ಕೇಳಬಾರದು ಅನ್ನುವ ಭಾವ ನನ್ನಲ್ಲಿ ಬರ್ಲಿ, ಆ ವರ ಕೊಟ್ಟು ಬಿಡು ಅಂತ. ಇನ್ನೊಮ್ಮೆ ನೀನು ನನ್ನ ಎದುರುಗಡೆ ಬಂದು ಏನಾದ್ರು ವರ ಕೇಳೋ ಪ್ರಹ್ಲಾದ ಅಂತ ಕೇಳಿದ್ರೆ, ನಿನ್ನ ಬಳಿಯಲ್ಲಿ ಏನಾದ್ರೂ ವರ ಕೇಳಬೇಕು ಅನ್ನುವ ಬಯಕೆ ನನ್ನ ಹೃದಯದಲ್ಲಿ ಹುಟ್ಟದೇ ಇದ್ದಂತೆ ಮಾಡಿಬಿಡು ಸ್ವಾಮಿ. ಅದೊಂದು ಕೇಳ್ತೇನೆ, ಅದು ಬಿಟ್ಟು ಏನೂ ಕೇಳುವುದಿಲ್ಲ ಅಂತಾರೆ. ಗೋಪಾಲದಾಸರು ಅದನ್ನು ಕನ್ನಡೀಕರಿಸಿದ್ರು. ಬೇಡುವೆನು ನಾನೊಂದು ಬೇಡತಕ್ಕದು ಸ್ವಾಮಿ, ನೀಡೆನೆಂಬುದು ನಿನ್ನ ಮನದೊಳಿತ್ತೆ. ಮೂಡಲಾದ್ರಿಯ ನಿಲಯ ಗೋಪಾಲ ವಿಠಲ
ಬೇಡದಂತೆ ಪರರ ಮಾಡಯ್ಯ ತಂದೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಹರಿಯೇ. ಇನ್ನೊಬ್ಬರ ಮುಂದೆ ಕೈಚಾಚದಂತೆ ಮಾಡು, ಅಲ್ಲ ನಿನ್ನ ಮುಂದೆಯೂ ಕೈಚಾಚದಂತೆ ಮಾಡಿಬಿಡು ಪ್ರಭು ಅಂತ ಕೇಳಿದ್ದಾರಾದ್ರಿಂದ ಪ್ರಹ್ಲಾದರಾಜರು ಅವತಾರ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವತಾರ ಮಾಡಿ ಬರ್ತಾರೆ. ಭಗವಂತ ಹೇಳಿದ್ದಾನೆ, ಹಾಗಾಗಿ ನಾವು ವಾಪಸ್ ಹೋಗೋಣ ಅಂತ ಅಲ್ಲಿಂದ ನೇರವಾಗಿ ಅವರು ವಾಪಸ್ ಬರ್ತಾರೆ. ಇದೊಂದು ಶ್ಲೋಕ ಮುಗಿಸಿಬಿಡೋಣ. ನಾಳೆ ರಾಯರ ಅವತಾರ. ಹೇಗೆ ಗರ್ಭ ಧರಿಸಿದ್ಲಂತೆ, ಸ್ವಪ್ನ ಸೂಚನೆ ಆಯಿತು. ಬಹಳ ದಿನ ಆದ ಮೇಲೆ ಅವಳು ಗರ್ಭ ಧರಿಸಿದ್ಲು. ನೋಡಿ, ಗರ್ಭ ಧರಿಸಿದ್ಲು ಅನ್ನುವುದನ್ನು ವರ್ಣಿಸ್ತಾರೆ. ಅಪೂರ್ವವಾಗಿರ್ತಕ್ಕಂಥ ಕಾವ್ಯಗಳು ಹೇಗಿರ್ತವೆ ಎನ್ನುವುದನ್ನ ಸ್ವಲ್ಪ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸಹಜವಾಗಿ ಗರ್ಭ ಧರಿಸಿದ್ಲು ಹೇಳ್ಕೊತಾರೆ, ಮುಂದಕ್ಕೆ ಹೋಗಿ ಬಿಡ್ತಾರೆ. ಗರ್ಭವನ್ನ ಹೇಗೆ ಧರಿಸಿದ್ಲು? ಮಹಿದಾಸಂ ಇವ ಇತರ ಮಹಾಂತಂ ಹರಿದಿಂದುಂ ಚ ಯಥೈವ ಪೌರಹೂತಿ ಪುರುಷೇವಧಿಂ ಗುರುರೇವ ತಸ್ಮಾತ್ ಉದರೇ ಅದತ್ತ ಕುಮಾರ ಮುತ್ಪಲಾಕ್ಷಿ. ಅವಳು ಕೆಲವು ದಿನಗಳಲ್ಲಿ ಹೇಗೆ ಗರ್ಭ ಧರಿಸಿದ್ಲು ಅಂತ ಕೇಳಿದ್ರೆ, ಅವಳು ಗೋಪಿಕಾಂಬೆ ಇತರಾದೇವಿ ಮಹಿದಾಸನನ್ನ ಗರ್ಭದಲ್ಲಿ ಹೊತ್ತಂತೆ, ಐತರೇಯ ಅಂತ ಯಾರನ್ನ ಕರೀತೇವೆ ಅಂತ ಮಹಿದಾಸನನ್ನ ಗರ್ಭದಲ್ಲಿ ಹೊತ್ತಂತೆ, ಪೂರ್ವ ದಿಕ್ಕು ಪೂರ್ವಚಂದ್ರನನ್ನ ಗರ್ಭದಲ್ಲಿ ಹೊತ್ತಂತೆ, ಫಲವತ್ತಾದ ಭೂಮಿ ಉತ್ಕೃಷ್ಟವಾದ ನಿಧಿಯನ್ನ ಗರ್ಭದಲ್ಲಿ ಹೊತ್ತಂತೆ. 3 ಉದಾಹರಣೆ. ತಿಮ್ಮಣ್ಣಾಚಾರ್ಯರ ಪತ್ನಿಯಾಗಿರ್ತಕ್ಕಂತಹ ಆ ಗೋಪಿಕಾಂಬ ಪ್ರಹ್ಲಾದರಾಜರಂತ ಮಹಾನಿಧಿಯನ್ನ ಅವಳು ಗರ್ಭದಲ್ಲಿ ಧರಿಸಿದ್ರು ಅಂತ ಹೇಳ್ತಾರೆ. ಗರ್ಭದ ಬಯಕೆಗಳೇನು ಅನ್ನುವುದು ನೋಡ್ಬೇಕು. ವಾದಿರಾಜ ಗುರು ಸಾರ್ವಭೌಮರು ರುಕ್ಮಿಣೀಶ ವಿಜಯದಲ್ಲಿ ಒಬ್ಬ ಗರ್ಭಿಣಿಗೆ ಏನು ಬಯಕೆಗಳು ಬರ್ತವೆ ಅನ್ನುವುದನ್ನ ಸರಿಯಾಗಿ ನೋಡಿಬಿಟ್ರೆ ಒಳಗಿರುವಂತ ಮಗು ಎಂಥದ್ದು ಅಂತ ಗೊತ್ತಾಗ್ತದೆ ಅಂತ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ವಿವರಣೆ ರೂಪದಂತಿದೆ. ರಾಯರನ್ನ ಗರ್ಭದಲ್ಲಿ ಹೊತ್ತಂತ ಗೋಪಿಕಾಂಬೆ ಏನೇನು ಬಯಕೆಗಳನ್ನ ಬಯಸಿದಳು ಅಂತ 2 ಕೀರ್ತನೆಗಳೇನು ಸಿಕ್ಕಿದೆ ಅಂತ ಹೇಳಿದೆ. ಅವೆರಡು ಕೀರ್ತನೆಗಳು ಗರುಡ ವಾಹನ ಅನ್ನುವಂಥ ಅದೊಂದು ಅಂಕಿತದಿಂದ ಅದು ಅವಳು ರಚನೆ ಮಾಡಿದ್ದು. ಹೇಗೆ ಪ್ರಹ್ಲಾದರಾಜರು ಲೋಕದಲ್ಲಿ ಅವತಾರ ಮಾಡಿ ಬಂದ್ರು, ಇವೆಲ್ಲ ಕಥಾನಕವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಮತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ವಾಸುದೇವಾರ್ಪಣಮಸ್ತು.